ಸಂಧ್ಯಾ ಬೇಸಿಕಲಿ ಸಂಧ್ಯಾ ನಾಗರಾಜ್ ಅವ್ರು ಯಾರು? ಕೆಲವರು ನಿಮಗೆ ನಿಮ್ಮ ವಿರುದ್ಧವಾಗಿ ಅಥವಾ ನಿಮಗೇನಾದರೂ ಕಪ್ಪು ಚುಕ್ಕೆ ಬರೋ ಥರ ಮಾತಾಡ್ತಿದ್ರು. ಈ ಕಾನೂನು ಅನ್ನೋದು ಕರೆಕ್ಟಾಗಿ ಇದ್ದಿದ್ರೆ ನಾನು ಇನ್ನೋಸೆನ್ಸ್ ಆಗ್ತಾ ಇದ್ದೆ ಇವತ್ತು ಪಬ್ಲಿಕ್ಗೆ. ನಾನು ಇನ್ನೋಸೆನ್ಸ್ ಆಗ್ತಾ ಇದ್ದೆ. ಸೊ ಎಕನಾಮಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಕೋಟ್ಯಾಧೀಶ್ವರಿ ಆ ಥರ ಮಾತಾಡ್ತಿದ್ದಾರೆ. ಸೊ ಇದು ನಿಜಾನಾ? ಕೋಟ್ಯಾಧೀಶ್ವರಿ ಲಕ್ಷಾಧೀಶ್ವರಿ ಬೇಡ. ನಾನು ದುಡ್ದು ನಾನು ತಿಂದು ಒಂದು 10 ಜನಕ್ಕೆ ಊಟ ಹಾಕುವಂಥ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಸಂಧ್ಯಾ ಅವ್ರು ಹೇಳ್ತಾ ಇರೋದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಯಾರಾದ್ರೂ ಪ್ರಶ್ನೆ ಮಾಡೋರಿಗೆ ಏನು ಹೇಳ್ತೀರಾ? ಈಗೇನು NCR ದಾಖಲಾಗಿದೆ ಅಲ್ಲ, ಅದು FIRಗೆ ಕನ್ವರ್ಟ್ ಮಾಡಿ ಆ್ಯಂಡ್ ಸತ್ಯ ಅಲ್ಲಿ ಇರೋದಕ್ಕೆ ಅವ್ರು ಭಯ ಬಿದ್ದು NCR ಮಾಡಿಸಿರೋದಲ್ವ ಈ ಪೊಲೀಸ್ ಸಿಬ್ಬಂದಿಗಳೇನು ಜೈಲಿನ ಸಿಬ್ಬಂದಿಗಳಿದ್ದಾರೆ. ನಿಮ್ಗೂ ಅವ್ರಿಗೂ ಏನಾದರೂ ನೇರ ಮಾತುಕತೆಗೆ ಏನಾದ್ರು ಅವಕಾಶ ಇತ್ತು ಮಾತಾಡಿದ್ರೆ ಯಾವ ಥರ ಒಟ್ಟಿಗೆ ಕೊಲೆ ಬಗ್ಗೆ ಏನಾದ್ರು ಭಾಗವಹಿಸೋ ಟೈಮ್ ಇತ್ತ? ದರ್ಶನ್ ಅವ್ರನ್ನ ಏನಾದ್ರು ನೋಡೋ ಚಾನ್ಸ್ ಇತ್ತ? ಆ ಕಡೆಗೂ ಕರ್ಕೊಂಡೋಗಿ ಮೀಟ್ ಮಾಡ್ತಾರೆ ಅನ್ನೋಂಥದ್ದು ಆ ಕಾಲ್ಸಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ನಾನು ಅದನ್ನು ನೋಡಿಲ್ಲ, ಬಟ್ ಮಾತಾಡ್ತಾರೆ ಅನ್ನೋದು ನಾನು ಕೇಳಿದ್ದೆ. ಇಲ್ಲ ಚೆನ್ನಾಗಿದ್ದಾರೆ ಮಾತಾಡ್ತಾರೆ ಅಂತ ಈ ಕಡೆಯಿಂದ ಆ ಕಡೆ, ಬಟ್ ಹೋಗ್ತಾರೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ CM ಬದಲಾವಣೆ ಆಯಿತು, ಸಾಕಷ್ಟು ಚರ್ಚೆ ಇತ್ತು. DK ಅವರು ಆದರು. ನಮ್ಮೆಲ್ಲರ ಇಚ್ಛೆ ಇದ್ದಿದ್ದು DK ಶಿವಕುಮಾರ್ ಅವರು ಒಂದು CM ಆಗಬೇಕು ಅಂತ ಹೇಳಿ. ಈಗ ನೋಡಿ ರೈತರ ಪ್ರತಿಭಟನೆ ಏನು ಬಿಡದಿದ್ದಲ್ಲಿ ಟೌನ್ಶಿಪ್ ನಡೀತಾ ಇದೆ, ಅದು ಖಂಡಿತವಾಗ್ಲೂ ನಾನು ವಿರೋಧ ಮಾಡ್ತೀನಿ. ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಟಾಕ್ ವಿತ್ ತೀರ್ಥ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರನ್ನ ನೀವು ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ, ಸಾಕಷ್ಟು ಟ್ರೆಂಡಲ್ಲಿರೋ ಪರ್ಸನ್. ಅದ್ರ ಜೊತೆಗೆ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾದರೆ ಇವರು ಹೋರಾಟಗಾರ್ತಿ, ಅಂದರೆ ಸಾಕಷ್ಟು ಕಷ್ಟದಲ್ಲಿದ್ದವರಿಗೆ ಹೋರಾಟದ ಮೂಲಕ ಅವರಿಗೆ ನೆರವನ್ನು ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಸದ್ಯ ನಮ್ಮ ಜೊತೆ ಇದ್ದಾರೆ ಸಂಧ್ಯಾ ನಾಗರಾಜ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇನಂದರೆ ನೀವು ಸಾಕಷ್ಟು ಹೋರಾಟಗಳಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ಕೊಂಡು ಬರ್ತಿದ್ರ. ಆದರೂ ಕೂಡ ಇತ್ತೀಚೆಗೆ ನೀವು ಅಂದರೆ ಸುದ್ದಿಯಲ್ಲಿರೋದಂತಂದರೆ ಕೆಲವು ವಿಚಾರಗಳಿಂದ. ಸೊ ಅದು ನಿಮಗೂ ಗೊತ್ತಿದೆ. ಸೊ ಏನು ಹೇಳ್ತೀರಾ? ಎಸ್, ನಾನು ಸಮಾಜಕ್ಕೆ ಒಂದು ಅವೇರ್ನೆಸ್ ಕೊಡುವಂಥ ವಿಚಾರ ಆ್ಯಂಡ್ ಒಳ್ಳೆ ಮಾಹಿತಿಗಳು ಕೊಡಬೇಕು, ಬದಲಾವಣೆಗೋಸ್ಕರ ನಾನು ಧ್ವನಿ ಎತ್ತಾ ಇರ್ತೇನೆ ನಿರಂತರವಾಗಿ. ಆ್ಯಂಡ್ ಇತ್ತೀಚೆಗೆ ನಾನು ತುಂಬ ನಿರಂತರವಾಗಿ ಈಗ ಪ್ರಚಾರದಲ್ಲಿ ಹೆಚ್ಚಾಗಿರೋದು ವಿಚಾರ ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲ್. ಕೆಲವರು ಅಂದ್ಕೊಳ್ತಾರೆ ಪ್ರಚಾರದ ಹುಚ್ಚು ಅಂತ. ಪ್ರಚಾರದ ಹುಚ್ಚಕ್ಕೆ ಜೈಲಲ್ಲಿ ನಡೀತಾ ಇರೋಂಥದ್ದೆಲ್ಲ ಬಂದು ಹೊರಗಡೆ ಹೇಳಾಗಿದ್ರೆ ಎಷ್ಟೋ ಜನ ಜೈಲ್ಗೆ ಹೋಗಿ ಬಂದಿದ್ದಾರೆ, ಸುಮಾರು ಜನ. ಅವರೆಲ್ಲರೂ ಬಂದು ಹೇಳ್ಬೋದಾಗಿತ್ತಲ್ಲ. ಧೈರ್ಯ ಬೇಕಲ್ವ ಹೇಳೋದಕ್ಕೆ. ನಾಳೆ ಇನ್ನೊಂದು ಪ್ರಕರಣ ದಾಖಲಾಗತ್ತೆ, ಮತ್ತೆ ಅದೇ ಜೈಲ್ಗೆ ಹೋಗ್ತೀರಿ, ಮತ್ತೆ ಅಲ್ಲೊಂದು ಮಾನಸಿಕ ಹಿಂಸೆ ಅನುಭವಿಸ್ಬೇಕು. ಅದಕ್ಕೆಲ್ಲದಕ್ಕೂ ಧೈರ್ಯ ಬೇಕು. ಆ್ಯಂಡ್ ಪರಪ್ಪನಗ್ರಹಾರ ಜೈಲ್ ಅಂದ್ರೆ ಇದು ರಾಜ್ಯಕ್ಕೆ ಒಂದು ದೊಡ್ಡದಾದ ಜೈಲು. ಯಾವಾಗೂ ವರ್ಷಕ್ಕೆ 3 ಸಲ ಪರಪ್ಪನಗ್ರಹಾರ ಜೈಲ್ ಬಗ್ಗೆ ಸುದ್ದಿ ಹಾಕ್ತಾನೆ ಇರುತ್ತೆ, ನೆಗೆಟಿವ್ ಆಗಿ ಸುದ್ದಿ ಆಗುತ್ತೆ. ಅದರಲ್ಲೂ ಮೆನ್ಸ್ ಬ್ಯಾರಕ್ ಬಗ್ಗೆ ಮೊಟ್ಟೆ ಸಿಕ್ತು, ಫೋನ್ ಸಿಕ್ತು, ಮತ್ತೊಂದು ಸಿಕ್ತು ಅಂತ ಹೇಳಿ. ಬಟ್ ವುಮೆನ್ಸ್ ಬ್ಯಾರಕ್ ಅಲ್ಲೂ ನಡೆಯುವಂಥದ್ದು ಹೊರ ತರಬೇಕು ಅಲ್ವಾ. ಸೊ ಅದು ಹೊರ ತರುವಂತ ಕೆಲಸ ನಾನು ಮಾಡಿದ್ದೇನೆ. ಸತ್ಯತೆಗೆ ಏನಿದೆ, ಅದೇನು NCR ದಾಖಲು ಮಾಡಿದರೆ ಪರಿಶೀಲನೆ ಮಾಡಲಿ, ಅದೇನು ತನಿಖೆ ನಡೆಯುತ್ತೋ ಎಲ್ಲದಕ್ಕೂ ನಾನು ಸಿದ್ಧವಾಗಿದ್ದೀನಿ. ಆ್ಯಂಡ್ ನಾನು ಸಹ ಹೈಕೋರ್ಟಲ್ಲಿ PL ದಾಖಲು ಮಾಡಿದ್ದೀನಿ. ಸತ್ಯ ಹೊರಗಡೆ ಬರಬೇಕು, ಮಾನವ ಹಕ್ಕು ಅನ್ನೋಂಥದ್ದು ಬಾಗ್ಲು ತಟ್ಟಬೇಕು. ಪರಪ್ಪನಗ್ರಹಾರ ಜೈಲಿನ ವುಮೆನ್ಸ್ ಬ್ಯಾರಕ್ ಬಾಗ್ಲು ತಟ್ಟಲೇಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ, ಖಂಡಿತ. ಏನು ಈ ಪರಪ್ಪನಗ್ರಹಾರದ್ದು ಏನು ಅಲ್ಲಿ ಅಕ್ರಮ ನಡೀತಾ ಇದೆ, ಸೊ ಅದರಲ್ಲೂ ಕೂಡ ವುಮೆನ್ಸ್ ಬ್ಯಾರಲ್ದು. ಸೊ ನೀವು ಹೊರಗಡೆ ಬಂದು ಹೇಳಿದ್ದೀರಾ ವಿಚಾರಗಳು, ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಮೇಯ್ನ್ ಆಗಿ ಮುಖ್ಯವಾಗಿ ಎಲ್ರಿಗೂ ಪ್ರಶ್ನೆ ಅಂದರೆ, ನಾವು ಸಂಧ್ಯಾ ಅವ್ರನ್ನ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡೋ ವಿಚಾರದಲ್ಲಿ ಇರ್ತಾರೆ, ಏನೋ ಒಂದು ಕಾಂಟ್ರವರ್ಸಿ ಇದ್ದಲ್ಲೂ ಕೂಡ ಇರ್ತಾರೆ. ಕಾಂಟ್ರವರ್ಸಿಯಿಂದ ನೀವೇನು ಅರ್ಥ ಆಗಿಲ್ಲ, ಸೊ ಅದರಲ್ಲೂ ಇದ್ದೀರಾ. ಬೇಸಿಕಲಿ ಸಂಧ್ಯಾ ನಾಗರಾಜ್ ಅವ್ರು ಯಾರು? ನಾನು ಬೇಸಿಕಲಿ ಬೆಂಗಳೂರವಳು. ಆ್ಯಂಡ್ ನಾನು ಸಿವಿಲ್ ಇಂಜಿನಿಯರ್ ಎಜುಕೇಶನ್ ಅಂತ ಹೋದ್ರೆ. ಆ್ಯಂಡ್ ನನ್ನ ಅಪ್ಪ ಇಲ್ಲ, ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ದಾರೆ. ನನ್ನ ತಾಯಿ ಇದ್ದಾರೆ. ಆ್ಯಂಡ್ ನಾನು ಮ್ಯಾರಿಡ್, ಆಯ್ತಾ. ಅದು ಒಂದು ಕ್ಲಾರಿಟಿ ಕೊಡ್ತೀನಿ. ಕೆಲವರು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಆ್ಯಂಡ್ ನಾನು ಅತಿ ಹೆಚ್ಚು ಪಾಲಿಟಿಕ್ಸ್ ಅಲ್ಲಿ ಬರಬೇಕು ಆ್ಯಂಡ್ ಸಮಾಜ ಸೇವೆಯಲ್ಲಿ, ಸಾಮಾಜಿಕ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಯಾಕೆ ನನ್ನ ಒಂದು ಹೆಜ್ಜೆ ಇಟ್ಟಿದ್ದಂದ್ರೆ, ಆ ಚಿಕ್ಕ ವಯಸ್ಸಿಂದ ಒಂದು ಸ್ವಲ್ಪ ಆಸ್ತಿ ಇದ್ರೆ, ಒಂದು ಸಿಂಗಲ್ ಪ್ಯಾರೆಂಟ್ ಇದ್ರೆ, ಅದು ಫ್ಯಾಮಿಲಿ ಮೆಂಬರ್ಸ್ ಇರಲಿ, ರಿಲೇಟಿವ್ಸ್ ಇರಲಿ, ಯಾವ ಲೆವೆಲ್ಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ನಾವು ಚಿಕ್ಕ ವಯಸ್ಸಿಂದನೇ ಪೊಲೀಸ್ ಠಾಣೆ ಪ್ರತಿಯೊಂದು ಎಲ್ಲಾನು ನೋಡ್ಕೊಂಡು ಅನುಭವ ಆಗಿರೋದಕ್ಕೆ, ಸೊ ಬದಲಾವಣೆಗೋಸ್ಕರ ಸಿಂಗಲ್ ಪ್ಯಾರೆಂಟು, ಸಿಂಗಲ್ ಹೆಣ್ಮಕ್ಳಾದವರು ಗಟ್ಟಿಗೀತಿಯಾಗಿರ್ಬೇಕು, ಯಾವುದಕ್ಕೂ ಹೆದರ್ಬಾರ್ದು ಅಂತ ಹೇಳಿ ನಾನೊಂದು ಪಬ್ಲಿಕ್ ಲೈಫ್ ನ ಚೂಸ್ ಮಾಡ್ಕೊಂಡೆ. ಎಸ್, ನಾನು ಕಾಂಗ್ರೆಸ್ ಅಲ್ಲೂ ಇದ್ದೆ, ಸತತವಾಗಿ ಬ್ಲಾಕ್ ಇಂದ ಹೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲೆಕ್ಟೆಡ್ ಆಗಿದ್ದೀನಿ. ಅಂಡ್ ಅದು ಬಿಟ್ಟು ನಾನು ಸಮಾಜದಲ್ಲಿ ಯಾವುದೇ ಎಜುಕೇಶನ್ ರಿಲೇಟೆಡ್ ಇರಲಿ, ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದೀನಿ. ಈ ಕೈಯಲ್ಲಿ ಮಾಡಿದ ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತಾರೆ. ಬಟ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ 2 years ಇಂದ ಬರೀ ನನ್ನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಆಗೋಗುತ್ತೆ.
ಎಲ್ಲರಿಗೂ ಜೀವನದಲ್ಲಿ ಒಂದು ವೈಯಕ್ತಿಕ ಸಮಸ್ಯೆ ಅಂತ ಇರುತ್ತೆ. ಸೊ ಅದೇ ತರ ನಮ್ದೇನೋ ಒಂದು ಸಮಸ್ಯೆ ಆಗಿತ್ತು, ಬಟ್ ಅದು ರೋಡ್ಗೆ ತಂದಿಟ್ಟು ಬೇಕಂತ. ಯಾಕೆ ಅಂದ್ರೆ ಪಬ್ಲಿಕ್ ಅಲ್ಲಿ ಇದ್ದೋಗ ನಾವೊಂದು ಸಾಮಾಜಿಕವಾಗಿ ಗುರುತಿಸ್ಕೊಂಡಿದ್ದೋಗ, ಹೌದು. ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದೋಗ ನಮ್ಮನ್ನ ಡ್ಯಾಮೇಜ್ ಮಾಡುವಂತ ಪ್ಲಾಟ್ಫಾರ್ಮ್ ಯಾವ್ದಾಗಿರುತ್ತೆ? ಪಬ್ಲಿಕ್ ಆಗಿರುತ್ತೆ. ಸೊ ಪಬ್ಲಿಕ್ ಅಲ್ಲಿ ತಂದು ಹೇಳ್ದೋಗ ಕೆಟ್ಟದಾಗಿ ಯಾವ ತರ ಬೇಕೋ ಕಮೆಂಟ್ಸ್ ಬರುತ್ತೆ. ಸೊ ಆ ಒಂದು ವೈಯಕ್ತಿಕ ವಿಚಾರ, ನಮ್ದು ಒಂದು ಬ್ರೇಕಪ್ ಆಗಿದ್ದಂತ ವಿಚಾರದಿಂದ ನಾನು ಏನು ಒಳ್ಳೆ ಕೆಲ್ಸಗಳು ಮಾಡಿದೀನಿ ಅದೆಲ್ಲ ಮರ್ತೋಗಿದ್ದಾರೆ. ಓಕೆ. ಸಂಧ್ಯಾ ಇವತ್ತು ನೆನೆ ಯಾವ ಸೀಮೆ ಹೋರಾಟಗಾರ್ತಿ ಅನ್ಬೋದು. ಬೆಂಗಳೂರಿಂದ ದೆಹಲಿ ಗಾಜಿಪುರ್ ಬಾರ್ಡರ್ ರೈತರ ಪ್ರತಿಭಟನೆ ಹೇಳಿ ಗಾಜಿಪುರ್ ಬಾರ್ಡರ್ ರಾಕೇಶ್ ತಿಕ್ಕಾಯತ್ ಅವ್ರ ಜೊತೆ ಏಕೈಕ ಮಹಿಳೆ ಕರ್ನಾಟಕದಿಂದ ಹೋಗಿ ನಿಂತಿದ್ರು. ನಾಡು ನುಡಿ ಭಾಷೆ ಅಂತ ಬಂದ್ರೆ ಕರ್ನಾಟಕದವರು, ಅದೇ ರೈತರು ಅಂತ ಬಂದ್ರೆ ನಾಡಿನ ರೈತರ ಜೊತೆ ನಾವಿರ್ತೀರಿ ಅಂತ ನಿಂತ್ಕೊಂಡಿದ್ದಂಥದ್ದು. ಕೋವಿಡ್ ಅಲ್ಲಿ ಪ್ರತಿ ಒಂದು ಪೊಲೀಸ್ ಠಾಣೆಗೂ ಹೋಗಿ ನನ್ನ ಕೈಲಾದಂತ ಸೇವೆ ಮಾಡಿದೀನಿ. ಕೊರೋನಾ ವಾರಿಯರ್ಸ್ ನಮ್ಮ ಪೊಲೀಸ್ ಅವರು ಅನೇಕ ಜನ ಸಾವನ್ನಪ್ಪಿದ್ರು. ಪ್ರತಿಯೊಬ್ರು ಪೊಲೀಸರ್ಗೆ ಹೋಗಿ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಮೊಮೆಂಟಮ್ ಕೊಟ್ಟು ಅವ್ರಿಗೊಂದು ಬಿರುದು ಕೊಟ್ಟು ಬರುವಂತ ಕೆಲಸ ಮಾಡಿದೀನಿ. ಪೊಲೀಸ್ ಅವ್ರನ್ನ ನಾನು ಅಪ್ರಿಶಿಯೇಟ್ ಮಾಡಿದೀನಿ. ಅದ ಬಿಟ್ಟು ನಮ್ಮ ವಾರ್ಡ್ ಅಲ್ಲಿ ಒಂದು ಕಾರ್ಪೊರೇಟರ್ ಮಾಡುವಂತ ಕೆಲಸನ ಪ್ರತಿ ಒಂದು ಮನೆಗೂ ಒಂದು ಹಾಲು ಬಿಸ್ಕೆಟ್ ಇಂದ ಒಂದು ಮೆಡಿಸನ್ ಇಂದ ಎಲ್ಲೆಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ, ನಾನು ಕೋವಿಡ್ ಅಲ್ಲಿ ಒಂದ್ ದಿವಸ ಮನೇಲಿ ಇರ್ಲಿಲ್ಲ. ಪೊಲೀಸ್ ಅವರೇ ನನಗೆ ಪಾಸ್ ಕೊಡ್ತಾ ಇದ್ರು, ತಗೊಂಡು ನನ್ನ ದುಡ್ಡಲ್ಲಿ ನಿರಂತರ ಸೇವೆ ಮಾಡಿದಿನಲ್ಲ, ಅದೆಲ್ಲ ನನ್ಗೆ ಅವಶ್ಯಕತೆ ಇತ್ತ ಈ ಒಂದು ಕಪ್ಪು ಚುಕ್ಕಿ ತಗೊಳ್ಳೋದಕ್ಕೆ. ಸೊ ನನ್ನ ಸೇವೆ ಅನ್ನೋದು ನನ್ನ ಗುರುತಿಸಿದೆ. ಅಂಡ್ ಯಾರೇ ಆಗ್ಲಿ ಒಂದು ಎಜುಕೇಶನ್ ರಿಲೇಟೆಡ್ ಆರ್ ಸ್ಪೋರ್ಟ್ಸ್ ರಿಲೇಟೆಡ್ ಮಕ್ಕಳು ಇಂಟ್ರೆಸ್ಟ್ ಇದ್ರೆ ಅವ್ರು ಯಾವ್ದೇ ಸ್ಟೇಟ್ಗೆ ಹೋಗಿ ಅವರು ಪರ್ಫಾರ್ಮೆನ್ಸ್ ಮಾಡಿದ್ರೂ ಅದಕ್ಕೆ ನನ್ನ ಬೆಂಬಲ ಸೂಚಿಸಿದೀನಿ. ಅನೇಕ ಕಾಲೇಜಸ್ ಅಲ್ಲಿ ಅದೊಂದು ದಾಖಲೆನೇ ಇದಾವೆ. ಸೊ ಸಂಧ್ಯಾ ಅನ್ನೋದು ನಿರಂತರವಾಗಿ ನ್ಯಾಯದ ಪರವಾಗಿ, ಅನ್ಯಾಯದ ವಿರುದ್ಧ, ಹೆಣ್ಣು ಮಕ್ಕಳ ಪರವಾಗಿ ಎಷ್ಟೋ ಜನ ಕುಟುಂಬಗಳು ಹಾಳಾಗೋಗ್ತಾ ಇತ್ತು. ಕೆಲವೊಂದಷ್ಟು ಒಂದು 60ಕ್ಕೂ ಹೆಚ್ಚು ಕುಟುಂಬ ಹೊಂದು ಮಾಡಿಸಿದೀನಿ. ಅದ್ ನಂಗೆ ಪ್ರೌಡ್ ಫೀಲಿಂಗ್ ಇದೆ. ಅಂಡ್ ಎಲ್ಲೋ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ಅಲ್ಲಿ ಹೋಗಿ ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡಿದೀನಿ. ರಾಜಕೀಯ ಅಂತ ಬಂದ್ರೆ ಒಂದು ಗ್ಯಾಸ್ ಸಿಲಿಂಡರ್ ಪ್ರೈಸ್ ಹೈಕ್ ಆಗ್ಲಿಲ್ಲ, ಪೆಟ್ರೋಲ್ ಹೈಕ್ ಆಗ್ಲಿ, ಎಂತ ಒಂದು ವಿಚಾರಕ್ಕೂ ಬೀದಿಗೆ ಇಳಿದು ಫೈಟ್ ಮಾಡಿರುವಂತ ದಾಖಲೆಗಳಿದಾವೆ. ಸುಖ ಸುಮ್ನೆ ಏನೋ ಫೋಟೋ ಎಡಿಟ್ ಮಾಡಿ ಹಾಕೋದಲ್ಲ, ಅನೇಕ ಹೋರಾಟಗಳನ್ನು ಮಾಡ್ಕೊಂಡ್ ಬಂದಿರೋದಕ್ಕೆ ನಾನು ಸಂಧ್ಯಾ ಅನ್ನೋಳು ಗುರುತಿಸ್ಕೊಂಡಿರೋದು. ಈಗ ಒಂದ್ 2 ವರ್ಷದಿಂದ ನನ್ನ ನೆಗೆಟಿವ್ ಆಗಿ ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಸ್ಪ್ರೆಡ್ ಆಗಿರೋದಕ್ಕೆ ಸಂಧ್ಯಾ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇನ್ ಮುಂದೆ ರಿಯಲ್ ಸಂಧ್ಯಾ ಏನು ಅನ್ನೋಂಥದ್ದು ತೋರಿಸುವಂತ ಕೆಲಸ ಮಾಡ್ತೀನಿ. ನನ್ನ ಹೋರಾಟಗಳಲ್ಲಿ, ನನ್ನ ಸಾಮಾಜಿಕ ಒಂದು ಹೋರಾಟಗಳಲ್ಲಿ ಮಾಡ್ತೀನಿ. ಓಕೆ. ಒಂದು ಕಡೆ ಹೋರಾಟ, ಈ ಸಹಕಾರ ಸಹಾಯ ಖಂಡಿತ ಇದ್ದೇ ಇರುತ್ತೆ. ಅಂದರೆ ಎಲ್ಲರೂ ಅಂದರೆ ಏನು ಹೇಳ್ತಾರೆ, ನಿಮ್ಮ ಫಾಲೋವರ್ಸ್ ಆಗಿರ್ಬೋದು ಅಥವಾ ಜನ ನೋಡ್ತಾ ಇರೋರ್ದು ಪ್ರಶ್ನೆ ಏನಂತಂದರೆ, ಸಂಧ್ಯಾ ಅವರು ಇಷ್ಟೆಲ್ಲ ಮಾಡ್ತೀರಲ್ಲ, ಸೊ ಎಕನಾಮಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅಂದರೆ ಕೋಟ್ಯಾಧೀಶ್ವರಿ ಆ ಥರ ಮಾತಾಡ್ತಿದ್ದಾರೆ, ಸೊ ಇದು ನಿಜನಾ ಅಂತ? ಕೋಟ್ಯಾಧೀಶ್ವರಿ ಲಕ್ಷಾಧೀಶ್ವರಿ ಬೇಡ. ನಾನ್ ದುಡ್ದು ನಾನ್ ತಿಂದಿ ಒಂದು 10 ಜನಕ್ಕೆ ಊಟ ಹಾಕುವಂತ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಆಯ್ತಾ? ಯಾರ್ದೋ ಕಿತ್ಕೊಂಡು ತಿನ್ನೋದು, ಎಲ್ಲೋ ದೊರೋಡೆ ಮಾಡಿ ತಿನ್ನೋದು ಅಲ್ಲ. ನಾನ್ ದುಡ್ದು, ಬಿಕಾಸ್ ಆಮ್ ಎಜುಕೇಟೆಡ್. ಆಯ್ತಾ? ನನ್ನ ಕೈಲಿ ಒಂದು ಜಾಬ್ ಇದೆ, ಒಂದಷ್ಟು ಬಿಸ್ನೆಸ್ ಇದೆ. ಸೊ ನನಗ್ ಗೊತ್ತಿದೆ, ನಾನು ಯಾರ್ದು ಕಿತ್ಕೊಂಡ್ ತಿನ್ನೋದಿಲ್ಲ. ಒಂದ್ 10 ಜನಕ್ಕೆ ಊಟ ಹಾಕುವಂತ ಕೆಪಾಸಿಟಿ ನನಗಿದೆ. ಅದಕ್ಕೋಸ್ಕರನೇ ಅನೇಕ ಆಶ್ರಮಗಳಿಗೆ ತಿಂಗಳಿಗೆ ಇಷ್ಟು ಅಂತ ಕೊಡ್ತೀನಿ. ಈ ಕೈಲಿ ಮಾಡಿದ್ ಈ ಕೈಲಿ ಗೊತ್ತಾಗ್ಬಾರ್ದು ಅಂತ ಇತ್ತು, ಬಟ್ ಇನ್ ಮುಂದೆ ಗೊತ್ತಾಗ್ಲೇಬೇಕು. ಅದ್ ಬಿಟ್ಟು ನನ್ ಕೋಟ್ಯಾಧೀಶ್ವರಿನ ಲಕ್ಷಾಧೀಶ್ವರನ ಅದು ಬಂದು ಯಾರಿಗೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಅಪ್ಪ ಅಮ್ಮ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಆ ಒಂದು ಎಜುಕೇಶನ್ ಅಲ್ಲಿ ನನ್ನ ಒಂದು ಏನ್ ಫಿನಾನ್ಷಿಯಲಿ ಸ್ಟೇಟಸ್ ಎಲ್ಲಾನು ನಾನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀನಿ, ಬದುಕ್ತಾ ಇದ್ದೀನಿ. ಸೊ ಅದೇ ನೀವು ಹೇಳ್ದಂಗೆ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ. ಅದು ಬಿಟ್ಟೆ ಇನ್ನು 2 ವರ್ಷಗಳಲ್ಲಿ ಏನು ಬರೀ ನಾನು ಕೆಲವು ಹೋರಾಟಗಳು ಒಳ್ಳೇದು ಮಾಡೋಕೆ ಹೋದ್ರು ನನ್ನ ಮೇಲೆ ಕಪ್ಪು ಚುಕ್ಕೆ ಮಾಡೋ ಥರ ಮಾಡೋರು. ಅಂದರೆ ಸಾಕಷ್ಟು ಪ್ರಕರಣಗಳು ಗೊತ್ತಿದೆ ನಿಮ್ಗೆ ಯಾವ್ಯಾವ್ದಂತ. ಒಂದು ಅತ್ಯಾಚಾರ, ಅಂದರೆ ಬಾಲಕಿ ಮೇಲೆ ಅತ್ಯಾಚಾರ ಆಗಿರ್ಬೋದು, ಆ ಪ್ರಕರಣ ಆಗಿರ್ಬೋದು, ಅಂದರೆ ಸೌಜನ್ಯ ಪ್ರಕರಣ ಆಗಿರ್ಬೋದು, ಇನ್ನೂ ಸಾಕಷ್ಟು ಪ್ರಕರಣಗಳ ಬಗ್ಗೆ ನೀವು ಏನು ಹೇಳ್ತೀರಾ, ಒಂದು ಧ್ವನಿ ಎತ್ತಿದ್ದೀರಾ. ಅದನ್ನು ಆ ವಿಚಾರಗಳನ್ನ ಇಟ್ಕೊಂಡು ಕೂಡ ಕೆಲವರು ನಿಮಗೆ ನಿಮ್ಮ ವಿರುದ್ಧವಾಗಿ ಅಥವಾ ನಿಮಗೇನಾದರೂ ಕಪ್ಪು ಚುಕ್ಕೆ ಬರೋ ಥರ ಮಾತಾಡ್ತಿದ್ರು. ಅದ್ರ ಬಗ್ಗೆ ಡೆಫಿನೆಟ್ಲಿ ನೋಡಿ, ಪಬ್ಲಿಕ್ ಲೈಫಲ್ಲಿ ಬಂದೋಗ ನಾವು ಯಾವುದೇ ಒಂದು ಹೋರಾಟ ಮಾಡ್ತೀರಿ ಅಂದ್ರೆ ಮೊದಲನೇದಾಗಿ ನಮ್ಮನ್ನ ಡ್ಯಾಮೇಜ್ ಮಾಡೋದೇ ನಮ್ಮ ವೈಯಕ್ತಿಕ ವಿಚಾರಗಳನ್ನ ತಗೊಂಡು. ಬೇರೆ ಏನು ಇರೋದಿಲ್ಲ ಅವ್ರಿಗೆ ಡ್ಯಾಮೇಜ್ ಮಾಡೋದಕ್ಕೆ. ಸೊ ನಮ್ಮ ಪರ್ಸನಲ್ ಟಾರ್ಗೆಟ್ ಮಾಡ್ತಾರೆ. ವೈಯಕ್ತಿಕ ಡ್ಯಾಮೇಜ್, ಗಂಡ ಬಿಟ್ಟಿದಾರಾ ಇಲ್ವೋ, ಇಲ್ಲ ಫ್ಯಾಮಿಲಿದಲ್ಲಿ ಏನಾದ್ರು ಡಿಸ್ಪ್ಯೂಟ್ ಇದೆಯಾ, ಆ ವೀಕ್ನೆಸ್ ನ ಇಟ್ಕೊಂಡು ಡ್ಯಾಮೇಜ್ ಮಾಡುವಂತ ಕೆಲಸ ಮಾಡ್ತಾರೆ. ನಾನು ಹೋರಾಟಕ್ಕೆ 2 ವರ್ಷದಿಂದ ಖಂಡಿತ ನೀವ್ ಹೇಳಿದ್ ಸತ್ಯ, ಏನೇ ಒಳ್ಳೆ ಕೆಲಸ ಮಾಡಕ್ ಬಂದ್ರೇನು ಆ ಒಂದು ನೆಗೆಟಿವ್ ವಿಡಿಯೋ ಒಂದಿದೆ ಪಬ್ಲಿಕ್ ಅಲ್ಲಿ ನನ್ನ ಹರಾಜ್ ಮಾಡಿದ್ದು. ಯಾಕೆ ಅವತ್ ನೀವು ಮೌನವಾಗಿದ್ರಿ, ನೀವು ತಪ್ಪು ಮಾಡಿದಿರಲ್ಲ ಅಂತ. ಸೀರಿಯಸ್ಲಿ ಹೇಳ್ತೀನಿ, ನೀವು ಓಲ್ಡ್ ವಿಡಿಯೋಸ್ ನೋಡಕ್ ಹೋದ್ರೆ ಐ ಆಮ್ ವೆರಿ ಸಾಫ್ಟ್. ಈ ಕಾನೂನು ಅನ್ನೋದು ಕರೆಕ್ಟ್ ಆಗಿ ಇದ್ದಿದ್ರೆ
ನಾನು ಇನ್ನೋಸೆನ್ಸ್ ಆಗ್ತಾ ಇದ್ದೆ ಅವತ್ತು ಪಬ್ಲಿಕ್ಗೆ. ಓಕೆ. ಕಾನೂನು ಕರೆಕ್ಟಾಗಿ ಇಲ್ದಿದ್ದಕ್ಕೆ, ಸರಿಯಾದ ಕ್ರಮಗಳು ಜರುಗಿಸ್ದಿರ ಇರೋದಕ್ಕೆ ಇವತ್ತು ನಾನು ಮಾತಾಡುವಂಥ ಮಾತು ಕೆಲವೊಂದು ಸಲ, ಇವಾಗ ನೀವು ರೆಸ್ಪೆಕ್ಟ್ ಕೊಟ್ಟರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಹ್ಮ್. ನೀವು ರೆಸ್ಪೆಕ್ಟ್ ಕೊಟ್ಟಿಲ್ವಾ ಡಬಲ್ ಆಗಿ ನಾನು ರಿಟರ್ನ್ ಕೊಡ್ತೀನಿ. ಹ್ಮ್. ಸೊ ಆಗೇನಾಗುತ್ತೆ, ಓ ಇವಳು ಸರಿ ಇಲ್ಲ, ಓಕೆ. ಇವಳು ಜಾಸ್ತಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ, ವಲ್ಗರ್ ಪದಗಳು ಯೂಸ್ ಮಾಡ್ತಾರೆ. ಹ್ಮ್. ಆವತ್ತು ನನ್ನ ರಸ್ತೆದಲ್ಲಿ ಒಬ್ಬ ವ್ಯಕ್ತಿ ಹ್ಮ್. ನನ್ನ ತುಂಬಾ ಕೆಟ್ಟದಾಗಿ ನಿಂದಿಸಿದ್ನಲ್ಲ, ಹ್ಮ್. ಆಗ ಎಷ್ಟು ಜನ ಬಂದಿದ್ರು? ಹೌದು. ನನ್ನ ಜೊತೆ ಬಂದಂತವ್ರು, ಅಲ್ಲಿ ನಿಂತ್ಕೊಂಡು ನಿಮ್ಗೆ ರಕ್ಷಣೆ ಕೇಳ್ತೀನಿ ಅಂತ ಕೊಡ್ತೀನಿ ಅಂತ ಹೇಳಿ ಬಂದಂತವ್ರು ಹ್ಮ್. ನನ್ನಿಂದ ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡಿದ್ರು. ಓಕೆ. ಪಬ್ಲಿಕ್ ಏನೊಂದು ವಿಡಿಯೋ ವೈರಲ್ ಆಗಿದೆಲ್ಲ, ಹ್ಮ್. ಸೊ ಆ ವಿಡಿಯೋದಲ್ಲಿ ನಿಮ್ಮನ್ನ ಸೇವ್ ಮಾಡ್ತೀನಿ, ನಿಮಗೆ ನ್ಯಾಯ ಕೊಡಿಸ್ತೀನಿ, ಬಿಕಾಸ್ ಆ ಮೂಮೆಂಟ್ ಅಲ್ಲಿ ನಾನು ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗಿದ್ದೆ. ಹ್ಮ್. ಆ ಮೂಮೆಂಟ್ ಅಲ್ಲಿ ಬಂದಂತ ಕೆಲ ಹೋರಾಟಗಾರರು ಹ್ಮ್. ಮಹಿಳೆಯರಿದ್ರು ಅಲ್ಲಿ? ಎಸ್ ಎಸ್ ಹ್ಮ್. ಇದ್ದವರು ಹ್ಮ್. ದಿನಕ್ಕೆ ನೀವು 50,000 30,000 ಕೇಳ್ತೀರಾ ಅಂತ ಅಂದ್ರೆ ಓಕೆ. ನನಗ್ ನಾನೇ ಹೋರಾಟ ಮಾಡ್ಕೊಬೋದಲ್ವಾ? ಹ್ಮ್. 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 ಆ 30,000 50,000 ನಾನು ಎಲ್ಲಾದ್ರೂ ಸೇವೆ ಮಾಡ್ಬೋದಲ್ವಾ? ಹ್ಮ್. ಆಗ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು, ಇಲ್ಲಿ ಹಣ ಇರ್ಬೇಕು, ನಾವು ನ್ಯಾಯ ಕೇಳ್ಬೇಕಂದ್ರೇನು ಹಣ Okay. ಕೊಡ್ಬೇಕು. ಹ್ಮ್. ಈ ಹೋರಾಟಗಾರರಂತ ಕೆಲವ್ರು ಯಾರಿದ್ದಾರೆ, ಹಣ ಕೊಟ್ರೆ ಮಾತ್ರ ಅವ್ರು ಮುಂದೆ ಬರ್ತಾರೆ. ಓಕೆ. ಆಗ ನಾನು ಸ್ಟ್ಯಾಂಡ್ ಆದೆ. ಹ್ಮ್. ನಾನು FIR ಮಾಡಿಸುವಂಥದ್ದು, ಕಾನೂನು ಹೋರಾಟ ಮಾಡೋದು, ನಿಯರ್ಲಿ ಆ ವ್ಯಕ್ತಿ ಮೇಲೆ 15 FIR ಮಾಡಿಸಿದ್ದೀನಿ. ಓಕೆ. ಯಾರಿಗೂ ಅದು ಗೊತ್ತಿಲ್ಲ. ಹ್ಮ್. ಪ್ರತಿ ಸಲ ತಿಂಗಳೆಲ್ಲ ಕೋರ್ಟ್ ಬಂದೋಗ, ಎವಿಡೆನ್ಸ್ ಬಂದೋಗೆಲ್ಲ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥದ್ದು, ಹ್ಮ್. ಇವಳು ಇಲ್ಲ ಅಂದ್ರೆ ಇವಳು ಸತ್ತೋದ್ರೆ ಈಗ ಪ್ರಕರಣ ಮುಚ್ಚಿ ಹೋಗುತ್ತೆ ಅಂತ. ಅದೇ ತರನೇ ಕೋರ್ಟ್ ಮುಗಿಸ್ಕೊಂಡು ಬರುವಂತ ಸಮಯದಲ್ಲಿ ಈ ಒಂದು ಇತ್ತೀಚೆಗೆ ನಡೆದಂತ ಪ್ರಕರಣ, ಓಕೆ. ಆವತ್ತು ನಾನು ರಕ್ಷಣೆ ಮಾಡ್ಕೊಳ್ದಿರ ಇದ್ದಿದ್ರೆ ಹ್ಮ್. ಇಷ್ಟೊತ್ತಿಗೆ ಸಂಧ್ಯಾ ಅನ್ನೋ ಫೋಟೋ ಹಾಕಿ ಶ್ರದ್ಧಾಂಜಲಿ ಅಂತ ಕೋರಿರ್ತಾ ಇದ್ರು. ಓಕೆ. ಅಂದ್ರೆ ನೀವು ಜೈಲಿಗೆ ಹೋಗಿ ಕಾರಣ ಆಗಿದ್ದ ಪ್ರಕರಣದ ಬಗ್ಗೆ 100%. ಹ್ಮ್. ಆಯ್ತಾ? ಸೊ ಹೆಣ್ಮಕ್ಳು ನನ್ನ ನೆಗೆಟಿವ್ ಆಗಿ ತಳ್ಳೋದಲ್ಲ, ಹ್ಮ್. ಪಾಸಿಟಿವ್ ಸ್ವಲ್ಪ ತೋರಿಸಿ. ಓಕೆ. ಯಾವ್ದೋ ಒಂದು ನೆಗೆಟಿವ್ ಎತ್ಕೊಂಡು ಇನ್ 99 ಮಾಡಿರುವಂತ ಪಾಸಿಟಿವ್ ನ ಮರ್ತೋದ್ರೆ ಹೆಂಗೆ ಜನ, ಹೌದು. ಅಲ್ವಾ? ಹೌದು. ಸೊ ಪಾಸಿಟಿವ್, ಎಲ್ಲರಿಗೂ ವೈಯಕ್ತಿಕ ಸಮಸ್ಯೆ ಇರುತ್ತೆ. ಸೊ ಅದನ್ನೆಲ್ಲ ತಗೊಂಡ್ಬಂದು ಅವರ ಒಂದು ಹೋರಾಟಕ್ಕೆ ವೈಯಕ್ತಿಕ ಸಮಸ್ಯೆ ತಂದು ಹಿಡಕ್ ಹೋಗ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಇತ್ತೀಚೆಗೆ ಜೈಲ್ಗೆ ಹೋಗಿದ್ದು ಅದೇ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಪರಪ್ ನಗರ, ಬೆಂಗಳೂರಿನ ದ ಸೆಂಟ್ರಲ್ ಜೈಲ್ ಪರಪ್ ನಗರ ಅಂತ ನ್ಯೂಸ್ ಹೋಗಿ ಬಂದಿದ್ದು ನಂಗೆ ತುಂಬಾ ಖುಷಿ ಇದೆ. ಓಕೆ. ಮೋಸ್ಟ್ಲಿ ನೀವು ಒಬ್ಬರೇ ಅನ್ಸುತ್ತೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದ್ರಲ್ಲ. ಆ 3 months ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಓಕೆ. ಬಟ್ ಎಲ್ಲಾನು ಸಿಗುತ್ತೆ, ಹ್ಮ್. ಫ್ಯಾಮಿಲಿ ಒಂದು ಬಿಟ್ಟು. ಓಕೆ. ನಾವು ಮಿಸ್ಸಿಂಗ್ ಫ್ಯಾಮಿಲಿನ ಹಾಕ್ತೀರಿ, ಹ್ಮ್. ಅದು ಬಿಟ್ರೆ ಪ್ರತಿ ಒಂದು ಸಿಗುತ್ತೆ. ಕಲಿಬೇಕು, ನಿಜವಾಗ್ಲೂ ಇಲ್ಲಿಂದ ಪಾಠ ಕಲ್ತು ಹೋಗ್ಬೇಕು ಅನ್ನೋಂಥವ್ರು ನಿಜವಾಗ್ಲೂ ಆ ಜಾಗದಿಂದ ಪರಿವರ್ತನೆ ಆಗಿ ಬರ್ಬೇಕು. ಓಕೆ. ಬಟ್ ಅಲ್ಲಿ ಕಲಿಯುವಂತ ಜಾಗ ಇಲ್ಲ. ಇನ್ನಷ್ಟು ತಪ್ಪು ಮಾಡೋದಕ್ಕೆ ಹ್ಮ್. ಪ್ರಚೋದನೆ ಕೊಡುವಂತ ಜಾಗ ಪರಪ್ಪ ನಗರ ಸೆಂಟ್ರಲ್ ಜೈಲ್ ಆಗೋಗಿದೆ. ಸೊ ಜೈಲಿಗೆ ಹಾಕೋದ್ರಿಂದ ಯಾವ್ದೇ ಪ್ರಯೋಜನ ಇಲ್ಲ ಅಂತ ನೋ ಹೇಳ್ತೀವಿ. ವೇ, ತಪ್ಪು ಮಾಡಿದವರು Use ಮತ್ತೆ ಇಲ್ಲ. ತಪ್ಪು ಮಾಡೋ ಚಾನ್ಸ್. ನೋ ವೇ, ಓಕೆ. ಇಲ್ವೇ ಇಲ್ಲ. ಅಲ್ಲ, ಅದೇ ವಿಚಾರ ಬಗ್ಗೆ ನೀವು ಸಾಕಷ್ಟು ಹೊರಗಡೆ ಬಂದ್ಬಿಟ್ಟು ಧ್ವನಿ ಎತ್ತಿದ್ರ. ಅಂದ್ರೆ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಯಾರು ಕೂಡ ಮಾತಾಡಲ್ಲ ಹೊರಗಡೆ. ಅಲ್ಲಿ ಏನೇ ಆದ್ರೂ ಕೂಡ ನಮ್ಗೆ ಯಾಕೆ ಬೇಕು, ನೆಕ್ಸ್ಟ್ ಏನಾದ್ರು ಮತ್ತೆ ನಮ್ಮನ್ನ ಒಳಗಡೆ ಕಳ್ಸೋ ಚಾನ್ಸ್ ಇರುತ್ತೆ, ಅದು ಇದು ಅಂತ ಅಂದ್ಬಿಟ್ಟು ಯಾರು ಮಾತಾಡಲ್ಲ. ಹೌದು. ಸೊ ನೀವು ಅದ್ರ ಬಗ್ಗೆ ಮಾತನಾಡಿದಿರಾ. ಸೊ ಈಗ ಸಂಧ್ಯಾ ಅವ್ರು ಹೇಳ್ತಾ ಇರೋದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಯಾರಾದ್ರೂ ಪ್ರಶ್ನೆ ಮಾಡೋರಿಗೆ ಏನ್ ಹೇಳ್ತೀರಾ? ಪ್ರಶ್ನೆ ಮಾಡೋರ್ಗೆ ನಾನು ಒಂದೇ ಹೇಳೋದು, ಹ್ಮ್. ಈಗೇನು NCR ದಾಖಲಾಗಿದೆಲ್ಲ ಅದು FIR ಗೆ ಕನ್ವರ್ಟ್ ಮಾಡಿ, ಹ್ಮ್. ತನಿಖೆ ಮಾಡಿ, ತನಿಖೆಯಲ್ಲಿ ಪ್ರತಿಯೊಂದು ಸತ್ಯಾಸತ್ಯತೆ ಹೇಳ್ತೀನಿ. ಇಲ್ಲ ಏನೊಂದು DGP ಅಲೋಕ್ ಕುಮಾರ್ ಅವ್ರು ಇದ್ದಾರೆ, ಹ್ಮ್. ನಿಜವಾಗ್ಲೂ ನೀವು ಹೇಳ್ತಾ ಇರೋದು ಸತ್ಯನ ಬನ್ನಿ ಅಂತ ಕರೆದ್ರೆ ಅದೇ ಪರಪ್ ನಗರ ಜೈಲ್ ಒಳಕೋಗಿ ಅದೇ CCTV ಫುಟೇಜ್ ತೆಗ್ಸಿ ಎಲ್ಲೆಲ್ಲಿ ಏನೇನ್ ನಡೀತು ಅಂತ ತೋರಿಸುವಂಥದ್ದು. ಓಕೆ. ಅಂಡ್ ನಾನು ಒಬ್ಳೇ ಹೇಳೋದು ಸತ್ಯ ಅಲ್ಲ, ಅಲ್ಲಿದ್ದಂತ ನನ್ನಂತಹ ಆರೋಪಿಗಳು ಬಿಡುಗಡೆ ಆಗಿ ಬಂದಿರೋರು ಕೆಲವ್ರು ಮಾತಾಡ್ತಾರೆ ಫೋನಲ್ಲಿ, ಓಕೆ. ಬಿಕಾಸ್ ಎಲ್ಲಾರು ಫೇಸ್ ತೋರ್ಸಕ್ಕಾಗಲ್ಲ ಕ್ಯಾಮ್ರಾಗೆ, ಹ್ಮ್. ಮಾತಾಡ್ತಾರೆ. ಅಂಡ್ ಸತ್ಯ ಅಲ್ಲ, ಸತ್ಯ ಅಲ್ಲಿ ಇರೋದಕ್ಕೆ ಅವ್ರು ಭಯ ಬಿದ್ದು NCR ಮಾಡಿಸಿರೋದಲ್ವೇ, ಪೊಲೀಸ್ ಸಿಬ್ಬಂದಿಗಳೇನು ಜೈಲಿನ ಓಕೆ. ಸಿಬ್ಬಂದಿಗಳಿದ್ದಾರೆ, ನೀವು ಹೊರಗಡೆ ಬಂದು ಮಾತಾಡೋದ್ಮೇಲೆ ಅವ್ರು ಮಾತಾಡ್ತೀನಿ ಅನ್ನೋದು ಗೊತ್ತಿದೆ. ಇಲ್ಲಾಂದ್ರೆ ಅಷ್ಟು ನನ್ನ ಫಾಲೋ ಮಾಡೋ ಅವಶ್ಯಕತೆ ಇರ್ಲಿಲ್ವಲ್ಲ. ಓಕೆ. ವಿಡಿಯೋ ಅದು ಯಾವ್ದೋ ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡಿದ ತಕ್ಷಣ ಇಮಿಡಿಯೇಟ್ ಅದು ಹೆಂಗ್ ಆಗಿದೆ ಒಳಗಡೆ ಜೈಲ್ ಒಳಗಡೆ ಅಂದ್ರೆ, ಹ್ಮ್. ಎಲ್ಲ ಸೊಳೆ ಪರ್ದ ತಗೊಂಡ್ಬಿಟ್ಟಿದ್ದಾರೆ, ಫುಲ್ ರೂಮ್ ಶಫಲ್ ಮಾಡ್ಬಿಟ್ಟಿದ್ದಾರೆ, ಅಲರ್ಟ್ ಎಲ್ಲ ಅಲರ್ಟ್. ಎಲ್ಲಾರ್ಗು ಹೋಗ್ಬಿಟ್ಟು ಈ ತರ ಹಿಂಗೆ ಕಂಪ್ಲೇಂಟ್ ಮಾಡ್ತಾ ಇದೀರಿ, ನೀವ್ ಯಾರಾದ್ರೂ ಜೈಲ್ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ನಡೆಯೋದ್ರ ಬಗ್ಗೆ ಮಾತಾಡಿದ್ರೆ ನಿಮ್ ಮೇಲೇನೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ದಂಗ್ ಮಾಡ್ತೀರಿ, ಹ್ಮ್. ನಿಮಗ್ ಬೇಲ್ ಸಿಗಲ್ಲ, ಇನ್ನೂ ನೀವ್ ಇಲ್ಲಿಂದ ಸಮಸ್ಯೆ. ಹೊರಗಡೆ ಹೋಗೋದಿಲ್ಲ ಹ್ಮ್. ಅಂತೆಲ್ಲ ಹೇಳಿ ಎದುರಿಸಿಟ್ರೆ ಯಾರ್ ಮಾತಾಡ್ತಾರೆ? ಹೌದು, ಖಂಡಿತ. ಯಾರ್ ಯಾರು ಮಾತಾಡ್ತಾರೆ ಹೇಳಿ? ಮಾತಾಡಲ್ಲ, ಯಾಕೆ ಬೇಕು? ಮಾತಾಡಲ್ಲ. ನಾನು ಹೇಳ್ತೀನಲ್ಲಪ್ಪ, ಇನ್ನು ಒಂದ್ 10 ಸಲ ಕಳ್ಸಿ ಜೈಲ್ಗೆ, ಹ್ಮ್. ನನಗೆ ಎದುರಿಸೋ ತಾಕತ್ತಿದೆ, Okay. ಶಕ್ತಿ ಇದೆ. ಹ್ಮ್. ನನ್ಗೆ ಯಾವ್ದೇ ಸಿಬ್ಬಂದಿಗಳಿಂದ ಅಲ್ಲಿಂದ ತೊಂದ್ರೆ ಆಗಿಲ್ಲ. ಓಕೆ. ಹಾಗಂತ ಅಲ್ಲಿರೋ ಎಲ್ಲಾ ಜೈಲಿನ ಸಿಬ್ಬಂದಿಗಳನ್ನು ತಪ್ಪು ಅಂತ ಹೇಳಲ್ಲ. ಹ್ಮ್. ಕೆಲವರು ಕೆಲವರು ಮಾಡುವಂತ ಕೆಲ್ಸಕ್ಕೆ ಹ್ಮ್. ಒಂದು ವಾಟರ್ ಬಾಟಲ್ ತಂದು ಕೊಡೋದಕ್ಕೆ 500 ರೂಪಾಯಿ ತಗೊಳ್ತಾರೆ. ಓಕೆ. ಯಾರೋ ಒಬ್ರು ಒಂದ್ ಕೇಸಲ್ಲಿ ಬಂದಿರ್ತಾರೆ, ಮಸಾಜ್ ಕೇಸಲ್ಲ ಯಾವ್ದೋ ಒಂದ್ ಕೇಸಲ್ಲಿ, ಹ್ಮ್. ಅವ್ರನ್ನ ಬುದ್ಧಿ ಕಲ್ಸೋದ್ ಬಿಟ್ಬಿಟ್ಟು ಅವ್ರ ಕಡೆಯಿಂದ ಆಯಿಲ್ ಮಸಾಜ್ ಮಾಡಿಸ್ಕೊಳ್ತಾರೆ, ಓಹೋ. ತಲೆ ಕಲರ್ ಹಾಕ್ಸ್ಕೊಳ್ತಾರೆ. ಪೊಲೀಸ್ ಅವರು. ಎಸ್, ಅಲ್ಲಿನ ಜೈಲಿನ ಸಿಬ್ಬಂದಿಗಳು.
ಸೊ ಎಲ್ಲಿಗೆ ಹೋಗ್ತಾ ಇದೆ ಅಲ್ವಾ? ಹ್ಮ್. ಇಲ್ಲಿ ಯಾರಾದ್ರೂ ಆರೋಪಿಗಳು ಸ್ನಾನ ಮಾಡಿ ತಲೆ ಹಾರಿಸೋದು ಕೂದ್ಲು ಬಿಟ್ಟಿದ್ರೇನು ಜಡೆ ಕಟ್ಟು ಜೈಲ್ ದರಿದ್ರ ಬರುತ್ತೆ ಅಂತಾರೆ. ಹ್ಮ್ ಪಾಪ ಹ್ಮ್ ಅವ್ರು ಕುತ್ಕೊಂಡಿದ್ರೇನು ಅಲ್ಲೋಗು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ ಬಡಪಾಯಿಗಳನ್ನ. ಓಕೆ. ಒಳ್ಳೆ ಫೈನಾನ್ಷಿಯಲಿ ಸ್ಟೇಟಸ್ ಇರೋರು ಚೆನ್ನಾಗಿರೋರ್ಗಲ್ಲ ಅವ್ರು ಟಚ್ ಸ್ವಲ್ಪ ಮಾಡಲ್ಲ. ಅವ್ರನ್ನ ಟಚ್ ಹ್ಮ್ ಮಾಡಲ್ಲ. ಹ್ಮ್ ಇನ್ ಸ್ವಲ್ಪ ಬಡಪಾಯಿಗಳಿರ್ತಾರಲ್ಲ ಅವ್ರನ್ನ ಎಷ್ಟು ಹರಾಜ್ ಮಾಡ್ತಾರೆ ಗೊತ್ತಿದ್ಯಾ? ಓಕೆ. ತುಂಬಾ ಹರಾಜ್ ಮಾಡ್ತಾರೆ. ಸೊ ಓಕೆ. ಅಲ್ಲಿನ ಜೈಲಿನ ಕೆಲ ಸಿಬ್ಬಂದಿಗಳು ಸಸ್ಪೆಂಡ್ ಅಲ್ಲ ಟರ್ಮಿನೇಟ್ ಆಗ್ಬೇಕು. ಬಿಕಾಸ್ ಅಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಓಕೆ. ಮನೆ ಇದೆ ಅಲ್ಲಪ್ಪ, ಮನೆಯಿಂದ ತಾನೇ ಅವ್ರು ಡ್ಯೂಟಿಗೆ ಬರ್ತಾರೆ. ಹೌದು. ಇಲ್ಲಿ ಬಂದು ಆಯಿಲ್ ಮಸಾಜ್ ಏನಕ್ಕೆ ಮಾಡಿಸ್ಕೊಬೇಕು? ಹ್ಮ್ 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 ಅದು ಏನಕ್ಕೆ ಮಾಡ್ಕೊಬೇಕು? ಅಂದ್ರೆ ಆರೋಪಿತರ ಜೊತೆಗೆ ಆ ಜೈಲಲ್ಲಿ ಆಮೇಲೆ ಹೊರಗಡೆ 10 ರೂಪಾಯಿ ಕೊಟ್ರೆ 20 ರೂಪಾಯಿ ಕೊಟ್ರೆ ಬಾಳೆ ಎಲೆ ಸಿಗುತ್ತೆ, ಮಾವಿನಕಾಯಿ ಸಿಗುತ್ತೆ, ಎಲ್ಲಾನು ಹೊರಗಡೆ ಸಿಗುತ್ತೆ. ಹೌದು. ಅವರು ಡ್ಯೂಟಿಗಂತ ಬರೋದು. ಆ ಜೈಲಲ್ಲಿ ಏನಿದೆ ವುಮೆನ್ಸ್ ಬ್ಯಾರಕ್ ಅಲ್ಲಿ ಒಂದು ಫಾರ್ಮ್ ಹೌಸ್ ಒಂಥರ ಇದೆ, ತೋಟ ತರ. ಆ ಎಲ್ಲಾ ಗಾರ್ಡನ್ ಅಲ್ಲಿ ಇರೋದೆಲ್ಲ ಕಿತ್ಕೊಂಡು ಬಾಳೆ ಎಲೆ ಸಮೇತ ಎತ್ಕೊಂಡು ಮನೆಗೆ ಹೋಗ್ತಾರೆ. ಸಿಬ್ಬಂದಿಗಳು ತಿಳ್ಕೊಳ್ಳಿ. ಅಲ್ಲ ಆಕ್ಚುಲಿ ಅದು ಇರ್ಬೋದು ಅಂದ್ರೆ ಅಲ್ಲಿನ ಜೈಲು ಕೈದಿಗಳಿಗೆ ಅವ್ರು ಉಪಯೋಗಿಸ್ಕೊಳಕ್ಕೆ ಏನೇ ಇದು ಬೆಳೆದಿದ್ರು ಅಂದ್ರೆ ಈಗ ಕೃಷಿಲಿ ತರಕಾರಿ ಬೆಳೆದಿದ್ರು ಅವ್ರು ಉಪಯೋಗಿಸ್ಕೊಂಡು ಇದ್ ಮಾಡ್ಕೊಳಕ್ಕೆ. ಸೊ ಈಗ ಸಿಬ್ಬಂದಿಗಳೇ ಮಾಡ್ತಾರೆ ಅಂದ್ರೆ ಎಷ್ಟು ಅಸಹ್ಯ ಚೀಪ್ ಅಂದ್ರೆ ಸೀರಿಯಸ್ಲಿ ಅದನ್ನ ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿ ಹಬ್ಬ ಯಾವ್ದೇ ಹಬ್ಬ ಬರ್ಲಿ ಮಾವಿನ ಎಲೆ ಆಗ್ಲಿ ಬಾಳೆ ಎಲೆ ಆಗ್ಲಿ ಅಲ್ಲಿ ಮಾವಿನಕಾಯಿ ಬಿಟ್ಟಿರುತ್ತೆ, ಹೂವ ಎಲ್ಲಾ ನೀವು ಜೈಲಿಂದ ತಗೊಂಡ್ ಹೋಗ್ತೀರಾ ಅಂದ್ರೆ ಸರ್ಕಾರಿ ಸಂಬಳ ತಗೊಳ್ತಾ ಇದೀರಾ. ಯಾರು ಪ್ರಶ್ನೆ ಮಾಡಲ್ಲ. ಯಾರು ಅಲ್ಲ ಕೇಳೋದಿಲ್ಲ. ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಕೇಳಲ್ಲ. ಅಟ್ಲೀಸ್ಟ್ ಅಲ್ಲಿ ಚೆಕಿಂಗ್ ಮಾಡ್ತಾರಲ್ಲ ಹೊರಗಡೆ, ಅಲ್ಲಾದ್ರೂ ಚೆಕ್ ಮಾಡ್ಬೇಕಲ್ವಾ? ಓಕೆ. ನೋಡಿ, ಹಣ ಇದ್ದವ್ರಿಗೆ ಇನ್ನೂ ಬೇಕು ಅನ್ನೋಂತ ದುರಾಸೆ. ಹೌದು. ಸರ್ಕಾರಿ ಸಂಬಳ, ಸರ್ಕಾರಿ ಕೆಲ್ಸ ಎಲ್ಲಾನು ಸಿಗುತ್ತೆ. ಆದ್ರೂನು ಅಲ್ಲಿ ಜೈಲಲ್ಲಿ ಬೆಳ್ದಿರುವಂತ ಗಾರ್ಡನ್ ಅಲ್ಲಿ ಇರುವಂತ ಬಾಳೆ ಎಲೆನೂ ಬೇಕು, ಮಾವಿನ ಎಲೆನೂ ಬೇಕು, ಆ ಆರೋಪಿಗಳು ತಿನ್ನುವಂತ ಬಿಸ್ಕೆಟ್ ಬ್ರೆಡ್ ಬೇಕು, ಆರೋಪಿಗಳ ಇರುವಂತ ದುಡ್ಡು ಬೇಕು. ಏನಿದು ಅಸಹ್ಯ? ಅಲ್ಲ ಒಂಥರ ಹೇಳ್ಬಾರ್ದು ಅದನ್ನು ಒಂದು ಅಂದ್ರೆ Seriously. ಆ ಒಂದು ಪ್ರಾಣಿಗಿನ ಕಡೆ ತರ ಆಯ್ತು. ತುಂಬಾ ಚೀಪ್, ತುಂಬಾ ಚೀಪ್. ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಕ್ರಿಮಿನಲ್ ಕೇಸಸ್ ಅಲ್ಲಿ ಭಾಗಿಯಾಗ್ತಾ ಇರೋದು ಯಾರು? ಹೌದು. ಪೊಲೀಸ್ ಅವರು. ಪೊಲೀಸ್. ಅದೇ ಕೇಳ್ತಾ ಇರ್ತೀವಲ್ಲ, ಯಾವ್ದೋ ಕಳ್ಳರು ಬೈಕ್ ಕದಿಯೋದಕ್ಕೆ ಪೊಲೀಸರ ಸಾಥ್ ಅಂತ. ATM ಕಳ್ಳ ಪೊಲೀಸೇ, ಈ ಕಡೆ ರೇಷನ್ ಕಳ್ಳನು ಪೊಲೀಸೇ, ನಿನ್ನೆ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಕಳ್ತನ ಮಾಡಿದಾನೆ 20 ಲಕ್ಷ, ಅವನು ಪೊಲೀಸೇ. ಸೊ ಕೆಲವರು ಒಳ್ಳೆಯವ್ರಿಗೆ ಇಂಥವ್ರು ಕಪ್ಪು ಚುಕ್ಕೆ ಪೊಲೀಸ್ ಇಲಾಖೆ. ಹೌದು, ಪೊಲೀಸ್ ಇಲಾಖೆಯಲ್ಲಿ ಇವಾಗ ನಾವು ಪೊಲೀಸ್ ಇಲಾಖೆ ಅಂದ್ರೆ ಸ್ಟ್ರಿಕ್ಟ್ ಭಯ ಅಂತ ಇರ್ಬೇಕು. ಹೌದು. ನೀವೇ ಇಂತ ಒಂದು ಕ್ರಿಮಿನಲ್ ಕೇಸಸ್ ಅಲ್ಲಿ ಭಾಗಿಯಾಗ್ತಾ ಇದ್ರೆ ಸಾಮಾನ್ಯ ಜನರಿಗೆ ಏನ್ ಬುದ್ಧಿ ಹೇಳ್ತೀರಾ ನೀವು? ಸಾಧ್ಯನೇ ಇಲ್ಲ. ಅದರಲ್ಲೂ ನೀವ್ ಈ ತರ ಮಾಡ್ತೀರಿ ಅಂದ್ರೆ ಅಲ್ಲಿ ಹೋಗಿರೋ ಮನ ಪರಿವರ್ತನೆಗೆ ಹೋಗಿರೋರು ಕೂಡ ಮತ್ತೆ ಎಲ್ಲಿ ಚೇಂಜ್ ಆಗ್ತಾರೆ. ಅವರು ಅಲ್ಲಿಂದ ಜೈಲಿಂದ ಬಂದ್ಮೇಲೆ ಇನ್ನಷ್ಟು ರೆಸ್ಪೆಕ್ಟ್ ಪೊಲೀಸ್ ಅವರೇ ಕೊಡ್ತಾರೆ. ಬಿಡು ಹೋಗ್ ಬಂದ್ಬಿಟ್ಟೆ, ಬಿಡು ಇರ್ಲಿ ನಾನೇನೋ ಮಾಡಿದೀನಿ. ಕೇಸ್ ಹಾಕೋಗು ಕಿತ್ಕೊಳ್ತಾರೆ, ಜೈಲ್ಗೆ ಹಾಕೋಗು ಕಿತ್ಕೊಳ್ತಾರೆ, ಜೈಲಿಂದ ಬಂದ್ಮೇಲೆನು ಕಿತ್ಕೊಳ್ತಾರೆ. ಈ ಎಂಜಲ್ ಕಾಸ್ಗೆ ಯಾಕೆ ಪೊಲೀಸರು ಕೈ ಅಡ್ಡುತ್ತಾರೆ? ಅದನ್ನ ಮೊದ್ಲು ನಿಲ್ಸ್ಬೇಕು. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ ಜನರು. ಅವ್ರ ಏನಂತಾರೆ ಗೊತ್ತಾ, ಒಬ್ಬ ರೌಡಿ ಶೀಟರ್ ಚಿಕ್ಕ ಹುಡ್ಗ ಪೊಲೀಸಕ್ ತಿರುಗ್ಸೆ ಹೇಳ್ತಾನೆ, ದುಡ್ಡು ಕೊಟ್ಟಿಲ್ವಾ ಸರ್ ಹೋಗಿ ಅಂದ್ರೆ. ಯಾರಿಲ್ ವೀಕ್ನೆಸ್ ಕೊಡ್ತಾ ಇರೋದು? ಕಾನೂನು ಇಲ್ಲಿ ಹೆಂಗಿದೆ ಅಂದ್ರೆ ಪೊಲೀಸರು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗೆ ಸರಿ ಅಷ್ಟೇ ಎಡಿಟ್ ಮಾಡಿ ಏನ್ ಹಾಕ್ತಾರಲ್ಲ, ಫ್ಯೂ ಮೊಮೆಂಟ್ಸ್ ಲೇಟರ್, ಅದು ಜಸ್ಟ್ ನೋಡೋದಕ್ ಚಂದ ಅಷ್ಟೇ, ಫ್ಯಾಕ್ಟ್ ಹಂಗಿಲ್ಲ. ಆತರ ಫ್ಯೂ ಮೊಮೆಂಟ್ಸ್ ಲೇಟರ್ ಅಂತ ಹೇಳಿ ಬೇರೆ ಸಾಮಾನ್ಯ ಆರೋಪಿಗಳದ್ ಹಾಕ್ತಾರಲ್ವಾ, ಪೊಲೀಸರು ಎಷ್ಟು ಜನ ಅರೆಸ್ಟ್ ಆಗಿದಾರಲ್ಲ, ಅವ್ರದ್ದು ಒಬ್ಬರದ್ದು ಫೋಟೋ ಹಾಕ್ಲಿ. ಹೌದು. ಅಲ್ಲ ಇತ್ತೀಚೆಗೆ ಇನ್ನೊಂದಿದೆ, ಅದು ಒಬ್ಬ ಪೊಲೀಸ್ ಪೇದೆ ಒಂದು ಹೆಣ್ಮಗಳು ಮದ್ವೆ ಆಗ್ತೀನಿ ಅಂದ್ಬಿಟ್ಟು ನಂಬಿಸಿ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿರೋದು ಈಗ ಹೋರಾಟ ಮಾಡ್ತಿದ್ದಾರೆ. ಎಸ್ ಸಂದೇಶ್ ಅವರು, ಹೌದು, ನಮ್ಮ ಕೋಲಾರ ಸಂದೇಶ್ ಅವರು ಗೊತ್ತಿರೋಂತ ಹುಡುಗ ತುಂಬಾ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾನೆ, ಹೆಣ್ಮಕ್ಳ ಪರ ತುಂಬಾ ನ್ಯಾಯ ಕೊಡಿಸ್ತಾನೆ. ಅದ್ರಲ್ಲಿ ಒಂದು ಹೆಣ್ಣು ಮಗಳು, ಯಾಕಂದ್ರೆ ಒಬ್ರು ಹೋರಾಟ ಮಾಡುವಾಗ ನಾವ್ ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ಸೊ ನಿನ್ನೆ ಕೂಡ ನಾನು ಸಂದೇಶಕ್ಕೆ ಹಾಕದೆ, ಆ ಪೊಲೀಸ್ ಒಂದು ಫೋಟೋ ಕಳ್ಸಿ ನನಗೆ ಅಂತ ಹೇಳಿ. ಸೊ ಒಬ್ಬ ದೊಂಬ್ಳೂರು ಅನ್ಸುತ್ತಲ್ವಾ, ದೊಂಬ್ಳೂರು ಪೊಲೀಸ್ ಪೇದೆ ಅಷ್ಟು ದೊಡ್ಡ ತಪ್ಪು ಮಾಡಿದ, ಒಂದು ಹೆಣ್ಣು ಮಗಳನ್ನ ಮಿಸ್ಯೂಸ್ ಮಾಡಿದನಲ್ವಾ, ಪೊಲೀಸ್ ಅವ್ರು ನಿಂತ್ಕೊಂಡು ನೋಡ್ತಾ ಇದಿರಲ್ಲ. ಅದೇ ಸಾಮಾನ್ಯ ಆರೋಪಿ ತಪ್ಪು ಮಾಡಿದ್ರೆ ಇಮಿಡಿಯೇಟ್ FIR ಮಾಡಿ ಅವ್ನು ಎಲ್ಲಿದ್ರೇನೋ ಲೊಕೇಶನ್ ಟ್ರ್ಯಾಕ್ ಮಾಡಿ ಎತ್ಕೊಂಬಂದ್ ಆಗ್ತಾ ಇದ್ರಲ್ಲ. ಇನ್ನೊಂದೇನಂದ್ರೆ ಲೀವ್ ಕೊಟ್ಟಿದಾರಂತೆ ಸರ್. ಇದೇ ತರ ಲೀವ್ ಕೆಲವೊಂದು ಸ್ಟೇಷನ್ಸ್ ಅಲ್ಲಿ ಕೆಲವೊಂದು ಕೇಸಸ್ ಆದೋಗ ಕಾಮಾಕ್ಷಿ ಪಾಳ್ಯದಲ್ಲೂ ನಡೆದಿತ್ತು. ಆ ಪ್ರಕರಣಗಳು ದಾಖಲಾದೋಗ ಅವ್ರು ಲೀವ್ ಅಲ್ಲಿ ಇರ್ತಾರೆ. ಯಾಕೆ ಲೀವ್ ಅಲ್ಲಿ ಇದ್ರೆ ಕರ್ಕೊಂಡ್ ಬರೋದಿಲ್ವಾ? ಪ್ರಕರಣ ದಾಖಲು ಮಾಡ್ಕೊಬೇಕು. ಹುಡುಗಿ ಕಂಪ್ಲೇಂಟ್ ತಗೊಂಡು ದಾಖಲು ಮಾಡಿ FIR ಮಾಡಿ ಅವ್ನು ಎಲ್ಲಿದ್ರೇನು ಕರ್ಕೊಂಡ್ ಬರ್ಬೇಕಾಗಿತ್ತು. ಲೀವ್ ತಗೊಂಡಿರೋದಂದ್ರೆ ಇನ್ಫಾರ್ಮ್ ಮಾಡೇ ಹೋಗಿರ್ತಾರಲ್ವಾ, ಏನು ಇದು ಅಂತ ತಗೊಂಡಿರ್ಲಿ, ಅವ್ನ್ ಡ್ಯೂಟಿದಲ್ಲೇ ಇರ್ಲಿ, ಲೀವೇ ತಗೊಂಡಿರ್ಲಿ. ಆ ಹೆಣ್ಣು ಮಗಳ ದೂರ್ನ ಪ್ರಕರಣ ದಾಖಲು ಮಾಡ್ಕೊಂಡು FIR ಆಗ್ತಾ ಇದ್ದಂತೆ ಅವನ್ನ ಹೋಗಿ ಕರ್ಕೊಂಡ್ ಬರ್ಬೋದಲ್ವಾ? ಹೌದು. ಪೊಲೀಸ್ ಇಲಾಖೆಯಲ್ಲಿ ಸಸ್ಪೆನ್ಷನ್ ಆಗ್ತಾ ಇದೆ ಹೊರತು ಅವ್ರ ಮೇಲೆ ಆಕ್ಷನ್ಸ್ ಆಗ್ತಾ ಇಲ್ಲ.
ಟರ್ಮಿನೇಷನ್ಸ್ ಆಗ್ತಾ ಇಲ್ಲ. ಓಕೆ ಪೊಲೀಸ್ ಇಲಾಖೆಯಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಭಾಗಿಯಾಗೋದು, ಹೆಣ್ಮಕ್ಳ ಜೊತೆ ಈ ತರ ಲೈಂಗಿಕವಾಗಿ ಉಪಯೋಗಿಸ್ಕೊಂಡು ಅವ್ರನ್ನ ಬೀದಿಗೆ ತಂದು ನಿಲ್ಸುವಂತದ್ದು, ಪೋಕ್ಸೋ ಪ್ರಕರಣದಲ್ಲಿ ಹೌದು. ರೀಸೆಂಟ್ ಆಗಿ ಒಂದು ಹೋರಾಟ ನಡೆಯುವಾಗ ಹ್ಮ್ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಚಿಕ್ಕ ಹೆಣ್ಮಗ್ಳು ಕಾಲೇಜ್ ಸ್ಟೂಡೆಂಟ್ ಟಾಯ್ಲೆಟ್ ಹೋಗಿ ಬರೋವಾಗ ಅವಳನ್ನ ಮೈ ಮುಟ್ಟದ, ಅಸಭ್ಯವಾಗಿ ನಡ್ಕೊಂಡ ಅಂತ ಹೇಳಿ ಹ್ಮ್. ಅಲ್ಲಿನ ಕಾಲೇಜ್ ಸಿಬ್ಬಂದಿಯವರೇ ಒಬ್ಬರನ್ನ ಅರೆಸ್ಟ್ ಮಾಡಿ ಜೈಲ್ ಕಟ್ಟುವಂತ ಕೆಲಸ ಮಾಡಿದ್ರು. ಹೌದು ಸೊ ಪೊಲೀಸ್ ಇಲಾಖೆಯಲ್ಲಿ ರಕ್ಷಣೆ ಕೊಡ್ಬೇಕಾಗಿರೋರ ಭಕ್ಷಕರಾಗ್ತಾ ಇದ್ರೆ ಹ್ಮ್. ಎಲ್ಲಿ ನ್ಯಾಯ ಸಿಗತ್ತೆ? ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಟರ್ಮಿನೇಷನ್ ಮಾಡಿ, ಸಸ್ಪೆನ್ಷನ್ ಬೇಡ ನಮ್ಗೆ, ಹ್ಮ್. ಕಾಕಿನೇ ಕಳಚಬೇಕು. ಓಕೆ ಇವ್ರಿಗೆಲ್ಲ ಏನಾಗಿದೆ ಅಂದ್ರೆ ಕೆಲವರು ಪೊಲೀಸರಿಗೆ 3 ತಿಂಗಳು ಸಸ್ಪೆಂಡ್ ಆಗ್ತಾರೆ ಅಷ್ಟೇ ಬಿಡು, ಆಮೇಲೆ ಬರ್ತೀರಿ. ಬರ್ತೀವಿ. ಹೌದು ಹ್ಮ್ ಇದೇ ಮಹೇಶ್ ಕನಕಗಿರಿ ನೆನೆ ಏನು CID ಇನ್ಸ್ಪೆಕ್ಟರ್ ಹ್ಮ್ ಕಳ್ತನ 20 ಲಕ್ಷ ಕಳ್ತನ ಹ್ಮ್. ಮಡಿವಾಳದಲ್ಲಿ, ಹೌದು ಹೌದು ಆಯಪ್ಪ ಇದೇ ಬಂಡೇಪಾಳ್ಯ ಪೊಲೀಸ್ ಠಾಣೆದಲ್ಲಿ ಇದ್ದಾಗ ಎಕ್ಸ್ಟ್ರಾಷನ್ ಕೇಸ್ ಮಾಡಿದ್ದಾರೆ. ಹ್ಮ್. ಆಗ್ಲೇ ಅವ್ರನ್ನ ಟರ್ಮಿನೇಷನ್ ಮಾಡಿದ್ರೆ ಅನೇಕ ನೆಗೆಟಿವ್ ಫಾಲ್ಸ್ ಇದ್ದಿದೆ ಅವ್ರ ಮೇಲೆ. ಓಕೆ ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ? ಹ್ಮ್ ಪೊಲೀಸು ಕಳ್ಳತನ ಮಾಡ್ತಾನೆ ಅಂದ್ರೆ ಯಾವ ಲೆವೆಲ್ಗಿನ್ ಸಾಮಾನ್ಯ ಕಳ್ಳರಿಗೆ ಏನ್ ಬುದ್ಧಿ ಹೇಳ್ತಾರೆ ಅವರು? ಕರೆಕ್ಟ್. ಆಮೇಲೆ ಇತ್ತೀಚೆಗೆ ಒಂದು ಈ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಒಬ್ಬ ಹಾ. ರೌಡಿ ಶೀಟರ್ ಹೌದು ಪೊಲೀಸರ ಮೇಲೆನೆ ಕೂಗಾಡ್ಬಿಟ್ಟು ಹೊಡೆಯಕ್ ಹೋಗ್ತಿಯಾನೆ. ಸರ್, ಅವ್ರು ಜಸ್ಟ್ ಕಾಕಿ ಹಾಕೊಂಡು ಲೈಸೆನ್ಸ್ ಇರುವಂತ ಹ್ಮ್. ನಿಜವಾಗ್ಲೂ ಹೇಳ್ತೀನಿ, ಆ ರೌಡಿ ಶೀಟರ್ಸ್ ಪರವಾಗಿಲ್ಲ. ಹ್ಮ್ ಅವ್ರಿಗೆ ನೋಡಿ ಹೆದರ್ಕೊಳ್ತಾರೆ ಅವರು. ಓಕೆ ಲೈಸೆನ್ಸ್ ಇರೋ ಗೂಂಡಾಗ್ಲಂತೀನಿ ನಾನು. ಹ್ಮ್ ಸಮಾಜನ ಹಾಳು ಮಾಡ್ತಿರೋದು ಅವರೇ. ಪೊಲೀಸ್ ಇಲಾಖೆ ಬಗ್ಗೆ ತಪ್ಪದಾಗಿ ಸಂದೇಶ ಕೊಡಬೇಡಿ ಅಂತ ಅಂತಾರೆ. ಹ್ಮ್. ಪೊಲೀಸರು ನಿಜವಾಗ್ಲೂ ರಕ್ಷಣೆ ಕೊಟ್ಟಿದ್ದೀರಾ? ಓಕೆ ಇವತ್ತು ನನ್ ಕೇಸೇ ತಗೊಳ್ಳಿ. ಹ್ಮ್. ನನ್ನ ಮೇಲೆ ಅವತ್ತು ಆಗಿದ್ದಂತ ಹರಾಜು, ಹಲ್ಲೆ, ನಾನ್ ಅವತ್ ಸ್ಪಾಟ್ ಅಲ್ಲಿ ಇದ್ದಾಗ ನಾನ್ ಮರ್ಡರ್ ಆಗ್ತಾ ಇದ್ದೆ. ಓಕೆ ನಾನೇ ಕರ್ಕೊಂಡು ಪೊಲೀಸ್ ಠಾಣೆಗೆ ಬಿಟ್ಟು FIR ಮಾಡಿಸಿ ಕೌಂಟರ್ ಕಂಪ್ಲೇಂಟ್ ಅಲ್ಲಿ ನಾನು ಹೋದೆ. ಓಕೆ ಇಬ್ಬರ ಮೇಲೇನು ಪ್ರಕರಣ ದಾಖಲಾಯ್ತು. ಹಾಗಾದ್ರೆ ಜಸ್ಟಿಸ್ ಎಲ್ಲಿ ಸಿಕ್ತು? ಹ್ಮ್ ನಿಮಗೇನು ಆ ಮೂಮೆಂಟ್ ಅಲ್ಲಿ ಸೋಷಿಯಲ್ ಮೀಡಿಯನ್ ಕೂಲ್ ಮಾಡ್ಬೇಕು, ಆ ಮೂಮೆಂಟ್ ಅಲ್ಲಿ ಸಮಾಜದಲ್ಲಿ ಇರುವಂತ ವ್ಯಕ್ತಿಗಳು ಧ್ವನಿ ಎತ್ತಾರೆ, ವಿರುದ್ಧ ಮಾಡ್ತಾರೆ ಅಂತ ಹೇಳಿ ಕೂಲ್ ಮಾಡಕ್ ಆ ಟಾಪಿಕ್ಗೆ ಇಬ್ಬರನ್ನು ಎತ್ಕೊಂಡು ಹೋಗಿ ಜೈಲ್ಗೆ ಹಾಕ್ತೀರಾ, ಸಮಾಧಾನ ಮಾಡ್ತೀರಾ, ಓಕೆ ನೀವು ಕೋರ್ಟ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀರಾ. ಹ್ಮ್. ಅಷ್ಟೇ ಪೊಲೀಸ್ ಅವ್ರು ಮಾಡೋದು, ಹ್ಮ್ ಇನ್ನೇನು ಮಾಡೋದಿಲ್ಲ. ಇದು ಅಂದ್ರೆ ಇವಾಗ ರೂಟ್ ಎಲ್ಲಿದೆ ಅಂತ ಇದನ್ನೆಲ್ಲ ಬದಲಾವಣೆ ಮಾಡ್ಬೇಕು ಅಂದ್ರೆ ಯಾವ ಕ್ರೈ ಬದಲಾವಣೆ ಸಾಧ್ಯ ಇಲ್ಲ ಸರ್. ಓಕೆ ಸಾಧ್ಯ ಇಲ್ಲ. ಬದಲಾವಣೆ ಸಾಧ್ಯನೇ ಇಲ್ಲ. ನಮ್ಮ ಜನರು ಬದಲಾವಣೆ ಆಗ್ಲಿ ಫಸ್ಟ್. ಹ್ಮ್ ಜನರಿಂದ ನಮ್ಮ ಮಾತ್ರ ಜನರು ಗಲ್ಲಿಗಳಲ್ಲಿ ಕುತ್ಕೊಂಡು ಜಗಳ ಆಡ್ತಾರೆ, ಹ್ಮ್ ಬೀದಿಗ್ಲಿಗ್ ಬಂದ್ ಜಗಳ ಮಾಡ್ತಾರೆ. ಅಲ್ಲಿ ಅನ್ಯಾಯ ಒಬ್ಬ ಪೊಲೀಸ್ ಮಾಡ್ತಾ ಇದ್ದಾನೆ, ಒಬ್ಬ ರಾಜಕಾರಣಿ ಆಗ್ತಾ ಅವ್ರಿಗೆ ಬಕೆಟ್ ಹಿಡಿಯೋದ್ ಬಿಟ್ಟು ಪ್ರಶ್ನೆ ಮಾಡಿ, ಹ್ಮ್ ಪ್ರಶ್ನೆ ಮಾಡಿ. ಇವಾಗ ನಮ್ಮನ್ ಬಂದ್ ಪ್ರಶ್ನೆ ಮಾಡ್ತಾರೆ, ನಾವು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ತಾರಲ್ವಾ? ಕಾನೂನು ಯಾಕೆ ಕೈಗೆ ಎತ್ಕೊಂಡ್ರಿ ಅಂತಾರಲ್ಲ. ಹ್ಮ್. ನೀವು ಕರೆಕ್ಟ್ ಆಗಿದ್ದಿದ್ರೆ ನಾವ್ ಯಾಕೆ ಎತ್ಕೊಳ್ತಾ ಇದ್ರಿ? ಓಕೆ ನೀವು ನಮಗ್ ರಕ್ಷಣೆ ಕೊಟ್ಟಿದ್ರೆ ನಾವ್ ಯಾಕೆ ಕೆಲಸ ಅಲ್ಲ ಈಗ ಪ್ರಶ್ನೆ ಮಾಡಕ್ ಹೋಗ್ತೀವಿ ಅನ್ಕೊಂಡ್ರಿ, ಪ್ರಶ್ನೆ ಮಾಡೋದಕ್ಕೂ ಮೊದ್ಲೇ ಭಯ ಇರುತ್ತೆ. ಪೊಲೀಸು ಅದು ಇದು ರಾಜಕಾರಣಿಗಳು ರೌಡಿಗಳು ಅಂತ. ಸೊ ಏನಕ್ ಭಯ? ಅಲ್ಲ ಅದು ಏನಾರು ಬೇರೆ ಏನಾರು ವಿಚಾರಗಳಲ್ಲಿ ನಮ್ಮನ್ನ ಸಿಗಿಸ್ಬಿಡ್ತಾರೆ, ಇಲ್ಲ ನಮ್ಮ ಮೇಲೆ ಸುಳ್ಳು ಕೇಸ್ ಅದು ಮೊದಲು ಹ್ಮ್ ಪೊಲೀಸ್ ಅವ್ರು ಇರೋದು ಯಾರಿಂದ? ಜನರಿದ್ರೆ ಪೊಲೀಸ್ ಇಲಾಖೆ, ಹೌದು. ಜನರಿದ್ರೆ ರಾಜಕಾರಣಿಗಳು, ಹ್ಮ್ ಜನರಿದ್ರೇನೆ ಕೋರ್ಟುನು ಅಷ್ಟೇ, ಎಲ್ಲಾನು ಅಷ್ಟೇ. ಹ್ಮ್ ಜನರಿಗೆ ನೀವು ರಕ್ಷಣೆ ಕೊಡ್ತಾ ಇಲ್ಲ ಅಂದ್ರೆ ಇನ್ ನೀವಿದ್ದೇನ್ ಪ್ರಯೋಜನ? ಕರೆಕ್ಟ್. ನೀವಿದ್ದೇನ್ ಪ್ರಯೋಜನ? ಪೊಲೀಸ್ ಅಂದ್ರೆ ಹೌದು ಭಯ ಇದೆ, ಅದು ಹಾಗ. ಈಗೇನ್ ಗೊತ್ತಾ, ಯಾರಾದ್ರೂ ಒಬ್ರು ಸುಳ್ಳು ಅಟ್ರಾಸಿಟಿ ಕೇಸು, ಸುಳ್ಳು ಕೇಸ್ ಪ್ರಕರಣ ಇಟ್ಕೊಳ್ರಿ, ಮೊಬೈಲ್ ವಿಡಿಯೋ ಮಾಡಿ, ಮೊಬೈಲ್ ವಿಡಿಯೋ ಮಾಡುವಂತ ಅವಕಾಶ ರೈಟ್ಸ್ ನಮಗಿದೆ. ಓಕೆ ಮಾಡಿ, ಅವ್ನು ಯಾರು ಪೊಲೀಸ್ ಅಧಿಕಾರಿ ಇದಾನೋ ಇಲ್ಲ ರಾಜಕಾರಣಿ ಇದಾರೋ ಮುಖವಾಡ ಹಾಕಿ ಹರಾಜು ಗೊತ್ತಾಗ್ಲಿ ಸಮಾಜಕ್ಕೆ. ಹ್ಮ್ ಫಸ್ಟ್ ತರ ಇಲ್ಲ, ಫಸ್ಟ್ ಭಯ. ಹೌದು ಈಗ ಹಂಗಿಲ್ಲ, ಇಮಿಡಿಯೇಟ್ ವಿಡಿಯೋ ಮಾಡಿ. ಎಷ್ಟು ಪ್ರಕರಣ ನಮ್ಮ ಮೇಲೆ ದಾಖಲು ಮಾಡ್ತಾರೆ? ಹ್ಮ್ ಮಾಡ್ಲಿ, ಎಲ್ಲದಕ್ಕೂ ಬೇಲ್ ಸಿಗುತ್ತೆ. ಹೌದು ನಾವ್ ಬದುಕಿದ್ರೆ ಆ ಕೇಸ್ನ ಗೆಲ್ಲನ, ಹ್ಮ್ ಹುಟ್ಟಿದ್ಮೇಲೆ ಸಾಯ್ಲೇಬೇಕು, ಇಲ್ವಾ ಹೋರಾಟ ಮಾಡಿ ಒಂದು ಇತಿಹಾಸ ಕ್ರಿಯೇಟ್ ಮಾಡಿ ಹೋಗೋಣ. ಹ್ಮ್ 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 ನಾನು ಇಷ್ಟೇ ನನ್ ಕಾನ್ಸೆಪ್ಟ್. ಓಕೆ 100 ಕೇಸ್ ನನ್ ಮೇಲೆ ಹಾಕ್ಲಿ, ಹ್ಮ್. ಐ ಆಮ್ ರೆಡಿ ಟು ಫೈಟ್. ಓಕೆ ಸಮಾಜನ ಬದಲಾವಣೆ ನಮ್ಮ ಜನರು ತರಬೇಕು, ಜನರು ಪ್ರಜ್ಞಾವಂತರಾಗಬೇಕು, ಹ್ಮ್. ಜನರ ಯೋಚನೆ ಬದಲಾಗಬೇಕು. ಅವ್ರಿಗೆ ಸಮಸ್ಯೆ ಆಗ್ತದೆ ನನಗೇನು ಅಂತ ಇರಬಾರ್ದು. ನಾಳೆ ದಿವಸ ನಮ್ಮನೆಗೆ ಸಮಸ್ಯೆ ಬಂದೋಗ ಅರ್ಥ ಆಗತ್ತೆ. ಎಲ್ಲರೂ ಒಗ್ಗಟ್ಟಿಲ್ದಿರೋ ಕಾರಣಕ್ಕೆ ಈ ತರ ಆಗತ್ತೆ. ಪೊಲೀಸ್ ಇಲಾಖೆಯಲ್ಲಿ ಒಬ್ಬರು ತಪ್ಪು ಮಾಡಿದ್ರೆ ಹ್ಮ್. ಎಷ್ಟು ಜನ ಪೊಲೀಸರು ಧ್ವನಿ ಎತ್ತಾರೆ ಹೇಳಿ? ಎತ್ತಲ್ಲ. ಹೌದು ಇಲ್ಲ ರಾಜಕಾರಣಿಗಳಲ್ಲಿ ತಪ್ಪು ಮಾಡಿದ್ರೆ ಯಾರು ಧ್ವನಿ ಎತ್ತಿದ್ರೆ? ಅಪೋಸಿಷನ್ ಪಾರ್ಟಿ Party ಮಾತ್ರ ಅವ್ರು, ಧ್ವನಿ ಹೌದು, ಎತ್ತತ್ತೆ. ಹೌದು. ಅದೇ ನಮ್ಮ ಜನರು ತಪ್ಪು ಮಾಡಿದ್ರೆ ಎಷ್ಟು ಜನ ಎಲ್ಲಾರು ಎಲ್ರು ಸೇರಿ ಜೊತೆಲಿದ್ದವ್ರು ಹೊಡಿತಾರೆ ಅಲ್ವಾ? ಹೌದು ಸೊ ಬದಲಾವಣೆ ಅನ್ನೋದು ನಮ್ಮಲ್ಲಿ ಆಗ್ಬೇಕು. ಹ್ಮ್. ತಪ್ಪನ್ನ ತಪ್ಪು ಅಂತ ಯಾವತ್ ನಾವು ಖಂಡಿಸ್ತೀರಿ, ಹ್ಮ್. ಅವತ್ ನಿಜವಾಗ್ಲೂ ನ್ಯಾಯ ಸಿಗತ್ತೆ. ಓಕೆ. ಸೊ ಅದೇ ಇದ್ರ ನಡುವೆ ಇನ್ನೊಂದೇನಂದ್ರೆ ಅದೇ ವಿಚಾರ, ನೀವು ಜೈಲಿಗೆ ಹೋಗಿದ್ ವಿಚಾರಗಳು ಸಾಕಷ್ಟು ಇವಾಗ ಚರ್ಚೆ ಆಗ್ತಿದೆ. ಆ ವಿಚಾರಗಳು ಕೆಲವ್ರಿಗೆ ಏನಂದ್ರೆ ಕೆಲವ್ರಿಗೆ ಗೊತ್ತಿದೆ, ಅಂದ್ರೆ ಅಲ್ಲಿನ ಟಚ್ಚು ಆ ಜೈಲು ಸಿಬ್ಬಂದಿಗಳ ಜೊತೆ ಆಗಿರ್ಬೋದು, ಅಂದ್ರೆ ಏನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಒಂದು ಸ್ವಲ್ಪ ಐಡಿಯಾ ಇದ್ದವ್ರಿಗೆ ಗೊತ್ತಿದೆ. ಸೊ ಈ ಥರ ಎಲ್ಲ ಆಗ್ತಿತ್ತು, ಕೇಳ್ತಾ ಇದ್ವಿ ಅಂತ. ಇನ್ನು ಜನಸಾಮಾನ್ಯರಿಗೆ ಯಾರಿಗೂ ಕೂಡ ಈ ಥರ ಎಲ್ಲ ಇದೆಯಾ, ಈ ಥರ ಎಲ್ಲ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಮತ್ತು ಆಶ್ಚರ್ಯದಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಸೊ ನೀವು ಫಸ್ಟ್ ಡೇ ಜೈಲ್ಗೆ ಹೋದಾಗ ಫಸ್ಟ್ ಡೇಗೆ ವಾತಾವರಣ ಯಾವ ಥರ ಇತ್ತು, ಏನೇನು 3 ತಿಂಗಳಲ್ಲಿ ಏನೇನಾಯ್ತು ಅಂತ? ನಾನು ಏನೇ ಒಂದು ಯಾವುದೇ ಒಂದು ವಿಚಾರ ತಗೊಂಡ್ರೇನು ನಾನು ಫಸ್ಟ್ ಪ್ರಿಪೇರ್ ಆಗೋಗಿರ್ತೀನಿ. ಓಕೆ ಓ ಇದು ಹಾಗತ್ತೆ, ಹಿಂಗಿರುತ್ತೆ
ಐ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅನ್ನೋದು ನಾನು ಪ್ರಿಪೇರ್ ಆಗಿರ್ತೀನಿ. ಹ್ಮ್. ಅಲ್ಲಿ ಹೋದ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಓಕೆ. ಸೊ ಈ ಒಂದು ಪ್ರಕರಣ ದಾಖಲಾದಾಗ ನಾನೇ ಪೊಲೀಸ್ ಠಾಣೆಗೆ ಹೋದೆ. ಪೊಲೀಸವ್ರು ನನ್ನ ನಂಬರ್ ಲೊಕೇಶನ್ ಟ್ರ್ಯಾಕ್ ಮಾಡಿಲ್ಲ, ಹ್ಮ್. ಇಲ್ಲ FIR ಮಾಡಿದ್ದೀನಿ, ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂದಿಲ್ಲ, ಇಲ್ಲ ಪೊಲೀಸವ್ರು ನನ್ನ ಎತ್ತಾಕೊಂಡು ಹೋಗಿಲ್ಲ. ಓಕೆ. ನಾನು ಕೊಟ್ಟಿದ್ದ ಕಂಪ್ಲೇಂಟ್ಗೆ ಇನ್ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಟೇಷನ್ ಬೇಲ ಹ್ಮ್. ಇಲ್ಲ ಜೈಲ್ಗೆ ಹೋಗ್ಬೇಕಾ, ಓಕೆ. ಇಲ್ಲ ನೀವು ವಿಡಿಯೋ ತುಂಬಾ ವೈರಲ್ ಆಗಿದೆ, ನೀವು ಜೇಸಿಗೆ ಹೋಗ್ಬೇಕು 15 ದಿವಸ. ಹ್ಮ್. ಫೈನ್, ಐಮ್ ರೆಡಿ. ಹ್ಮ್. ಹೋದೆ, ಹೋಗಿ ಅದೇನಿದೆಯೋ ನನ್ನ ಪ್ರೊಸೀಜರ್ ಮುಗಿಸ್ಕೊಂಡ್ರಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಹ್ಮ್. ಜೇಸಿ ಕರ್ಕೊಂಡೋಗಿ ಬಿಟ್ರು. ಹ್ಮ್. ಹೋಗಿದ ತಕ್ಷಣನೇ ಹ್ಮ್. ಅದು ಸಂಜೆ ಆಗಿತ್ತು, Okay. ಲೈಕ್ ಆಲ್ಮೋಸ್ಟ್ 8 o'clock ಆಗೋಗಿತ್ತು. ಹ್ಮ್. ಸೊ ಮಾರ್ನಿಂಗು ಒಂದು ವ್ಯಕ್ತಿ, ಅಲ್ಲಿನ ಕನ್ವಿಕ್ಟೆಡ್ ವುಮನ್ ಬಂದು ಫಸ್ಟ್ ಮಾತಾಡಿಸ್ರು. ಓಕೆ. ಬಟ್ ನಾನು ಒಂದ್ ಹೇಳ್ತೀನಿ ನೋಡಿ, ಹೊರಗಡೆ ಇರೋರೆಲ್ಲ ಒಳಗಡೆ ಹೋಗಿದಾರಲ್ಲ, ಅಲ್ಲಿ 90% ಜನಕ್ಕೆ ನನ್ ಗೊತ್ತು, ಓಕೆ. ಪರಿಚಯ ನೀವು? ನನ್ ಗೊತ್ತು. ಹ್ಮ್. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ. ಓಕೆ. ಹಾ. ಸಂಧ್ಯಾಕ್ಕ ಅಲ್ವಾ ಅಂತೆಲ್ಲ ಮಾತಾಡಿಸಿದ್ರು. ಕೆಲವೊಂದಷ್ಟು ಜನಕ್ಕೆ ಕೌನ್ಸಿಲಿಂಗ್ ಕೊಟ್ಟಿದೀನಿ, ಯಾವ್ದ್ ತಪ್ಪು ಯಾವ್ದ್ ಸರಿ, ಹ್ಮ್. ಇಲ್ಲಿ ಬಂದ್ಮೇಲೆ ನೀವ್ ಹೆಂಗ್ ಬದ್ಲಾಗ್ಬೇಕು, ಹ್ಮ್. ಜನ ಹೆಂಗ್ ನಮ್ಮನ್ನ ನೋಡ್ತಾರೆ ಅನ್ನೋಂಥದ್ದೆಲ್ಲಾನು ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೀನಿ ಅಲ್ಲಿ. ಓಕೆ. ಸೊ ಒಂದ್ ಲೇಡಿ ಬಂದ್ಬಿಟ್ಟು ಕೇಳಿದ್ರು, ಹ್ಮ್. ನೀವ್ ಯಾಕೆ ಪವಿತ್ರ ಬಗ್ಗೆ ಸುದ್ದಿ ಮಾಡಿದ್ರಿ ಒಂದ್ ಹೆಣ್ಣಾಗಿ ಅಂತ ಹೇಳಿ. ಅಂದ್ರೆ ನೀವು ಪ್ರೀವಿಯಸ್ ಮಾಡಿದ್ರಿ ಜೈಲ್ಗೆ ಹೋಗಕ್ಕಿಂತ ಮುಂಚೆ? ಅಂದ್ರೆ ಈ ಪ್ರಕರಣ ಬಗ್ಗೆ ನಾನು ನಿರಂತರ ಸುದ್ದಿ ಮಾಡ್ತಾ ಓಕೆ. ಇದ್ದೆ. ಓಕೆ. ನೀವ್ ಯಾಕೆ ಮಾಡಿದ್ರಿ ಅಂತ ನಾನಂದೆ, ಹ್ಮ್. ಒಬ್ರು ಪತಿ ಇದಾರೆ, ಪತ್ನಿ ಇದಾರೆ ಅಂತ ಗೊತ್ತಿದ್ರೇನು ಸಹ ಇನ್ನೊಬ್ರ ಜೀವನದಲ್ಲಿ ಎಂಟ್ರಿ ಆಗೋದು ತಪ್ಪಲ್ವಾ ಅಂತ. ಓಕೆ. ಹಾಗಾದ್ರೆ ಅವ್ರು ಮಾಡಿದ್ ಸರಿನಾ ಅಂತ ಅಂದ್ರು. ಹ್ಮ್. ಈ ವಿಚಾರದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ ನೀವು ತೋರಿಸ್ತಾ ಇದ್ದೀರಾ, ನೀವ್ ಯಾವ ವಿಚಾರದಲ್ಲಿ ಬಂದಿದ್ದೀರಾ ಅದನ್ನ ನೋಡ್ಕೊಳ್ಳಿ ಅಂತ ಅಂದೆ. ಹ್ಮ್. ಹೋಗ್ಬಿಟ್ರ ಅಮ್ಮ. ಹ್ಮ್. ಆಮೇಲೆ ನೆಕ್ಸ್ಟ್ ಡೇ ಅಲ್ಲೊಬ್ರು ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಬಾಫ್ ಕಟ್ ಒಂದಮ್ಮ. ಓಕೆ. ವುಮೆನ್ಸ್ ಡೇ ನೆಕ್ಸ್ಟ್ ಡೇ. ಹ್ಮ್. ವುಮೆನ್ಸ್ ಡೇ ಆದಾಗ ನಾನು ಹೊರಗಡೆ ನಿಂತಿದ್ದೀನಿ, ಒಂದ್ ಪ್ರೋಗ್ರಾಮ್ ನಡೀತಾ ಇದೆ, ವುಮೆನ್ಸ್ ಡೇ ಪ್ರೋಗ್ರಾಮು. ಹ್ಮ್. ಇವಳು ಪವಿತ್ರ ಒಂದ್ ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡು ಒಂದ್ ಸ್ಟೆಪ್ಸ್ ಮೇಲೆ ಮೆಟ್ಲ ಮೇಲೆ ಕೂತಿದ್ದಾಳೆ. ಹ್ಮ್. ಅಲ್ಲಿ ಒಬ್ರು ಪೊಲೀಸ್ ಸಿಬ್ಬಂದಿ ಹೋಗಿ ನನ್ನ ತೋರಿಸಿ ಹಿಂಗೆ, ಓಕೆ. ಆ ಕ್ಯಾಮ್ರಾ ಕ್ಯಾಪ್ಚರ್ ಹಂಗೆ ಇರುತ್ತೆ, ವುಮೆನ್ಸ್ ಡೇ 8 ಮಾರ್ಚ್ 8 ಹ್ಮ್. ಹಿಂಗ್ ತೋರಿಸಿ ನನ್ನ ಕಡೆ ಹೇಳಿದ್ದು, ಹ್ಮ್. ಸಂಧ್ಯಾ ಬಂದಿದ್ದಾರೆ ನೋಡಿ ಅಂತ. ಪವಿತ್ರ ಗೌಡಗೆ? ಎಸ್ ಎಸ್ ಹ್ಮ್. ಎಸ್ ಹ್ಮ್. ಹೇಳಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಹ್ಮ್. ನಾನೇನ್ ಮಾಡ್ದೆ, ಹ್ಮ್. ಅಲ್ಲಿ ವುಮೆನ್ಸ್ ಬ್ಯಾರಕ್ ಅಲ್ಲಿ ಚೆಕಿಂಗ್ ಅಂತ ಹೋದಾಗ, ಒಳಗಡೆ ಹೋದಾಗ ಹ್ಮ್. ನಮ್ಮ ಮೈ ಮೇಲೆ ಏನೂ ಬಿಡೋದಿಲ್ಲ. ಓಕೆ. ಅಂದ್ರೆ ಒಂದು ಸಾರಿ ಪಿನ್ನು ಬಿಡೋದಿಲ್ಲ, ಹ್ಮ್. ಒಂದು ಓಲೆ ಬಿಡಲ್ಲ, ಎಂಥದ್ದು ಬಿಡಲ್ಲ. ಓಕೆ. ಕೈಯಲ್ಲಿ ಒಂದು ರುದ್ರಾಕ್ಷಿ ಇದ್ದಿದ್ ಕೂಡ ತೆಗಿಸ್ಬಿಟ್ರು. ಹ್ಮ್. ಆ ತರ ಇದ್ದಾಗ ಹ್ಮ್. ನಾನು ಎಲ್ಲಾರನ್ನು ನೋಡ್ದೆ. ಹ್ಮ್. ಎಲ್ಲಾರ ಕೈಲಿ ಎಲ್ಲಾನು ಇದೆ ಅಲ್ವಾ, ಪಿನ್ ಇದೆ, ಓಲೆ ಇದೆ, ಲಿಪ್ಸ್ಟಿಕ್ ಇದೆ, ಸ್ಟಿಕ್ಕರ್ ಇದೆ, ಹ್ಮ್. ಅಂಡ್ ಈ ಕ್ರಿಸ್ಟಿಯನ್ಸ್ ಬೀಡ್ ಇರುತ್ತಲ್ವಾ, Okay. ಅವೆಲ್ಲ ಹಾಕೊಂಡಿರ್ತಾರೆ. ನಾನು ಒಬ್ಬ ಪೊಲೀಸ್ನ ಸಿಬ್ಬಂದಿನ ಪ್ರಶ್ನೆ ಮಾಡಿದೆ, ಓಕೆ. ಬಿಕಾಸ್ ಇವಳು ಲಿಪ್ಸ್ಟಿಕ್ ಸರ ಎಲ್ಲಾನು ಹಾಕೊಂಡು ಪಿನ್ ಎಲ್ಲ. ನಾನಂದೆ, ಅವ್ರಿಗೆ ಸ್ಯಾರಿ ಪಿನ್ ಎಲ್ಲಿಂದ ಬಂತು, ನಮಗ್ ಸ್ಯಾರಿ ಪಿನ್ನೇ ಕೊಟ್ಟಿಲ್ವಲ್ಲ, ತೆಗಸಿದ್ರಲ್ಲ, ಚುಚ್ಕೊಂಡ್ಬಿಡ್ತಾರೆ ಅಂತ. ಹ್ಮ್. 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 ಸಾಯೋರು ಅಲ್ಲೇ ಸತ್ತು ಬರ್ತಾರೆ, ಇಲ್ಲಿ ಬಂದು ಸಾಯ್ಬೇಕನ್ನೋದೇನು ಇಲ್ಲ ಅಂತ ಓಕೆ. ಅಂದೆ. ಹ್ಮ್. ಇಲ್ಲ ಇಲ್ಲ ಹಂಗಲ್ಲ, ಅವ್ರು ಹಳಬ್ರು, ಹ್ಮ್. ಲೈಕ್ ಲಾಸ್ಟ್ ಟೈಮ್ ಬಂದಿದ್ರಲ್ವಾ, ಹ್ಮ್. ಹ್ಮ್. ಆ ಮೂಮೆಂಟ್ ಇಂದ ಇಟ್ಕೊಂಡಿದ್ರು. ಹಂಗಾದ್ರೆ ಅವ್ರು ಹೋಗೋಗ್ ತಗೊಂಡೋಗಿಲ್ವೆಲ್ಲ, ಇಲ್ಲೇ ಇಟ್ಟೋಗಿದ್ರ ಬರ್ತಾರೆ ಅನ್ಬಿಟ್ಟು ಅಂತ ಹ್ಮ್. ಕೇಳಿದೆ ಪೊಲೀಸ್ ಸಿಬ್ಬಂದಿ. ಓಕೆ. ನೆಕ್ಸ್ಟ್ ಡೇ ಆಮೇಲೆ ಆಟೋಮೆಟಿಕ್ ಎಲ್ಲಾರು ತಟ್ಟೆ ಚೊಂಬು ಕೊಡ್ತಾರೆ, ಊಟಕ್ಕೆ ಹೋಗ್ಬೇಕು, ಹ್ಮ್. ಲೈನಲ್ಲಿ ನಿಲ್ಸ್ತಾರೆ. ಹ್ಮ್. ಅಲ್ಲಿನ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಮಾರ್ನಿಂಗ್ 8 o'clock, ಓಕೆ. ಊಟ ಟೈಮಿಂಗ್ಸ್ ಮಾರ್ನಿಂಗ್ 10:30. ಓಕೆ. 10:30 ಏನು ಊಟ ಕೊಡ್ತಾರಲ್ಲ, ಅದನ್ನ ಮಧ್ಯಾಹ್ನಕ್ಕೆ ಇಟ್ಕೊಳ್ಬೇಕು ಹಂಗೆ. ಓಕೆ. ತಿರ್ಗಾ ರಾತ್ರಿ ಊಟ 3:30-4 ಗಂಟೆಗೆ ಕೊಡ್ತಾರೆ. ಹ್ಮ್. 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 ಆಯ್ತಾ. ಸೊ ಬೆಳಿಗ್ಗೆ ನಾಷ್ಟಕ್ಕೆ, ಊಟಕ್ಕೆ, ಮಧ್ಯಾಹ್ನದ್ದು ಎಲ್ಲ ನೋಡ್ದೆ, ಇವಳೆಲ್ಲೂ ಬಂದಿಲ್ಲ. ಓಕೆ. ಎಲ್ಲಾರು ಬಂದ್ ನಿಂತ್ಕೊಳ್ತಾರೆ, ಎಲ್ಲಾರು ಊಟ ಹಾಕುವಾಗ 100 ಮಾತು ಅಂತಾರೆ. ಹ್ಮ್. ನಾನು ಅಬ್ಸರ್ವ್ ಮಾಡ್ದೆ, ಹ್ಮ್. ಇವಳು ಯಾಕೆ ಯಾವ್ದಕ್ಕೂ ಬರಲ್ಲ, ರೆಡಿಯಾಗಿ ಕೆಳಗೆ ಬರ್ತಾಳೆ, ಹ್ಮ್. ಎಲ್ಲಾನು ಮೇಕಪ್ ಸೆಟ್ ಇದೆ, ಪ್ರತಿಯೊಂದು ಇದೆ, ಓಕೆ. ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಇಲ್ಲಿ ಬಡಪಾಯಿಗ್ಲು ಅಲ್ಲಿ ಇಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ ಹ್ಮ್. ಜನ. ಹ್ಮ್. ಕೆಲವರೆಲ್ಲ ಯಾವಾಗ ನಾವು ಹೊರಗಡೆ ಹೋಗ್ತೀರಂತ ಹತ್ಕೊಂಡು ಯೋಚನೆ ಮಾಡ್ಕೊಂಡು ಹ್ಮ್. ಒಂದ್ ಡಿಪ್ರೆಷನ್ಗೆ ಹೋಗ್ಕೊಂಡಿರ್ತಾರೆ. ಹ್ಮ್. ಬಟ್ ಅಲ್ಲಿ ಅಷ್ಟು ಜನರಲ್ಲಿ ಅಟ್ರಾಕ್ಟ್ ಆಗಿದ್ ಯಾರು? ಪವಿತ್ರ ಪವಿತ್ರ, ಅಲ್ವಾ? ಹೌದು. ಹ್ಮ್. ಅವಳಿಗೆ ಆ ಒಂದು ಪರಿವರ್ತನೆ ಅನ್ನೋದು ಕಾಣಿಸ್ತಾ ಇಲ್ಲ. ಹ್ಮ್. ಸುಮ್ನೆ ಏನೋ ಒಂದು ಟ್ರಿಪ್ ಬಂದಿದ್ದೀನಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಾನು ರೆಸಾರ್ಟ್ ಅಲ್ಲಿ ಇದೀನಿ ಅನ್ನೋ ತರ ಇದ್ರು. ಎಲ್ಲ ಫೆಸಿಲಿಟಿ ಸಿಗ್ತಾ ಇದೆ. ಎಸ್ ಹ್ಮ್. ಎಲ್ಲಾನು ಇತ್ತು. ನಾನು ಗಮನಿಸ್ದೆ, ಹ್ಮ್. ಅಲ್ಲೊಬ್ರು ಆಂಟಿ ಇದಾರೆ, ಹ್ಮ್. ಅವರು ಕನ್ವಿಕ್ಟೆಡ್ ಮನೆ. ಓಕೆ. ಅವರು ಒಂದು ಬ್ಲೂ ಕಲರ್ ಹಾಟ್ ಬಾಕ್ಸ್ ಅಲ್ಲಿ ತಗೊಂಡು ಹೋಗಿ ಮೇಲೆ ಕೊಡೋದು, ಹ್ಮ್. ಊಟ ಕೊಡೋದು, ಹ್ಮ್. ಆಮೇಲೆ ಬರುವಂತದ್ದು ಏನೇ ಬರ್ಲಿ, ಟೀ ಕಾಫಿ ಸ್ಟಾಫ್ ಬರುವಂತದ್ದು ಕೊಡುವಂಥದ್ದು, ಹ್ಮ್. ಇದೆಲ್ಲ ಆಯ್ತು. ಹ್ಮ್. ಯುಗಾದಿ ಹಬ್ಬದ ದಿವಸ ಎಲ್ಲಾರ್ಗುನು ಅಲ್ಲಿ ಸ್ವೀಟ್ಸ್, ಜೈಲಲ್ಲಿ ಏನಂದ್ರೆ ಏನೇ ಗವರ್ಮೆಂಟ್ ಹಾಲಿಡೇಸ್ ಬರ್ಲಿ, ಹ್ಮ್. ಏನೇ ಫಂಕ್ಷನ್ಸ್ ಹಬ್ಬ ಬರ್ಲಿ, ಅಲ್ಲಿ ಒಂದು ಪಲಾವ್, ಕೇಸರಿ ಬಾತ್, ಇಲ್ಲ ಅಂದ್ರೆ ಸ್ವೀಟು, ಪಾಯಸ ಕೊಡ್ತಾರೆ. ಓಕೆ. ಯಾವುದೇ ಇರ್ಬರ್ಲಿ ಪಲಾವೇ ಕೊಡೋದು. ಓಕೆ. ಅಂದ್ರೆ ಅದು ಮೆಡಿಸಿನ್ ಫುಡ್ ಅಲ್ಲ. ನಾವು ಡೈಲಿ ಏನ್ ತಿಂತೀರಿ ಆ ಊಟ ಚೆನ್ನಾಗಿರೋದಿಲ್ಲ. ಹ್ಮ್. 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 ಮೆಡಿಸಿನ್ ಫುಡ್ ಚೆನ್ನಾಗೇ ಇರಲ್ಲ ಹ್ಮ್. ಬಿಡಿ. ಹ್ಮ್. ಬಟ್ ಆ ಹಬ್ಬದ ದಿವಸ, ಒಂದು ಒಕೇಶನ್ ದಿವಸ ಬರುತ್ತಲ್ಲ, ಇಟ್ಸ್ ಎ ಸೋನಾ ಮೊಸರಿ ರೈಸು ಹ್ಮ್. ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿರ್ತಾರೆ. ಓಕೆ. ಎಲ್ಲಾರು ಆ ಊಟ ತಿನ್ನಕ್ ಕಾಯ್ತಾರೆ. ಓಕೆ. ಅಂದ್ರೆ ಸ್ಟಾಫ್ಗೂ ಕೂಡ ಅದೇ ಇರುತ್ತೆ ಅನ್ನೋದ್ರಿಂದ ಸ್ಟಾಫ್ ಇನ್ನೂ ಚೆನ್ನಾಗಿ ಚೆನ್ನಾಗಿದೆ. ಕೊಟ್ಟಿರ್ತಾರೆ. ಓಕೆ. ಓಕೆ. ಆಯ್ತಾ. ಹ್ಮ್. ಸೊ ಪಾಯಸ ಇಲ್ಲ ಕೇಸರಿ ಬಾತ್ ಕೊಡ್ತಾರೆ. ಹ್ಮ್. ಆವತ್ತೇನಾಯ್ತು, ಎಲ್ಲಾರ್ಗು ಈಗ
ಲೈಕ್ ಪಾಯಸ, ಕೇಸರಿ ಬಾತು ಮತ್ತೆ ಪಲಾವ್ ಕೊಟ್ಟಂತ ಸಮಯದಲ್ಲಿ ಓಕೆ ಎಲ್ಲಾರು ಊಟ ಮಾಡಿದ್ರೆ ಲೈಬ್ರರಿಗೆ ಪೇಪರು ಮತ್ತೆ ಒಂದ್ ಸ್ವಲ್ಪ ಬುಕ್ಸ್ ಓದೋ ಅಂತ ಹವ್ಯಾಸ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಅಲ್ಲಿ ಹೋದಾಗ ಬಿಕಾಸ್ ಟೈಮ್ ಪಾಸ್ ಆಗೋ ಜಾಗ ಅದೊಂದೇ, Okay. ಲೈಬ್ರರಿ ಮಾತ್ರ. ಹ್ಮ್. ಅಲ್ಲಿ ಹೋದಾಗ ಊಟಕ್ಕೆ ಟೈಮ್ ಆಯ್ತು, ಹೋಗಿ ಹೋಗಿ ಬೇಗ ಎಲ್ಲಾರು ಲಾಕ್ ಮಾಡ್ಬೇಕು ಅಂತ ಲೈಬ್ರರಿ ಊಟದ ಟೈಮಿಂಗ್ಸ್ ಕ್ಲೋಸ್ ಮಾಡ್ತಾರೆ. ಹ್ಮ್. ಎಲ್ಲಾರು ಹೋಗೋದಕ್ಕೆ ಹೋಗ್ತಾ ಇದ್ದಂಗ್ ಇವಾಗ ಲೈಬ್ರರಿ ಊಟಕ್ಕೆ ಟೈಮ್ ಆದಾಗ ಲೈಬ್ರರಿ ಕ್ಲೋಸ್ ಮಾಡ್ಕೊಂಡು ಈಚೆ ಬರ್ಬೇಕಲ್ವಾ ಹೌದು, ಅಲ್ಲಿರೋರು. ಅವ್ರು ಒಳಗೆ ಗೇಟ್ ಹಾಕೊಂಡು ಇದ್ರು. ಹ್ಮ್. ನೀವ್ ಯಾಕೆ ಇಲ್ಲಿದ್ದೀರಾ ಅಂದೋಗ ಹ್ಮ್. ಆಗಲ್ಲೊಂದ್ 5-6 ಜನ, ಇವಳು ಪವಿತ್ರ, ಇನ್ನೊಂದ್ ಕೆಲವೊಬ್ರು 5-6 ಜನ ಕುತ್ಕೊಂಡು ಹ್ಮ್. ಅಲ್ಲೊಬ್ರು ಟೀಚರ್ ಒಬ್ಬಟ್ಟು ತಂದಿದ್ರು, ತಗೊಂಡು ತಿಂತಾ ಇದಾರೆ. ಹ್ಮ್, ಹ್ಮ್, ಹ್ಮ್. ನಾನ್ ಅದನ್ನು ಪ್ರಶ್ನೆ ಮಾಡ್ದೆ. ಓಕೆ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳ ಜೊತೆ. ಎಸ್ Okay. ಸಿಬ್ಬಂದಿ ಮತ್ತೆ ಅಲ್ಲಿನ ಸ್ವಲ್ಪ ಈ ಟೈಲರಿಂಗ್ ಟೀಚರ್ ಅವರೆಲ್ಲಾರು ಕುತ್ಕೊಂಡ್ ತಿಂತಾ ಇದಾರೆ. ಹ್ಮ್. ನಾನು ಅಬ್ಸರ್ವ್ ಮಾಡಿ ಬಂದೆ. ಹ್ಮ್. ಬಟ್ ಜನ ಇದಾರಲ್ಲ ಅಲ್ಲಿರೋಂಥವ್ರು, ಹ್ಮ್. ಕೆಲವ್ರು ಬಂದ್ ನನ್ನ ಹತ್ರ ಹೇಳ್ತಾರೆ, ಬಿಕಾಸ್ ಯಾರು ಮಾತಾಡಲ್ಲ. ಓಕೆ ಬಂದ್ ಹೇಳ್ದಾಗ ನಾನು ಕೇಳ್ತೀನಿ, ಹ್ಮ್. ಒಬ್ಬಟ್ಟು ಹೇಗ್ ಬಂತು ಅಂತ ಕೇಳ್ತೀನಿ. ಹ್ಮ್. ಇಲ್ಲ ಕಣೋ, ಅದ್ ಯಾರೋ ಮೇಡಮ್ ತಂದಿದ್ರು, ಅದನ್ನೇನು ಆಯ್ತು ಹೆಂಗ್ ಬಂತು, ಅವಳಿಗೆ ಹೆಂಗ್ ಕೊಟ್ರಿ ಅಂತ ಹ್ಮ್. ನಾನು ಪ್ರಶ್ನೆ ಮಾಡ್ತೀನಿ. ಬಿಡು ಹೋಗ್ಲಿ ಅಂತ ಇದ್ ಮಾಡ್ತಾರೆ. ಹ್ಮ್. ಸೊ ಅಲ್ಲಿಂದ ನಾನು ಪ್ರತಿ ಒಂದು ವಿಚಾರಕ್ಕೂ ಧ್ವನಿ ಎತ್ತುವಂತ ಕೆಲಸ ಮಾಡಿದೆ. ಓಕೆ ಆಮೇಲೆ ನಮ್ಗೆ ಮಂತ್ಲಿ ಏನ್ ಕೋರ್ಟ್ ಇರುತ್ತಲ್ಲ, ವಿ.ಸಿ ಕೋರ್ಟ್ ಅಂತ ಹ್ಮ್. ಇರುತ್ತಲ್ಲ, ತಿಂಗಳಲ್ಲಿ 2 ಟೈಮ್ ಬರುತ್ತೆ. ಓಕೆ ವಿ.ಸಿ ಕೋರ್ಟ್ ಅನ್ನೋದು ಪೊಲೀಸ್ ಸಿಬ್ಬಂದಿಗಳು ಹ್ಯಾಂಡಲ್ ಮಾಡಬೇಕು. ಓಕೆ ಅಲ್ಲಿನ ಸಿಸ್ಟಮ್ ಪಾಸ್ವರ್ಡ್ಸ್ ಸಿಬ್ಬಂದಿಗಳಿಗೆ ಗೊತ್ತಿರಬೇಕು. ಬಟ್ ಸಿಬ್ಬಂದಿಗಳಿಗೆ ಆ ಸಿಸ್ಟಮ್ ಪಾಸ್ವರ್ಡೇ ಗೊತ್ತಿಲ್ಲ. ಓಕೆ ಅವಳಿಗೆ ಗೊತ್ತು. ಓಹೋ ಹೋ. ಅವಳು ಬಂದು ಆನ್ ಮಾಡ್ಬೇಕು. ನನಗೆ ಯಾವಾಗೆಲ್ಲ ಕೇಸ್ ಇರುತ್ತೆ, ಹ್ಮ್. ಇವ್ರಿಗೆ ಗೊತ್ತಿರೋದಿಲ್ಲ. ಒಂದ್ 3 ಟೈಮ್ಸ್ ನನ್ನ ಮಿಸ್ ಆಗಿದೆ ಪ್ರೊಡ್ಯೂಸ್ ಮಾಡೋದು. 3rd ಟೈಮ್ಗೆ ವಾಕಿದಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ, ಪ್ರೊಡ್ಯೂಸ್ ಮಾಡಿ ಅಂತ. ಹ್ಮ್. ಈ ಸಿಬ್ಬಂದಿಗೆ ಪಾಸ್ವರ್ಡ್ ಗೊತ್ತಿಲ್ಲ. ಹ್ಮ್. ಅವಳು ನನ್ ವಿಚಾರ ಅಂದ್ರೆ ಬರಲ್ಲ. ಹ್ಮ್. ಹ್ಮ್. ಅವಳನ್ನ ಕರೀತಾ ಇದಾರೆ, ಬಂದ್ ಪಾಸ್ವರ್ಡ್ ಹಾಕು ಅಂತೇಳಿ ಬಂದ್ ಪಾಸ್ವರ್ಡ್ ಹಾಕಿದ್ಲು. ಅದು ನನ್ ಕೇಸ್ ಅಂದ್ಮೇಲೆ ಮೌಸ್ ಅಲ್ಲಿ ಬಿಸಾಕಿ ಹೋದ್ಲು. ಅಟೆಂಡ್ ಮಾಡಕ್ ಆಗಿಲ್ಲ ಬಿಡಿ, ಜಗಳಕ್ಕಿಡ್ದೆ. ಓಕೆ ನೀವು ಸಿಬ್ಬಂದಿಯವ್ರು ನಿಮಗ್ ಪಾಸ್ವರ್ಡ್ ಗೊತ್ತಿಲ್ಲ, ಅವಳಿಗೆ ಗೊತ್ತಿದೆ ಅಂದ್ರೆ ಹ್ಮ್. ಇಲ್ಲಿ ಆರೋಪಿ ಯಾರು ಸಿಬ್ಬಂದಿ ಯಾರು ಅಂತ ಹಿಡ್ಕೊಂಡೆ. ಓಕೆ ಆಕ ಗೊತ್ತಿಲ್ಲ. ಹ್ಮ್. ಕೊನೆಗ ನೆಕ್ಸ್ಟ್ ಡೇ ಹಿಂದೆ ಏನ್ ಮಾಡಿದ್ರು, ಪಾಸ್ವರ್ಡ್ನೆಲ್ಲ ಒಂದ್ ಬುಕ್ ಅಲ್ಲಿ ಬರ್ಕೊಂಡ್ರು. ಓಕೆ ಸೊ ಇಲ್ಲಿ ಯಾರ್ಗ್ ಆಕ್ಸೆಸ್ ಕೊಡಕ್ ಬಿಟ್ಟಿರೋದು ನೀವು? ಹ್ಮ್. ಹ್ಮ್. ಆಮೇಲೆ ಟೈಲರಿಂಗ್ ಕ್ಲಾಸ್ ಅಂತ ಹೋದ್ರೆ, ಟೈಲರಿಂಗ್ ಕ್ಲಾಸಸ್ ಅಲ್ಲೂ ಸಹ ಏನೋ ಪಿಕ್ಚರ್ಸ್ ಪೇಪರ್ ಅಲ್ಲಿ ಬರುತ್ತಲ್ಲ, ಒಂದ್ ಸ್ವಲ್ಪ ಡ್ರೆಸ್ ಎಲ್ಲ ಬ್ಯೂಟಿಷಿಯನ್ ಎಲ್ಲ, ಹ್ಮ್. ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಅಲ್ಲಿ ಪವಿತ್ರ ಗೌಡ 777 ರೆಡ್ ಕಾರ್ಪೆಟ್ ಅಂತ ಹಾಕೊಳ್ಳೋದು, ಈ ಲೈಬ್ರರಿದಲ್ಲೂ ಅವ್ರ ಹೆಸರು ಹಾಕೊಳ್ಳೋದು, ಹ್ಮ್. ಎಲ್ಲ ಕಡೆ ಹಾಕೊಳ್ಳೋದು. ಹ್ಮ್. ಯಾವ್ದೇ ತರ ನಮ್ ಬಟ್ಟೆ ನಾವ್ ವಾಶ್ ಮಾಡ್ಕೊಳ್ತೀರಿ, ಇಲ್ಲ ನಮ್ ನೀರ್ ನಾವ್ ತಗೊಂಡ್ಬರ್ತೀರಿ, ನಮ್ ಊಟ ನಾವ್ ಆ ತರ ಅವಳು ಮಾಡಿದ್ ನಾನ್ ನೋಡಿಲ್ಲ, ಓಕೆ ಎಲ್ಲಾ ಸೇವೆ. ಯಾವತ್ತೂ ಮಾಡಿಲ್ಲ. ಹ್ಮ್. ಅಲ್ಲಿ ಜೊತೆಲಿ ಇದ್ದಂತ ಒಂದ್ 3 ಜನ ಹೆಣ್ಮಕ್ಳಿದಾರೆ. ಹ್ಮ್. ಆ ಹೆಣ್ಮಕ್ಳು ಮಾಡ್ಕೊಡ್ತಾ ಇದ್ದು ಬಿಕಾಸ್ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾ ಇದ್ಲಂತೆ. ಹ್ಮ್. 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 ಕೊನೆಗೆ ಅವಳೇ ಅದ್ ಲೈಬ್ರರಿದಲ್ಲಿ ಮಾತಾಡೋಗ ಅವಳೇ ಹೇಳಿದಾಳೆ, ನೋಡಿ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಎಲ್ಲ ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ಹಾಳು ಮಾಡ್ಕೊಳ್ತಾ ಇದ್ದಾಳೆ, ಸೇವಿಂಗ್ಸ್ ಮಾಡ್ಕೊಂಡಿಲ್ಲ ಅಂತ ಹ್ಮ್. ಹೇಳಿ. ಹ್ಮ್. ಸೊ ಇಲ್ಲಿ ಸಾಮಾನ್ಯ ಆರೋಪಿಗೂನು ಅವಳಿಗೂನು ಏನ್ ಡಿಫ್ರೆನ್ಸು? ಓಕೆ ಇಲ್ಲಿ ನಿಜವಾಗ್ಲೂ ಕಷ್ಟ ಪಡ್ತಾ ಇರೋದು ಮನೆಗೆ ಹೋಗ್ಬೇಕು, ಇಲ್ಲ ಪರಿವರ್ತನೆ ಆಗ್ಬೇಕು, ಹ್ಮ್. ನನ್ ಕುಟುಂಬನ್ ಮಿಸ್ ಮಾಡ್ಕೊಳ್ತಾ ಇದೀನಿ ಅಂತ ಸಾಮಾನ್ಯ ಜನರಲ್ಲಿ ಕಷ್ಟ ಪಡ್ತಾ ಇರೋದು. ಇವಳು ಯಾವ್ದೇ ತರ ಕಷ್ಟ ಆ ಒಂದು ಗಿಲ್ಟ್ ಕೂಡ ಏನು ನೋ ಕಾಡ್ತಿಲ್ಲ. ವೇ. ಅಲ್ಲ ನಿಮ್ಗೂ ಅವ್ರಿಗೂ ಏನಾದ್ರು ನೇರ ಮಾತುಕತೆಗೆ ಏನಾದ್ರು ಅವಕಾಶ ಇತ್ತು, ಮಾತಾಡಿದ್ರೆ ಯಾವ ತರ ಅಂತ? ನೇರ ಮಾತಾಡಕ್ ನಾನು ಹೊರಗಡೆಯಿಂದನೂ ನಾನು ಈ ವಿಚಾರದಲ್ಲಿ, ರೇಣುಕಾ ಸ್ವಾಮಿ ವಿಚಾರದಲ್ಲಿ ನಾನು ಧ್ವನಿ ಎತ್ತಿ ಮಾತಾಡಿದ್ದೀನಲ್ಲ, ಹ್ಮ್. ನನ್ಗೊಂದ್ ಕಾನ್ಸೆಪ್ಟ್ ಏನ್ ಗೊತ್ತಾ ತಿರ್ತಾವ್ರೆ, ಒಬ್ರು ಪತ್ನಿ ಇರುವಾಗ ಇನ್ನೊಬ್ರು ಲೈಫಿಗೆ ನಾವು ಹೋಗ್ಬಾರ್ದು ಓಕೆ ಅಲ್ವಾ? ಹ್ಮ್. ಹೋದ್ರೆ ಸಿಂಗಲ್ ಆಗಿ ಅವ್ರಿದಾರ, ನೀವಿದಾರ ಹೋಗಿ, ಬಟ್ ನನ್ನ ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಡ್ಬೇಕು, ಮನಿ ಮೈಂಡೆಡ್ ಇಟ್ಕೊಂಡು ಯಾರ ಜೀವನನೂ ಹಾಳು ಮಾಡಬಾರ್ದು. ಹ್ಮ್. ಇದನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಹನಿ ಟ್ರಾಪ್ಸ್ ಅನ್ನೋದು ಜಾಸ್ತಿ ಆಗಿದೆ. ಹೌದು. ಫಿನಾನ್ಷಿಯಲ್ ಇರುವಂತ ರಾಜಕಾರಣಿಗಳನ್ನ, ಬಿಸ್ನೆಸ್ ಮ್ಯಾನ್ ಹೌದು. ಟ್ರಾಪ್ ಮಾಡೋದು. ನಿಮ್ಗೆ ಆ ವ್ಯಕ್ತಿ ಇಷ್ಟ ಅಲ್ವಾ, ದೂರ ಬನ್ನಿ. ಹ್ಮ್. ಬಟ್ ಅವ್ರ ವಿಡಿಯೋಸ್ ಫೋಟೋಸ್ ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದು, ಇಲ್ಲ ಏಕಾಏಕಿ ನಾವು ಲೈಫ್ ಸೆಟಲ್ ಆಗ್ಬಿಡ್ಬೇಕು ಅಂತೇಳಿ ಹಣಕ್ಕೋಸ್ಕರ ಇನ್ನೊಬ್ಬರ ಜೀವನ ಹಾಳು ಮಾಡಕ್ ಹೋಗ್ಬಾರ್ದು. ಹೌದು. ಆ ತರ ನಾನು ಒಂದೆಷ್ಟು ಮಾತುಗಳನ್ನ ಮಾತಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಹ್ಮ್. ಅವಳಿಗೆ ಗೊತ್ತು ತುಂಬಾ ಚೆನ್ನಾಗಿ. ಓಕೆ ಸೊ ಆ ಮಾತಾಡಕ್ ಅವಕಾಶ ನನ್ ಪಕ್ಕಾನು ಇದ್ರೇನು ಅವಳು ಮಾತಾಡ್ತಾ ಇರ್ಲಿಲ್ಲ, ನಾವು ಮಾತಾಡ್ತಾ ಇರ್ಲಿಲ್ಲ. ನಾನ್ ಆ ಕಡೆ ಎದ್ದು ಹೋಗ್ತಾ ಇದ್ದೆ, ಅವಳು ಆ ಕಡೆ ಎದ್ದು ಹೋಗ್ತಾ, ಬಟ್ ನನ್ನ ಜೊತೆಲಿರೋರ್ನ ಮಾತಾಡಿಸ್ತಾ ಇದ್ಲು. ಹ್ಮ್. 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 ನನ್ ಜೊತೆ ಯಾರೇ ಇರ್ಲಿ, ಯಾರೇ ಕ್ಲೋಸ್ ಆಗ್ಲಿ, ಕೆಲವೊಂದಷ್ಟು ಜನ ಸ್ವಲ್ಪ ಪ್ರೊಫೆಷನಲಿ ಎಜುಕೇಟೆಡ್ಸ್ ಆಗಿರೋರು, ಹ್ಮ್. ಈ ಲೋಕಾಯುಕ್ತ ರೈಡ್ ಆಗಿರುವಂತದ್ದು. ಸೊ ಇವರೆಲ್ಲ ಬಂದವರು ಅವ್ರಿಗೆ ನನ್ನ ಹತ್ರನೇ ಬಂದ್ ಮಾತಾಡ್ತಾರೆ, ನನ್ ಜೊತೆನೆ ಇರ್ತಾರೆ. ಕೆಲವೊಂದಷ್ಟು ಕೌನ್ಸಿಲಿಂಗ್ ಕೊಡ್ತಾ ಇರ್ತೀನಲ್ಲ, ಎಷ್ಟೇ ಗವರ್ಮೆಂಟ್ ಪ್ರೊಫೆಷನ್ ಇದ್ರೂ ಮಾನಸಿಕವಾಗಿ ಕುಗ್ಗೋಗ್ತಾರೆ ಅಲ್ಲಿ ಬಂದು. ಆವಾಗ ನನ್ ಜೊತೆ ಯಾರು ಇರ್ತಾರೆ ಅವ್ರನ್ನ ಕರ್ಸಿ ಮಾತಾಡುವಂಥದ್ದು, ಹೇಗಿದ್ದೀರಾ, ಆರಾಮಾಗಿರಿ ಬೇಕಂತ. ಹ್ಮ್. 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 ಸೊ ಅವಾಗ ಅವ್ರು ಬಂದ್ ಹೇಳೋರು, ಹ್ಮ್. ನೋಡ್ ನಿನ್ ಜೊತೆ ಇರೋದಕ್ ಬೇಕಂತ ಕರೆದು ಮಾತಾಡಿಸ್ತಾರೆ ಅಂತ ಹ್ಮ್. ಹೇಳಿ. ಸೊ ಒಂದು ಚೈಲ್ಡಿಶ್ ಬಿಹೇವಿಯರ್ ಅವಳು, ಹ್ಮ್. ಮೆಚ್ಯೂರ್ಡ್ ಮೈಂಡ್ ಇಲ್ಲ. ಓಕೆ ಆಮೇಲೆ ಒಂದು ಕುಟುಂಬನ್ ಮಿಸ್ ಮಾಡ್ಕೊಂಡೆ ಇಂಥ ಒಂದು ತಪ್ಪು ಆಗಿದೆ ಅಲ್ಲ ಅನ್ನೋದೇನು ಇಲ್ಲ. ಓಕೆ ಅಂಡ್ ಎಲ್ಲದಕ್ಕೂ ಅಲ್ಲಿನ ಕೆಲವೊಂದಷ್ಟು ಸಿಬ್ಬಂದಿಗಳು ಸಹಕರಿಸ್ತಾ ಇದಾರೆ, ಹ್ಮ್. ಬೇಕಾಗಿ ತಂದ್ಕೊಡ್ತಾ ಇದಾರೆ.
ಚೆನ್ನಾಗೇ ಇದಾರೆ. ಅಂಡ್ ಇತ್ತೀಚೆಗೆ ನನಗೆ ಕರೆ ಬಂದಿದ್ದಂಥದ್ದೆಲ್ಲ ನೋಡಿದ್ರೆ ಹ್ಮ್. ಆ ಕಡೆಗೂ ಕರ್ಕೊಂಡೋಗಿ ಮೀಟ್ ಮಾಡ್ತಾರೆ ಅನ್ನೋಂಥದ್ದು ಆ ಕಾಲ್ಸ್ ಅಲ್ಲಿ ಹೇಳ್ತಾ ಇದಾರೆ. ಬಿಕಾಸ್ ನಾನು ಅದನ್ನ ನೋಡಿಲ್ಲ. ಓಕೆ. ಬಟ್ ಮಾತಾಡ್ತಾರೆ ಅನ್ನೋದು ನಾನು ಕೇಳಿದ್ದೆ. ಹ್ಮ್. ಇಲ್ಲ ಚೆನ್ನಾಗಿದ್ದಾರೆ ಮಾತಾಡ್ತಾರೆ ಅಂತ ಈ ಕಡೆಯಿಂದ ಆ ಕಡೆ. ಬಟ್ ಹೋಗ್ತಾರೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರ ಜೊತೆಲಿ ಇದ್ದಿದ್ದಂತ ಹುಡುಗಿನೇ ಹೇಳ್ಕೊಂಡಿರೋರು ಕೆಲವರು ನನ್ ಕರೆ ಮಾಡಿ ಹೇಳಿದ್ದಾರೆ. ಇತ್ತೀಚೆಗೆ ನಾನು ಒಂದಷ್ಟು ಆಡಿಯೋಸ್ ಹಾಕ್ತಾ ಹ್ಮ್ ಇದೀನಿ. ಹ್ಮ್ ಹ್ಮ್ ಸೊ ಅದ್ರಲ್ಲಿ ಇದೆ. ಓಕೆ. ಅಲ್ಲ, ನೀವು ನೋಡ್ದಂಗೆ ಈಗ ವುಮೆನ್ ಬ್ಯಾರಕ್ಕು ಮೆನ್ ಬ್ಯಾರಕ್ಕು ಸಪ್ರೇಟೇ ಇರೋದು. ಸೊ ಪಾಸಿಬಲ್ ಇತ್ತ ನೀವೇನಾದ್ರೂ ಮೆನ್ ಬ್ಯಾರಕ್ ಬೇರೆ ಮಿಂಗಲ್ ಆಗಿ ಯಾವ್ದಾದ್ರು ಫಂಕ್ಷನ್ಗಳಾಗಿರ್ಬೋದು, ಆ ಟೈಮಲ್ಲಿ ಏನಾದ್ರು ಒಟ್ಟಿಗೆ ಕೊಲೆ ಬಗ್ಗೆ ಏನಾದ್ರು ಭಾಗವಹಿಸೋ ಟೈಮ್ ಇತ್ತ, ದರ್ಶನ್ ಅವ್ರನ್ನ ಏನಾದ್ರು ನೋಡೋ ಚಾನ್ಸ್ ಇತ್ತ ಅಂತ? ಇವಾಗ ಮೊನ್ನೆ ಯೋಗ ಡೇ ಆಗಿದೆ. ಓಕೆ. ಇಂಟರ್ನ್ಯಾಷನಲ್ ಯೋಗ ಡೇ. ಹೌದು ಹೌದು ಒಂದು ಫೋಟೋ ಲೀಕ್ ಆಗಿದೆ. ಹೌದು. ಸೊ ಅದು ಅಲ್ಲಿಗೆ ಕರ್ಕೊಂಡು ಹೋಗಿರೋದು ಲೇಡೀಸ್ನ. ಇದು ಲೇಡೀಸ್ ಬ್ಯಾರಕಲ್ ನಡೆದಿರೋದಲ್ಲ. ಓಕೆ. ಅದು ಅಲ್ಲಿಗೆ ಸೊ ಕರ್ಕೊಂಡು ಈ ತರ ಫಂಕ್ಷನ್ಗಳು ಏನೇ ಇದ್ದಾಗ Yes. ಎಲ್ಲರೂ ಕೊಲೆ ಆಗ್ತಾರೆ. ಎಸ್ ಕರ್ಕೊಂಡು ಹೋಗ್ತಾರೆ. ಕೆಲವೊಂದಷ್ಟು ಸೆಲೆಕ್ಟೆಡ್ ಪೀಪಲ್ ಮಾತ್ರ, ಮಾತ್ರ, ಎಲ್ಲರೂ ಇಲ್ಲ. ಎಲ್ಲಾರ್ನೂ ಅಲ್ಲ. ಹ್ಮ್ ಯಾರಲ್ಲಿನ ಜೈಲಿನ ಸಿಬ್ಬಂದಿಗಳಿಗೆ ಬಕೆಟ್ ಹಿಡಿತಾರಲ್ಲ ಹ್ಮ್, ಹ್ಮ್, ಹ್ಮ್. ಅವ್ರನ್ನ ಸೆಲೆಕ್ಟೆಡ್ ಪೀಪಲ್ಸ್ ನ ಮಾತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಓಕೆ. ಸೊ ನನಗೆ ಇತ್ತೀಚಿನ ಗಮನಕ್ಕೆ ಬಂದಾಗ ಡೆಫಿನೆಟ್ಲಿ ಹೋಗ್ತಾರೆ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರೇನ್ ತುಂಬಾ ದೂರ ಇಲ್ಲ, ಪಕ್ಕದಲ್ಲೇ ಇರುವಂತದಕ್ಕೆ. ಓಕೆ. ಸೊ ಕೆಲವೊಂದಷ್ಟು ಮಾಹಿತಿ ಅಲ್ಲಿನ ಒಬ್ರು ಹೇಳ್ದೋಗ ಹ್ಮ್. ನನಗೆ ತನಿಖೆ ಕರೆದ್ರೆ ಡೆಫಿನೆಟ್ಲಿ ನಾನು ಎಲ್ಲಾನು ಹೇಳ್ತೀನಿ. ಓಕೆ. ಅದು ಗಮನಿಸ್ಬೇಕು. ಅಲ್ಲಿ ಯಾವುದೇ ತರ ಗಂಡ ಹೆಂಡತಿಗ್ ಬಿಟ್ರೆ, ಸಂಬಂಧಿಕರಿಗೆ ಬಿಟ್ರೆ ಇನ್ ಯಾರಿಗೂ ಅವಕಾಶ ಇಲ್ಲ ಮೀಟ್ ಮಾಡೋದು. ಕೇಸ್ ಪಾರ್ಟೀಸ್ ಯಾರು ಇರ್ತಾರೆ ಅವ್ರನ್ನ. ಓಕೆ. ಸ್ವಂತ ಬ್ರದರ್ಸ್ ಇದ್ರೂ ಕೆಲವೊಂದ್ಸಲ ಬಿಡೋದಿಲ್ಲ. ಅದಕ್ಕೂ ಐಡಿ ಪ್ರೂಫ್ ಕೊಡಿ ಅಂತ ಹೇಳ್ತಾರೆ. ಓಕೆ. ಬಟ್ ಈ ಪೊಲೀಸ್ ಸಿಬ್ಬಂದಿಗಳ ನಡವಳಿಕೆ ನಡತೆ ಅವ್ರ ಮಿಸ್ಯೂಸ್ ಮಾಡೋದ್ ನೋಡಿದ್ರೆ ಹ್ಮ್. ಇಲ್ಲಿ ಬದಲಾವಣೆ ಎಲ್ಲಾಗತ್ತೆ. ಇಲ್ಲಿ ಹೊರಗಡೆ ಅವ್ರ ಪತ್ನಿ ಓಡಾಡ್ತಾ ಇದಾರೆ ಹ್ಮ್. ಬೇಲ್ ಸಿಗ್ಬೇಕು ಅಂತ. ಹೌದು. ಅಲ್ಲಿ ಒಳಗಡೆ ನಡೆಯೋದ್ ನಡೀತಾನೆ ಇರುತ್ತೆ. 24 ಗಂಟೆ ಅವ್ರದೇ ಚಿಂತೆ, ಹ್ಮ್, ಹ್ಮ್, ಬೇರೆ ಹ್ಮ್. ಏನು ಚಿಂತೆ ಇಲ್ಲ. ಸೊ ಆ ಮಹಾತಾಯಿದ್ ಬೇರೆ ಏನು ಚಿಂತೆ ಇಲ್ಲ. 24 ಗಂಟೆನೂ ಅದೇ ಚಿಂತೆ. ಅದೇ ಕೆಲವು ನೀವ್ ಹೇಳಿದ ವಿಚಾರ ಕೂಡ ನಾನು ನೋಡಿದೆ. ಮತ್ತೆ ಕೆಲವು ಬೇರೆ ಸಿಬ್ಬಂದಿಗಳಾಗಿರ್ಬೋದು, ಅದು ಬೇರೆ ಬೇರೆ ಕಡೆಯಿಂದ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಏನಂದ್ರೆ, ಪವಿತ್ರ ಗೌಡ ಅವರಿಗೆ ಟಿಲ್ ದರ್ಶನ್ ಅವ್ರ ಹಿಂದೆನೆ ಹೋಗೋ ತರ ಎಲ್ಲ ಇದಿದೆ, ವ್ಯವಸ್ಥೆನ ಮಾಡಿದ್ದಾರೆ. ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿನ ಎಲ್ಲರೂ ಕೂಡ ಅದೇ ತರ ಇದೆ. ಮತ್ತೇನಂದ್ರೆ ಅವರಿಗೆ ಮತ್ತೆ ಬಿಟ್ಟು, ಅಂದ್ರೆ ದರ್ಶನ್ ಅವ್ರು ಈ ಮ್ಯಾಟರ್ ಆಯ್ತು, ಈಗ ಎಲ್ಲಿಗೆ ಸ್ಟಾಪ್ ಮಾಡೋಣ ಬೇಡ ಅನ್ನೋ ತರ ಯಾವುದೇ ಮೈಂಡ್ ಸೆಟ್ ಇಲ್ಲ ಅಂತ ಒಂದು ವಿಚಾರ. ಯಾವುದೇ ಕಾರಣಕ್ಕೂ ಅದ್ ಸಾಧ್ಯ ಇಲ್ಲ. ಹ್ಮ್. ಯಾವುದೇ ಕಾರಣಕ್ಕೂ ಈ ಮೈಂಡ್ ಸೆಟ್ ಇಂದ ಈಚೆ ಬಿಡೋಣ, ನೋ ವೇ. ಓಕೆ. ಯಾವ್ದೋ ಒಂದು ವಿಚಾರದಲ್ಲಿ ಅವಳು ಕೆದಕ್ತಾನೆ ಇರ್ತಾಳೆ. ಹ್ಮ್. ಇವರು ಜೈಲಿಗೆ ಬರ್ತಾ ಇದ್ರಲ್ವಾ, ಆನಿವರ್ಸರಿ ದಿವಸ ಬರ್ಬೇಕು ಅಂತ ಹೌದು ಹೇಳಿ. ಹೌದು ಹೌದು. ಆ ಮೂಮೆಂಟ್ ಅಲ್ಲಿ ಅವಳ ಮುಖ ನೋಡ್ಬೇಕು. ಹ್ಮ್. ಯಾವ ತರ ಅಂದ್ರೆ ಹ್ಮ್. ಬಂದ್ಬಿಡ್ತಾರಲ್ಲ ಆ ನ್ಯೂಸ್ ಪೇಪರ್ ಬಿಕಾಸ್ ಅಲ್ಲಿ ಬೇರೆ ಇದಿಲ್ಲ ಫೆಸಿಲಿಟೀಸ್ Facility. ನೋಡಕ್ಕೆ. ಹ್ಮ್. ಯಾಕಂದ್ರೆ ಕನ್ನಡ ಚಾನೆಲ್ಸ್ ಇಲ್ವೇ ಇಲ್ಲ. ನಮ್ಮ ಹೌದು. ಕರ್ನಾಟಕದ ಬೆಂಗಳೂರು ಜೈಲಲ್ಲಿ ಕನ್ನಡ ಚಾನೆಲ್ಸ್ ಇಲ್ಲ, ಹಾಕಲ್ಲ. ಅಲ್ಲ, ನೀವು ಇಲ್ಲವೇ ಇಲ್ಲ. ಒಂದ್ ಟಿವಿ ಇರುತ್ತೆ, ಅಲ್ಲಿ ನ್ಯೂಸ್ ಎಲ್ಲ ಹಾಕ್ಬೋದು, ನೋಡ್ಬೋದು ಅಂತ ಇರ್ತಾರೆ. ಅದ್ ನಿಜ ಅಲ್ಲ, ಹಿಂದಿ ಚಾನೆಲ್ಸ್, ಬರೀ ಹಿಂದಿ. ಹಿಂದಿ ಚಾನೆಲ್ಸ್ ಹ್ಮ್. ಎಲ್ಲ ಹಿಂದಿ ಚಾನೆಲ್ಸ್. ಹ್ಮ್. ಅಲ್ಲಿ ಅತಿ ಹೆಚ್ಚು ಹಿಂದಿಯವರು ಇರೋದು. ಹ್ಮ್. ಕೇಳಕ್ ಹೋದ್ರೆ ನಮ್ಮನ್ನ ಕರ್ನಾಟಕ ಜೈಲಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ, ಕಳ್ಸಿ ನಮ್ ದೇಶಕ್ಕೆ ಹೋಗ್ತೀರಿ, ನಮ್ ಹ್ಮ್. ರಾಜ್ಯಕ್ಕೆ ಕಳ್ಸಿ ಹೋಗ್ತೀರಿ, ಓಕೆ. ನಿಮ್ಗೆ ಹೇಳಿದ್ರೆ ನಾವು ಕರ್ಕೊಂಡ್ ಬನ್ನಿ ಅಂತ ಹೇಳಿ. ಹ್ಮ್ ಹ್ಮ್ ಹ್ಮ್. ಇವಾಗ ಎಷ್ಟೋ ಜನ, ಹ್ಮ್. ಕೆಲವೊಬ್ರು ಮಾಧ್ಯಮದವರು ಒಳಕ್ ಹೋಗಿದ್ದಾರೆ ಜೈಲ್ಗೆ, ಹೌದು. ರಾಜಕಾರಣಿಗಳು ಹೋಗಿದ್ದಾರೆ, ಹ್ಮ್. ಹೋರಾಟಗಾರ್ತಿಯರು, ಕನ್ನಡ ಪರ ಹೋರಾಟಗಾರ್ತಿಯರು ಹೋಗಿದ್ದಾರೆ. ಹೌದು. ಅವ್ರಿಗೂ ಗೊತ್ತು ಅಲ್ಲಿ ಕನ್ನಡ ಇಲ್ಲ ಅಂತ. ಹ್ಮ್. ಅವ್ರಿಗೂ ಗೊತ್ತು ಅಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳು. ಯಾಕೆ ಅದ್ರ ಬಗ್ಗೆ ಮಾತಾಡಿಲ್ಲ? ಯಾರು ಕೂಡ ಅದ್ರ ಬಗ್ಗೆ ಧ್ವನಿ ಯಾಕೆ ಅದ್ರ ಎತ್ತಿಲ್ಲ. ಬಗ್ಗೆ ಧ್ವನಿ ಅಲ್ಲ, ಎತ್ತಿಲ್ಲ? ನಾನು ಇವಾಗ ಕೇಳ್ತಾ ಇರೋದು ಅಂದ್ರೆ, ಪರಪ್ಪನಗರ ಬೆಂಗಳೂರಿನ ಪರಪ್ಪನಗರ ಜೈಲಲ್ಲಿರೋ ಟಿವಿಗಳಲ್ಲಿ ಕನ್ನಡ ಯಾವುದೇ ಚಾನೆಲ್ಗಳು ಹಾಕಲ್ಲ ಇಲ್ಲ ಅಂತ, ಅದು ಇವಾಗ ಕೇಳ್ತಾ ಇರೋದು. ಯಾಕೆ ಅಂತ ನಾನು ಕೇಳ್ತೀನಿ. ಹೋರಾಟಗಾರರು ಹೋಗಿದಾರಲ್ವಾ, ಹೌದು. ಹೋರಾಟ ಮಾಡಿ ಹೋಗಿರ್ತಾರಲ್ಲ, ಹ್ಮ್. ಹೊರಗಡೆ ಬಂದು ಅದಕ್ಕೊಂದು ಹೋರಾಟ ಮಾಡ್ಬೇಕಲ್ವಾ. ಹೌದು. ಮತ್ತೆ ಅದೇ ಜೈಲ್ಗೆ ಹೋದ್ರೆ ಹ್ಮ್. ಅಲ್ಲಿರೋರ್ ಕೊಡ್ತಾರೆ ಗೂಸ ಅಂತ ಹೇಳಿ ಬಯಕೆ ಮಾಡಲ್ಲ. ಅವ್ರ ಹೋರಾಟ ಏನಿದ್ರೂ ಹೊರಗಡೆ, ಹ್ಮ್ ಹ್ಮ್ ಒಳಗಡೆ ಅಲ್ಲ. ಹ್ಮ್ 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 ಹ್ಮ್. ಒಳಗಡೆ ಅಲ್ಲ. ಓಕೆ. ಅಲ್ಲಿ ಎದುರಿಸಿದ್ರೆ ಹೆದರ್ಸ್ತಾರೆ. ಬಿಕಾಸ್ ಎಲ್ಲರಿಗೂ ಗೊತ್ತಿರ್ಬೇಕು, ಅಲ್ಲಿರೋರ್ಗೆ ಎಲ್ಲಾರ್ಗೂ ಗೊತ್ತು. ನಾನು ಏನಾದ್ರೂ ಅಲ್ಲಿ ಇದೀನಂದ್ರೆ ಅವ್ರ ಮುಂದೆ ವಿಚಾರ ಮಾತಾಡೋದು ಬೇಡ, ಹೊರಗಡೆ ಹೋಗಿ ಮಾತಾಡ್ಬಿಡ್ತಾರೆ ಅನ್ನೋ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾ ಇದ್ರು. ಓಕೆ. ಬಿಕಾಸ್ ನಾವು ಇಲ್ಲಿ ಈ ಕಡೆ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಹೌದು. ಅತ್ಯಾಚಾರ ನಡೀತಾ ಇದೆ, ಪುರುಷ ಪ್ರಧಾನ ಸಮಾಜ ಅಂತ ನಾನು ಅಂತೀನಿ. ಆದ್ರೆ ಈ 3 months 90 days ಅಲ್ಲಿ 2 ಮರ್ಡರ್ ಕೇಸ್ ಅಷ್ಟೇ ಬಂದಿರೋದು. ಹ್ಮ್ 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 ಹ್ಮ್. ಇನ್ನ ಬಂದಿರುವಂತ ಪ್ರತಿ ಒಂದು ಕೇಸಸ್ನು ಹ್ಮ್. ಹೆಣ್ಣು ಮಕ್ಕಳು ವೇಶ್ಯವಾಟಿಕೆ ದಂಧೆಯಲ್ಲೇ ಬಂದಿರೋದು. ಓಕೆ. ದಿನಕ್ಕೆ 5 ಜನ 10 ಜನ ಈ ತರ ಬರ್ತಾ, ಅದು ಸಂಘಟನೆಗಳಲ್ಲಿ ಇರುವಂತವ್ರು. ಹ್ಮ್. ಅಂದ್ರೆ ತಿಳ್ಕೊಳ್ಳಿ, ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ, ನೀವೇ ಇಂಥ ಕೆಲಸ ಮಾಡ್ತಾ ಇರುವಾಗ ಇನ್ ಹೆಣ್ಣಿಗೆ ರಕ್ಷಣೆ ಎಲ್ಲಿದೆ ಓಕೆ. ಅಲ್ವಾ. ಹೌದು. ಸೊ ಈ ವಿಚಾರ ಮತ್ತೆ NDPS ಡ್ರಗ್ಸ್ ಕೇಸಸ್, ಹ್ಮ್. ಇದೆರಡು ಬಿಟ್ರೆ ಪರಪ್ಪನಗರ ಜೈಲಲ್ಲಿ ಬೇರೆ ಕೇಸಸ್ಸೇ ಇಲ್ಲ. ಮರ್ಡರ್ ಕೇಸ್ ಅಪರೂಪಕ್ಕೆ. ಹ್ಮ್ ಹ್ಮ್ ಹ್ಮ್. ಈ ITP ಕೇಸು ಅಂಡ್ NDPS ಕೇಸಸ್ ಮಾತ್ರ ತೇಲಿ ತುಳುಕ್ಲಾಡ್ತಾ ಇದಾವೆ. ಸೊ ಅದೇ ಇವಾಗ ಕಾಮನ್ ತರ ಆಗ್ಬಿಟ್ಟಿದೆ. ಇವ್ರು ಒಬ್ರು ಹೋದ್ರೆ ಮತ್ತೆ ಇನ್ನೊಂದ್ಸಲ ಬರ್ತಾರೆ. ಹ್ಮ್. ಅಂದ್ರೆ ಅವ್ರಿಗೆ ಒಂದ್ಸಲ ಜೈಲ್ ನೋಡ್ಬಿಟ್ರಲ್ಲ ಅಭ್ಯಾಸ. ಓಕೆ.
ಅಂಡ್ ನಾನು ನಿಮ್ಮ ಚಾನಲ್ ಮೂಲಕ ಒಂದೇ ಹೇಳ್ತೀನಿ, ಮನೆ ಓನರ್ಸ್ಗೆ ದಯವಿಟ್ಟು ಮನೆ ಬಾಡಿಗೆ ಕೊಡುವಾಗ ಎಚ್ಚರವಾಗಿರಿ. ಓಕೆ ಮನೆ ಬಾಡಿಗೆಗಳು ತಗೊಂಡು ಬಾಡಿಗೆ ಮನೆಯಲ್ಲಿ ಈ ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇದಾರೆ. ನಾವು ಸಂಘಟನೆ, ನಾವು ಲೀಡರ್ಸ್ ಅಂತ ಹೇಳ್ಕೊಂಡು, ಬಿಕಾಸ್ ಅತಿ ಹೆಚ್ಚು ಜನ ಅಲ್ಲಿರೋರು ಅಂತವ್ರೆ. 50,000 ಡೂಪ್ಲೆಕ್ಸ್ ಮನೆ ಬಾಡಿಗೆ ಕಟ್ಟಿ ಬದುಕುವಂತದ್ದು ಏನಿದೆ? ಓಕೆ ಹೆಣ್ಮಕ್ಳಿಗೆ ರಕ್ಷಣೆ ಬೇಕಲ್ವಾ? ನಾವು ಕಾನೂನ್ ಸರಿ ಇಲ್ಲ ಅಂತೀರಿ, ಕಾನೂನ್ ಸರಿ ಇದೆ. ಓಕೆ ಇಲ್ಲಿ ತಪ್ಪು ಕೆಲ್ಸಕ್ಕೆ ದಾರಿ ಮಾಡ್ತಾ ಇರೋದು, ಆ ಜಾಗ ಬಿಡ್ತಾ ಇರೋದು ಯಾರು? ಹೆಣ್ಣು ಮಕ್ಳೇ ಅಲ್ವಾ? ಅವ್ರಿಗಂತೂ ನಾನು ಎಷ್ಟು ಕ್ಲಾಸ್ ತಗೊಂಡಿದ್ದೀನಿ ಒಳಗಡೆ ಅಂದ್ರೆ, ಅವ್ರು ನನ್ನ ಮುಖ ನೋಡಿನೂ ಸೈಡ್ಗೆ ಹೋಗ್ಬಿಡೋರು. ನಮ್ ಬಗ್ಗೆ ಏನು ಮಾತಾಡ್ಬೇಡಿ, ನಮ್ ಬಗ್ಗೆ ಏನೋ ಮಾತಾಡಿ ಮೇಲೆ ಬದ್ಲಾಗ್ತೀರಿ. ನನಗ್ ಬೇಕಾಗಿರೋದು ಬದಲಾವಣೆ. ತಪ್ಪೆಲ್ಲಾರು ಮಾಡ್ತಾರೆ, ಬದಲಾವಣೆ. ದುಡ್ದು ಊಟ ತಿನ್ನೋಣ. ಹಣ ಸಿಗುತ್ತೆ ಅಂತ ಒಂದು ವ್ಯಕ್ತಿ ಜೀವನಾನು ಹಾಳು ಮಾಡಬಾರ್ದು, ಯಾರ ಲೈಫನ್ನು ಹಾಳು ಮಾಡಕ್ ಹೋಗ್ಬಾರ್ದು. ನಮ್ಗೆ ರೈಟ್ಸ್ ಇಲ್ಲ ಅದಕ್ಕೆ. ಹೌದು. ಅದೇ ಇನ್ನೊಂದು ವಿಚಾರ ಅದ್ರ ನಡುವೆ ಏನಂತಂದ್ರೆ, ನೀವು ಅಲ್ಲಿ ಕೇಳಿರ್ತೀರ ಏನೋ ಗೊತ್ತಿಲ್ಲ, ಹೊರಗಡೆ ಟಾಕ್ ಬಂತು ಏನಂದ್ರೆ, ಜೈಲು ಸಿಬ್ಬಂದಿಗಳೇ ಪವಿತ್ರ ಗೌಡ ಹತ್ರ ದರ್ಶನ್ ಅವ್ರ ವಿಚಾರ ಅಲ್ಲೇನ್ ಮಾಡ್ತೀರಿ, ಏನು ಸುಬ್ಬಾ ಸುಬ್ಬಿ ಅನ್ನೋ ತರ ಅವರೇ ಓಪನ್ ಆಗಿ ಅವರೇ ಹೆಸರಿಡ್ ಕರೀದ್ ಮಾತಾಡ್ತಿದ್ರಂತೆ. ಸೊ ಇದು ನಿಜನಾ ಅಂತ? ಈಗ ಏನು ಒಬ್ರು ದೂರದಾರರು ನನ್ ಮೇಲೆ ಕೊಟ್ಟಿದಾರಲ್ಲ NCR, ಅದೇ ಮೇಡಮ್ಮೇ ಮಾತಾಡ್ತಾ ಇದ್ರು. ಓಕೆ ಪ್ರತಿಯೊಬ್ರು ಮಾತಾಡ್ತಾರೆ, ಪ್ರತಿಯೊಬ್ರು ಅವ್ರ ಹತ್ರ ಮಾತಾಡೋದೇ ದರ್ಶನ್ ಅವ್ರ ವಿಚಾರನೇ. 100% ಮಾತಾಡ್ತಾರೆ. ಸೊ ಇವ್ರಿಗೆ ಆ ವಿಚಾರ ಅಂದ್ರೆ ಮೆನ್ ಬ್ಯಾರಕ್ ಅಲ್ಲಿರೋ ದರ್ಶನ್ ವಿಚಾರ ಇವ್ರಿಗೆ ಸಿಬ್ಬಂದಿ ಗೊತ್ತಾಗಿರುತ್ತೆ. ಗೊತ್ತಾಗುತ್ತೆ, ಬಿಕಾಸ್ ಅಲ್ಲಿಂದ ಕೆಲ ಮಹಿಳಾ ಸಿಬ್ಬಂದಿಗಳು ಈ ಕಡೆ ಬಂದು ಹೇಳ್ತಾರೆ. ಓಕೆ ಹೇಳ್ತಾರೆ, ಆ ಕಾನ್ವರ್ಸೇಷನ್ ಕೂಡ ನಡೀತಾ ಇದೆ. ಹೇಳ್ತಾರೆ, ಅದು ನಡೆಯುತ್ತೆ. ನಾನು ಹೋಗೋಷ್ಟ್ರಲ್ಲಿ ಸ್ಟಾಪ್ ಆಗ್ಬಿಡೋದು. ಹೇಳಕ್ಕಂತಾನೆ ಬರ್ತಾರೆ, ಹೇಳಕ್ಕಂತ ಬಂದು ಅವ್ರನ್ನ ಕರ್ಕೊಂಡೋಗಿ ಒಂದ್ ಕಡೆ ಕೂರಿಸ್ಕೊಂಡು ಮಾತಾಡಿ ಹೇಳ್ತಾರೆ. ಇದು ನಡೆದಿದೆ. ಆ ಟೈಮಲ್ಲಿ ನಾನು ಪ್ರಶ್ನೆ ಮಾಡಿದೀನಿ, ಮನೆ ಹಾಳು ಕೆಲಸ ಮಾಡ್ತೀರಾ, ಒಂದು ಬದಲಾವಣೆ ಆಗುವಂತ ಜಾಗದಲ್ಲಿ ಬಂದ್ಬಿಟ್ಟು ನೀವೇ ಸುಬ್ಬಾ ಸುಬ್ಬಿ ಅಂತ ಮಾತಾಡ್ಕೊಂಡ್ ಕುತ್ಕೊಳ್ತಿರಲ್ಲ ಲೈಬ್ರರಿದಲ್ಲಿ, VC ಕೋರ್ಟ್ ಅಲ್ಲೆಲ್ಲ, ಶೇಮ್ ಆಗಲ್ವಾ ನಿಮ್ಗೆ? ಹೊರ್ಗಡೆ ಗೊತ್ತಾಯ್ತಂದ್ರೆ ಇರುತ್ತ ನಿಮ್ ಕಾಕಿ ಮೈ ಮೇಲೆ ಅಂತಾನು ಅಂದಿದೀನಿ ನಾನು. ಸೊ ಅವರ ಪ್ರತಿಕ್ರಿಯೆ ಅದಕ್ಕೆ ಏನಿಲ್ಲ, ಎದ್ದು ನಗ್ನಾಗ್ತಾ ಇಲ್ಲ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಎದ್ದೋಗ್ತಾರೆ. ಓಕೆ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ನೀವೇ ಹೇಳ್ಪಟ್ರಿ, ಒಂದ್ ಟೈಮ್ ಅಂದ್ರೆ ಲೈಬ್ರರಿಲೋ ಅಥವಾ ಎಲ್ಲ ಒಂದು ಕಾರಿಡಾರ್ ಅಲ್ಲೋ ನಿಮ್ಗೆ ಪವಿತ್ರ ಗೌಡ ಮತ್ತೆ ರನ್ಯರ್ ಅವ್ರಿಗೆ ಒಂದು ಜಗಳ ಆಗುತ್ತೆ ಅಂತ. ಯಾವ ವಿಚಾರಕ್ಕೆ? ಅದು ಏನಂದ್ರೆ, ಲೈಬ್ರರಿದಲ್ಲಿ ಪಪ್ಸ್ ತಿಂತಾ ಇರ್ತಾರೆ. ರನ್ಯಾ ಆಲ್ವೇಸ್ ಅವಳು ಹೆಂಗಂದ್ರೆ ಯಾವಾಗ ಫುಲ್ ಮಾರ್ನಿಂಗ್ ಟು ಈವ್ನಿಂಗ್ ಅವಳು ಒಂದು ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿರ್ತಾಳೆ. ಅಂದ್ರೆ ಮಾರ್ನಿಂಗ್ ಬಂದು ಎಲ್ಲರಿಗೂ ಯೋಗ ಮಾಡ್ತಾಳೆ, ನೆಕ್ಸ್ಟ್ ದೇವಸ್ಥಾನ ಮತ್ತೆ ಎಕ್ಸರ್ಸೈಸ್, ಕಂಪ್ಲೀಟ್ ಅವಳ ಬಾಡಿ ಎಕ್ಸರ್ಸೈಸ್ ಮಾಡುವಂತದ್ದು. ಆಮೇಲೆ ಅತಿ ಹೆಚ್ಚು ಲೈಬ್ರರಿದಲ್ಲಿ ಇರ್ತಾಳೆ, ಏನೋ ಬರ್ಕೊಂಡು ಏನೋ ಕಲಿತಾ ಇರ್ತಾಳೆ. ಇವಾಗ ಲೈಬ್ರರಿ ಅಂದ್ಮೇಲೆ ಬೇರೆ ಯಾರಾದ್ರೂ ಆರೋಪಿಗಳು ಬಂದ್ರೆ, ಏಯ್ ಸೈಲೆಂಟ್ ಆಗಿರಿ, ಮಾತಾಡ್ಬೇಡಿ, ಲೈಬ್ರರಿ ಇದು, ಡಿಸೆಂಟ್ ಆಗಿರ್ಬೇಕು, ಓದಂಗಿದ್ರೆ ಮಾತ್ರ ಇಲ್ಲಿ ಬನ್ನಿ ಅಂತಾರಲ್ವಾ. ಸೊ ಅವ್ರು ಮಾತಾಡ್ಬಾರ್ದು, ಅವ್ರು ಏನು ತಿನ್ಬಾರ್ದು. ನೀವು ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಪಪ್ಸ್ ತಿನ್ನೋದು, ದಿಲ್ ಪಸಂದ್ ತಿನ್ನೋದು ಎಲ್ಲ ಮಾಡ್ಕೊಂಡು ನೀವು ಚಿಟ್ಚಾಟ್ ಮಾಡ್ಕೊಂಡು ಪರ್ಸನಲ್ ಟಾಕ್ ಮಾಡ್ಕೊಂಡಿರ್ಬೋದಾ? ಅದೇ ಲೈಬ್ರರಿದಲ್ಲಿ ಪವಿತ್ರ ಅಂಡ್ ಟೀಮ್, ಒಂದು ಟೀಮ್ ಇದೆ. ಆ ಟೀಮಲ್ಲಿ ರನ್ಯಾ ಇಲ್ಲ. ರನ್ಯಾ ಅವ್ರು ಡೀಸೆಂಟ್ ಬಿಡಿ, ಅವ್ರು ಯಾರ ವಿಚಾರಕ್ಕೂ ಹೋಗಲ್ಲ ರನ್ಯಾ ಅವರು. ಸೊ ಆ ಮೂಮೆಂಟ್ ಅಲ್ಲಿ ಎಷ್ಟು ನೋಡೋದು ಇವ್ರು ಪ್ರತಿ ಸಲ ಬರೋದು. ಸ್ಕೂಲ್ ಟೀಚರ್ ಕುತ್ಕೊಳ್ಳೋ ಜಾಗದಲ್ಲಿ ಪವಿತ್ರ ಕುತ್ಕೊಳ್ತಾಳೆ, ಈ ಕಡೆ ಒಬ್ರು ವಾರ್ಡನ್ ಕುತ್ಕೊಳ್ಳೋ ಜಾಗದಲ್ಲಿ ಹೋಗಿ ಆ ಪ್ಲೇಸ್ ಅಲ್ಲಿ ಕುತ್ಕೊಳ್ತಾಳೆ. ಇಲ್ಲಿ ಪೇಪರ್ ಓದ್ತಾ ಇರ್ತೀರಿ, ನಿಮ್ ಪರ್ಸನಲ್ ಚಿಟ್ ಚಾಟ್ ಮಾಡ್ತಾ ಇರ್ತೀರಾ, ಸುಬ್ಬಾ ಸುಬ್ಬಿ ವೈಯಕ್ತಿಕ ವಿಚಾರಗಳ ಬಗ್ಗೆ. ಹಾಗೆ ಬೇರೆ ಆರೋಪಿಗಳು ಬಂದ್ರೆ ಮಾತಾಡ್ಬೇಡ್ರಿ ಅಂತ ಓಡಿಸ್ತೀರಾ, ನೀವು ಕುತ್ಕೊಂಡ್ ಮಾಡ್ಬೋದಾ? ಆ ಮೂಮೆಂಟ್ ಅಲ್ಲಿ ರನ್ಯಾ ಗಟ್ಟಿ ಧ್ವನಿ ಎತ್ತಿದ್ರು, ಇಲ್ಲಿ ಓದ್ತಾ ಇದೀರಿ, ಬೇರೆಯವ್ರು ಬಂದ್ರೆ ಡಿಸೆಂಟ್ ಆಗಿ ಕುತ್ಕೊಳ್ರಿ, ಸೈಲೆಂಟ್ ಆಗಿರಿ, ಇಲ್ಲ ಹೊರಗಡೆ ಹೋಗಿ ಅಂತೀರಾ, ಇಲ್ಲಿ ಕುತ್ಕೊಂಡ್ ನೀವ್ ಮಾಡ್ತಾ ಇರೋದು ಏನು? ಇದು ಪಪ್ಸ್ ತಿನ್ನೋ ಜಾಗನ ಅಂತ ಹೇಳಿ ರನ್ಯಾ ರೈಸ್ ಮಾಡ್ತಾಳೆ ವಾಯ್ಸು. ನಾನು ರೈಸ್ ಮಾಡ್ತೀನಿ, ಅದು ದೊಡ್ಡದಾಗಿ ತಗೊಂಡ್ ಹೋಗುತ್ತೆ. ಆಮೇಲೆ ಇವಳು ಏನ್ ಮಾಡ್ತಾಳೆ, ಪವಿತ್ರದ ಒಂದ್ ಬುದ್ಧಿ ಏನಂದ್ರೆ, ಅಲ್ಲಿ ಜಗಳ ಸ್ಟಾರ್ಟ್ ಆಗೋ ಅಷ್ಟ್ರಲ್ಲಿ ಅವಳ ಮೇಲೆ ಅವಳ ರೂಮ್ಗೆ ಹೋಗ್ಬಿಡ್ತಾಳೆ. ಅವಳ ಆ ಸ್ಪಾಟ್ ಅಲ್ಲೇ ಇರಲ್ಲ. ಜಗಳ ಸ್ಟಾರ್ಟ್ ಆಗತ್ತೆ ಶುರು ಅಂದ್ರೆ ರೂಮ್ಗೆ ಹೋಗ್ಬಿಡ್ತಾಳೆ, ಅದು ಕೂಲ್ ಆಗೋವರೆಗೂ ಬರಲ್ಲ. ಸೊ ಅದಾದ್ಮೇಲೆ ತ್ರಿಬಲ್ ಸ್ಟಾರ್ ಮೇಡಮ್ ಬರ್ತಾರೆ, ಬಂದು ಮಾತಾಡ್ಸಿ, ನಾನಿರೋಂತ ಸಮಯದಲ್ಲಿ ಹಿಂಗೆಲ್ಲ ಆಯ್ತು ಅಂತಾರೆ, ಬಿಟ್ಬಿಡ್ರಿ ಹೋಗ್ಲಿ. ಆಗ ನಾನು ಪ್ರಶ್ನೆ ಮಾಡ್ತೀನಿ, ಇವಳಿಗಿದೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಲ್ವಾ, ಎಲ್ಲಾರ್ನು ಪ್ರಶ್ನೆ ಮಾಡ್ತೀರಾ, ಎಲ್ಲಾರ್ನು ಬೆಳಿಗ್ಗೆ 6 ಗಂಟೆ ಯೋಗಾಗ್ ಬನ್ರಿ ಅಂತ ಬೈತೀರಾ, ಅವಳನ್ನ ಯಾವ್ದಕ್ಕೂ ಕರೆಯೋದಿಲ್ಲ ಅಂತಂದ್ರೆ ಅವಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕು, VVIP ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿದಾರ. ಹೊರಗಡೆ ನೋಡಿದ್ರೆ ಊಟಕ್ಕೆ ಹಲಿತಾ ಇದಾರೆ ಪವಿತ್ರ ಅಂತಾರೆ, ಇಲ್ಲಿ ನೋಡಿದ್ರೆ ಆರಾಮಾಗಿ ಸ್ಟಾಫ್ ಬರೋ ಊಟ ತಿಂತಾರೆ, ಒಬ್ಬಟ್ಟು ತಿಂತಾರೆ, ಪಪ್ಸ್ ತಿಂತಾರೆ, ಆರಾಮಾಗಿ ರೆಡಿ ಆಗಿ ಫ್ಯಾಷನ್ ಶೋ ಹೆಂಗೆ ಸುತ್ತಾಡ್ಕೊಂಡಿರ್ತಾರೆ. ಅಲ್ಲ, ಒಂದ್ ಪ್ರಶ್ನೆ ಏನಂದ್ರೆ, ಈಗ ಹೊರಗಡೆ ಫುಡ್ ಲಿಮಿಟೆಡ್ ಅಂದ್ರೆ ಇಷ್ಟು ಕೊಡ್ಬೋದು, ಈ ದಿನ ಕೊಡ್ಬೋದು ಅಂತ ಏನೋ ಇರುತ್ತೆ ರೂಲ್ಸ್, ಗೊತ್ತಿಲ್ಲ ನನ್ಗೆ. ಸೊ ಹೊರಗಡೆ ಫುಡ್ ಅಷ್ಟು ಅಲೋ ಇದೆಯಾ ಕಾಮನ್ ಆಗಿ ಹೇಳೋದ್ರೆ? ಇಲ್ಲ, ಫಸ್ಟ್ ಇತ್ತಂತೆಪ್ಪ ತಿರ್ತಾ, ಲೈಕ್ ದರ್ಶನ್ ಅವ್ರದ್ದು ಫಸ್ಟ್ ಸಲ ಜೈಲ್ಗೆ ಹೋಗಿದ್ರಲ್ಲ, ಆ ಮೂಮೆಂಟ್ ಅಲ್ಲಿ ಊಟ ಎಲ್ಲ ಬಿಡ್ತಾ ಇದ್ರಂತೆ.
ಇವ್ರದ್ದು ಸೆಕೆಂಡ್ ಟೈಮ್ ಏನ್ ಅರೆಸ್ಟ್ ಆಗಿ ಹೋದ್ರು ಆಗ ಔಟ್ಸೈಡ್ ಫುಡ್ ಸ್ಟಾಪ್ ಮಾಡಿದ್ದಾರೆ ಅಂತೆ. ಹ್ಮ್. ಅಂಡ್ ಫ್ರೂಟ್ಸ್ ಕೂಡ ಅಷ್ಟು ಬಿಡಲ್ಲ, ಎಂತದೂ ಬಿಡೋದಿಲ್ಲ. ಹ್ಮ್. ಬಟ್ ಇವ್ರಿಗೆ ಈ ಸ್ಟಾಫ್ಸ್ 3 ಟೈಮ್ ಶಿಫ್ಟ್ ವೈಸ್ ಬರ್ತಾರಲ್ವಾ ಓಕೆ. ಡ್ಯೂಟಿಗೆ, ಅವ್ರೇನ್ ಮಾಡ್ತಾರೆ ಅವ್ರಿಗಂತ ಬಾಕ್ಸ್ ತರ್ತಾರೆ. ಹ್ಮ್. ಬಟ್ ಅವ್ರಿಗಂತ ತರಲ್ಲ, ಅಲ್ಲಿರೋರ್ ತರೋದು ಸ್ವಲ್ಪ ದುಡ್ಡು ಇಸ್ಕೊಳ್ಳೋದು ಕೊಡೋದು. Okay. ಅಷ್ಟೇ. ಹ್ಮ್. ಆಯ್ತಾ, ಅಲ್ಲಿರೋರ್ ಕೊಡೋದು, ಅವ್ರಂತೂ ತಿನ್ನೋದಿಲ್ಲ. ಹ್ಮ್. ಅವ್ರಿಗೆ ಯಾರ್ಯಾರು ಬೇಕೋ ಬಾಕ್ಸ್ ಶಿಫ್ಟ್ ವೈಸ್ ಶಿಫ್ಟ್ ಆಗುತ್ತೆ. ಹ್ಮ್. ಅಂಡ್ ಸ್ಟಾಫ್ ಊಟ ಏನ್ ಬರುತ್ತೆ ಅಟ್ಸ್ ವೆರಿ ಗುಡ್ ಫುಡ್, ಹ್ಮ್. ತುಂಬಾ ಚೆನ್ನಾಗಿರುವಂತ ಫುಡ್, ಒಳ್ಳೆ ಫುಡ್. ಸೊ ಅದನ್ನ ಅವಳಿಗೆ ಕಳಿಸ್ತಾರೆ. Okay. ಯಾವುದೇ ತರ ಅವಳಿಗೆ ಜೈಲಿನ ಒಂದು ಆರೋಪಿಗಳಿಗೆ ಸಿಗುವಂತ ಇದು ಅದು ಅವಳು ಅನುಭವಿಸ್ತಾ ಇಲ್ಲ. ಹ್ಮ್. ಹ್ಮ್. ಆರಾಮಾಗಿದ್ದಾಳೆ. Okay. ಆರಾಮಾಗಿ ಒಳ್ಳೆ ಪರ್ಫ್ಯೂಮ್ ಹಾಕೊಂಡು, ಹ್ಮ್. ನಮ್ಗೆ ಅಲ್ಲಿ ಒಂದು ಇದ್ದಷ್ಟು ಆ 3 months ನನ್ ಮುಖಕ್ಕೊಂದು ಸೋಪುನು ಹಾಕಿಲ್ಲ. ಹ್ಮ್. ಇದ್ದಷ್ಟು ಆ ವಾಟರು ಅಷ್ಟೇ, ಕ್ಲೀನ್ಲಿನೆಸ್ ಇಲ್ಲ, ಹ್ಮ್. ಎಂತದೂ ಇಲ್ಲ. ಹ್ಮ್. ಯಾವಾಗ ಹೋಗ್ತಿರೋ ಅಂತ ಅನ್ಬಿಟ್ಟು ನಮ್ ಪಾಡ್ ನಾವಿದ್ರಿ, ನಮ್ಮ ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊಳ್ಳೋದು ಏನು ಇಲ್ವಲ್ಲ, ನಾವ್ ಹೆಂಗಿರ್ತೀರಿ ಅಂತ ಹೇಳಿ. ಹೌದು. ಸೊ ಅವಳಿಗೆ ಎಲ್ಲಾನು ಸಿಗ್ತಾ ಇತ್ತು. ಪರ್ಫ್ಯೂಮ್ ಇತ್ತು, ಹ್ಮ್. ಮೇಕಪ್ ಸೆಟ್ ಇತ್ತು. ಇವಾಗ ಮೇಕಪ್ ಸೆಟ್ ಇಲ್ಲ ಸುಳ್ಳು ಹೇಳಿದ್ರು ಸಂಧ್ಯಾ ಪವಿತ್ರ ಅವ್ರಂತ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ರಿಪೋರ್ಟ್ ಮಾಡಿದಾರಲ್ಲ, ಹ್ಮ್. ಪ್ರೆಸ್ ನೋಟ್ ಬಿಟ್ಟಿದಾರಲ್ಲ. ಹ್ಮ್. ಹ್ಮ್. ಹಾಗಾದ್ರೆ ಅವಳ ಲಿಪ್ಸ್ಗೆ ಆಗ್ತಾ ಇದ್ದಿದ್ದೇನು? ಹ್ಮ್. ಪೇಂಟ್ ಆಗ್ತಾ ಇದ್ರಾ? ಲಿಪ್ಸ್ಟಿಕ್ ಅಲ್ವಾ? ಹ್ಮ್. ಪರ್ಫ್ಯೂಮ್ ಏನ್ ಆಗ್ತಾ ಇದ್ದಿದ್ದು? ಹ್ಮ್. ಯಾರು ತಂದು ಕೊಡ್ತಾ ಇದ್ರು? ಅಂದ್ರೆ ಅವ್ರ ಬಾಡಿದಲ್ಲೇ ಪರ್ಫ್ಯೂಮ್ ಬಂದ್ಬಿಟ್ಟಿರುತ್ತಾ? ಸೊ ಇಟ್ಸ್ ಆಲ್ ಡ್ರಾಮಾ. ಏನೋ ಒಂದ್ ಕೊಡ್ಬೇಕು ಸುದ್ದಿ, ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ದರ್ಶನ್ ಅವ್ರದ್ದು ಏನು ಒಬ್ಬ ರೌಡಿ ಶೀಟರ್ ಜೊತೆ ಸಿಗರೇಟ್ ಸೇರ್ತಾ ಟೀ ಕುಡಿತಾ ಇದ್ರು, ಆ ಮ್ಯಾಟರ್ ಆದ್ರೂ ಕೂಡ ಇನ್ನೂ ಚೇಂಜ್ ಆಗಿಲ್ಲ ಪರಪ್ಪನ ಅಗ್ರಹಾರ. ಅದು ಜಸ್ಟ್ ಒಂದ್ ಕಪ್ ಲೀಕ್ ಆಗಿದ್ದಲ್ವಾ? ಹೌದು. ಅಂತ ಕಪ್ಸ್ ಇಲ್ಲಿ ಎಷ್ಟೊಂದಿದಾವೆ. ಓಕೆ. ಸೊ ಬೇರೆ ತರನೇ ಅಂತ ಇದೆ. ಕಪ್ಸ್ ಇಲ್ಲಿ ವುಮೆನ್ ಬ್ಯಾರಕಲ್ಲೂ ಸಹ ಇದಾವೆ ಕಪ್ಸ್. ಓಕೆ. ಏನ್ ಡಿಫ್ರೆನ್ಸ್ ಇದೆ? ಅಲ್ಲಿ ಕುತ್ಕೊಂಡು ಒಂದ್ ಚೇರ್ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ರು, ಇಲ್ಲೂ ಚೇರ್ಗಳ ಮೇಲೆ ಕೂರಿಸ್ಕೊಳ್ತಾರೆ ಅವಳನ್ನ. ಹ್ಮ್. ಅದು ಹೊರಗಡೆ ಬಂದಿಲ್ಲ. ಬಟ್ ಅಲ್ಲಿ ಮೆನ್ಸ್ ಬ್ಯಾರಕ್ ಅಲ್ಲಿ ಈಗ್ಲೂ ಫೋನ್ ಫೆಸಿಲಿಟಿ ಇದೆ ಅಂತೆ, ಫೋನ್ಸ್ ಈಗ್ಲೂ ಇರುತ್ತಂತೆ. ಅಲ್ಲಿ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅಂತಾರೆ, ಬಿಕಾಸ್ ಅಲ್ಲೇ ತಿರ್ಗ್ಸ್ ಪೊಲೀಸ್ ಸಿಬ್ಬಂದಿಗಳು ಹಾಕಿ ರುಬ್ಬಿ ಬಿಸಾಕ್ತಾರ ಅನ್ನೋದು ಗೊತ್ತಿದೆ. ಬಟ್ ಇಲ್ಲಿ ಫೋಟೋ ಹಿಡ್ದಿ ನಾವು ಹಾಕಕ್ಕಿಲ್ವಲ್ಲ ಫೋನ್ ಇಲ್ಲ. ಫೋನ್ ಇದ್ದಿದ್ರೆ ನಾನ್ ಡೆಫಿನೆಟ್ಲಿ ಬಿಡ್ತಾ ಇದ್ನ. ಅಲ್ಲ, ಬೇರೆಯವ್ರಿಗೂ ಈಗ ಅಲೋ ಇಲ್ಲ ಅಂತ ಯಾರಿಗೂ ಇಲ್ಲ. ಅಲ್ಲಿನ ಸಿಬ್ಬಂದಿಗಳು ತಗೊಂಡ್ಬರ್ತಾರೆ ಫೋನ್. ಅಲ್ಲಿ ಕೆಲಸ ಮಾಡುವಂತ ಜೈಲಿನ ಸಿಬ್ಬಂದಿಗಳ ಹತ್ರ ಫೋನ್ ಇರುತ್ತೆ. ಬಿಕಾಸ್ ನಾನು ಒಂದ್ 2-3 ಸಲ ಪವಿತ್ರ ಗೌಡ ಕೈಲಿ ನೋಡಿದ್ನಲ್ಲ ಫೋನ್, ವುಮೆನ್ಸ್ ಡೇ ದಿವಸ. ಅವಾಗೂ ಪ್ರಶ್ನೆ ಮಾಡಿದ್ನಲ್ಲ ಹೆಂಗ್ ಅವಳ ಕೈಲಿ ಫೋನ್ ಇದೆ ಅಂತ. ಆಗ ಅದು ವಿಡಿಯೋ ಮಾಡಕ್ ಕೊಟ್ಟಿದ್ದು ಅಂತ. ವಿಡಿಯೋ ಮಾಡಕ್ಕೆ ಸಿಬ್ಬಂದಿಗಳು ಮಾಡ್ಲಿ, ಯಾಕೆ ಇವಳು ಮಾಡ್ಬೇಕು? ಆ ವಿಚಾರದಲ್ಲಿ 1-2 ಟೈಮ್ಸ್ ಫೋನ್ ನೋಡಿದಾಗ ಜಗಳ ಮಾಡಿದ್ದೀನಿ. ಅದಾದ್ಮೇಲೆ ನನ್ ಮೇಲೆ ಕಣ್ಣಿಡೋದ್ ಶುರು ಮಾಡಿದ್ರು. ಏನೋ ಇಲ್ಲಿ ತಿಳ್ಕೊಳಕ್ಕೆ ಬಂದಿದ್ದಾಳೆ ಬೇಕಂತ. ನನ್ ಮುಂದೆ ಏನೂ ಮಾಡ್ತಾ ಇರ್ಲಿಲ್ಲ, ಅಲರ್ಟ್ ಆಗೋರು. ಬಟ್ ನನ್ ಪಾಡ್ ನಾನು ಇರ್ತಾ ಇದ್ದೆ. ನನ್ಗೆ ಅತಿ ಹೆಚ್ಚು ಜನ ಕೌನ್ಸಿಲಿಂಗ್ ಕೊಟ್ಕೊಂಡು ಜೀವನ ಏನು ಅಂತ ಹೇಳ್ಕೊಂಡು ಕೇಳಿಬೇಕಂದ್ರೆ ಜೈಲಿಂದ ಬಿಡುಗಡೆ ಆಗಿರೋರ್ನ ಕೇಳಿ, ಪ್ರತಿಯೊಬ್ಬರನ್ನು ಕೇಳಿ ಹೇಳ್ತಾರೆ. ಈಗ ಏನ್ ಕಾಲ್ ರೆಕಾರ್ಡ್ಸ್ ಆಗ್ತಾ ಇದೆಯಲ್ಲ, ಅವರೆಲ್ಲ ಅಲ್ಲಿಂದ ರಿಲೀಸ್ ಆಗಿರೋರೇ ಹೇಳೋದು. ಅದೇ ಕಾಲ್ ರೆಕಾರ್ಡ್ ಬಗ್ಗೆ ಕೇಳ್ಬೇಕಂತಿದ್ದೆ. ಸೊ ಕಾಲ್ ರೆಕಾರ್ಡ್ ವೈರಲ್ ಆಗ್ತಿದೆ. ಏನಂತಂದ್ರೆ ಅಲ್ಲಿನ ನಿಮ್ ಜೊತೆ ಅಂದ್ರೆ ಆರೋಪಿತರಾಗಿ ಒಳಗೋದವ್ರೆ. ಸೊ ನೆಕ್ಸ್ಟ್ ನೀವು ಬಂದ್ಮೇಲೆ ಇಲ್ಲೆಲ್ಲ ಮಾತಾಡಿದ್ಮೇಲೆ ಹೇಳ್ತಿದ್ದಾರೆ, ಸೊ ಇಲ್ಲಿ ಮುಂಚೆ ತರ ಇಲ್ಲ, ಎಲ್ಲ ಚೇಂಜಸ್ ಮಾಡ್ತೀರಾ, ಅಲರ್ಟ್ ಆಗಿದ್ರೆ ನಮ್ಗೆ ಸೊಳ್ಳೆ ಪರದೆ ಕೊಡ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಸೊ ಇದೇನಂತ ರೀಸೆಂಟ್ ಆಗಿ ಒಂದು ಆಡಿಯೋ ವೈರಲ್ ಮಾಡಿದ್ನಲ್ಲ, ಆ ಹುಡುಗಿ ಹೆಣ್ಮಗ್ಳು ಅಲ್ಲಿದ್ದೋಳೆ. ಅಂದ್ರೆ ನಾನಿದ್ದೋಗು ಬಂದಿದ್ಲು, ನಾನ್ ಬಂದಾದ್ಮೇಲೆನು ಹೋಗಿ ಬಂದಿದಾರಂತೇನೋ ವಾರೆಂಟ್ ಆಗಿದೆ ಅಂತ ಹೇಳಿ. ಆಗ ಇಡೀ ಜೈಲಲ್ಲಿ ಮಾತಾಡ್ತಾ ಇದ್ರಂತೆ. ಯಾವಾಗ ಇದು ಮೀಡಿಯಾ ಫುಲ್ ಸುದ್ದಿ ಆಯ್ತಲ್ಲ, NCR ಆಗಿದ್ದ ದಿವಸ ಮಾತಾಡ್ತಾ ಇದ್ದಿದ್ದು. ಎಲ್ಲಾರ ಹತ್ರ ಸೊಳ್ಳೆ ಪರ್ದೆ ತಗೊಂಡ್ಬಿಟ್ಟು, ಬಿಕಾಸ್ ಅಲ್ಲಿ ಲೆಸ್ಬಿಯನ್ಸ್ ಕಾಟ ಜಾಸ್ತಿ ಇದೆ ಅಂತ ಹೇಳಿದಕ್ಕೆ ಸೊಳ್ಳೆ ಪರ್ದೆ ಎಲ್ಲ ತಗೊಂಡು ಎಲ್ಲಾರ್ಗು ಬೆದರ್ಸಿದ್ದಂಥದ್ದು. ಯಾರು ಮಾತಾಡ್ಬಾರ್ದು, ಮತ್ತೆ ಎಲ್ಲೆಲ್ಲಿ ಕುತ್ಕೊಂಡು ಹೆಂಗ್ ಕಂಪ್ಲೇಂಟ್ ಬರೆದ್ರು, ಏನೇನ್ ಹೇಳಿ ಬರೆದ್ರು, ಎಲ್ಲಾನು ಪ್ರಿಪೇರ್ ಹೆಂಗ್ ಮಾಡಿದ್ರು ಅಂತ ಹೆಣ್ಮಗ್ಳು ಹೇಳಿದ್ಲು. ಯಾಕೆ ಹೇಳಿದ್ಲು ಅಂದ್ರೆ ನಾನ್ ಫೈಟ್ ಮಾಡ್ತೀನಿ ಅನ್ನೋದು ಗೊತ್ತಿದೆ. ಅಂಡ್ ಕೆಲವೊಂದಷ್ಟು ಆಡಿಯೋಸ್ ಅಲ್ಲಿ ಅವ್ರು ಯಾಕೆ ಹೇಳಿಲ್ಲ ಇವಾಗ ಮಾತ್ರ ಹೇಳ್ತಾ ಇದಾರೆ ಅಂದ್ರೆ ಭಯ ಇರುತ್ತೆ. ನೆಕ್ಸ್ಟ್ ಏನೋ ಒಂದ್ ಪ್ರಕರಣದಲ್ಲಿ ಒಳಕ್ ಹೋಗ್ತಾರೆ, ಮತ್ತೆ ನೀನ್ ಹಿಂಗ್ ಮಾಡ್ದೆ ಅಲ್ಲ ಅಂತ ಹೊಡಿತಾರೆ. ಅಲ್ಲಿ ಹೊಡೆದು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಲ್ಲಿನ ಜೈಲಿನ ಸಿಬ್ಬಂದಿ ಏನ್ ರಿಪೋರ್ಟ್ ಕೊಡ್ತಾರೆ ಅದೇ ಫೈನಲ್ ರಿಪೋರ್ಟ್ ಆಗಿರುತ್ತೆ. ಬದುಕಿದ್ರ ಮನೆಗ್ ಬರ್ತಾರೆ, ಸತ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಡೆಡ್ ಬಾಡಿ ಕಲೆಕ್ಟ್ ಮಾಡ್ಕೊಳಕ್ಕೆ ಪೇರೆಂಟ್ಸ್ ಹೋಗ್ಬೇಕು. ಇಷ್ಟೇ ನಡೆಯೋದಲ್ಲಿ. ಅಲ್ಲಿ ಒಳಗಡೆ ಏನಾಗತ್ತಂತ ಯಾರಿಗ್ ಗೊತ್ತು? ಅಲ್ಲಿ ಒಬ್ರು ಹೊಡೆದು ಸಾಯಿಸ್ಬಿಟ್ರೇನು ಸಹ ಆ ರೆಕಾರ್ಡ್ ಅಲ್ಲೇ ಒಳಗೆ ಮುಚ್ಚ ಹಾಕ್ತಾರೆ. ಈಗ ನಾನೇ ಒಂದು ಪಾರದರ್ಶಕವಾಗಿ ನಾನೇ ಒಂದು ಹೈ ವಿಟ್ನೆಸ್, ನಾನು ಹೇಳ್ತಿರೋದು ಪ್ರತಿಯೊಂದು ಸತ್ಯ, ಸುಳ್ಳಿರಕ್ ಚಾನ್ಸೇ ಇಲ್ಲ. ಅದನ್ನ ಸುಳ್ಳು ಅಂತ ನೀವು ಹೋಗಿ NCR ಮಾಡಿ ಪ್ರೆಸ್ ನೋಟ್ ಕೊಡ್ತೀರಾ ಅಂದ್ರೆ ಶೇಮ್ ಆನ್ ದೆಮ್. ಸೀರಿಯಸ್ಲಿ ಶೇಮ್ ಆನ್ ದೆಮ್. ಸತ್ಯನ ಸತ್ಯ ಅಂತ ಒಪ್ಕೊಳ್ಳುವಂತ ತಾಕತ್ ಅವ್ರಿಗಿಲ್ಲ ಅಂದ್ರೆ ಸತ್ಯ ಅದು ಅಂತ ಹೇಳುವಂತ ಧೈರ್ಯ ತಾಕತ್ ನನಗಿದೆ. ಆ ಕಾನೂನು ಹೋರಾಟ ಫೇಸ್ ಮಾಡಕ್ಕೂ ಇದೆ. ಬಟ್ ಎಲ್ಲಾ ಹೆಣ್ಮಕ್ಳಿಗೂ ಅದಿರೋದಿಲ್ಲ. ಅಕ್ಕ ನೀವು ರೆಕಾರ್ಡ್ ಮಾಡಿ ಹಾಕೊಳ್ಳಿ ಅಂತಾನೆ ಹೇಳ್ತಾರಲ್ವಾ, ಹೋಗಿ ಬಂದಿರೋರು ಹೇಳ್ತಾರೆ. ಅಂಡ್ ಇನ್ನ ಒಂದ್ 2 ವರ್ಷಕ್ಕೆ ಮುಂಚೆ ಇರೋರು ಸಹ ಕಾಲ್ ಮಾಡಿದಾರೆ, ಅಲ್ಲಿ ಏನೇನ್ ನಡೀತಾ ಇದೆ ಅಂದ್ರೆ ಇವಳು ಹೋದ್ಮೇಲೆನೆ
ಯಾವ ತರ ಎಲ್ಲಾನು ಹೇಳ್ಕೊಂಡಿದ್ದಾರೆ. ನೀವು ಮಾತಾಡ್ತಾ ಇದೀರಾ, ಫಸ್ಟ್ ಮಹಿಳೆ ನೀವು ಮಾತಾಡ್ತಾ ಇರೋದು ಪರಪ್ನಗರ ಜೈಲ್ ಬಗ್ಗೆ ಮಾತಾಡಿ, ನಮ್ ಸಪೋರ್ಟ್ ಇದೆ, ಎಲ್ ಬೇಕಂದ್ರೇನು ಕರೀರಿ. ಸೊ ತನಿಖೆ ಸ್ಟಾರ್ಟ್ ಮಾಡ್ಲಿ, ಏನ್ ನನ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರೆ ಡೆಫಿನೆಟ್ಲಿ ಅವ್ರನ್ನೆಲ್ಲ ಕರೆಸಿ ಅಲೋಕ್ ಕುಮಾರ್ ಸರ್ ಮುಂದೆ ನಿಲ್ಸೋಣ. ಸ್ವಲ್ಪ ಬದಲಾವಣೆ ಆಗ್ಬೇಕು. ಸೊ ಇವಾಗ ನಿಮ್ಮ ಮೇಲೆ ಇವಾಗ ಎಷ್ಟೇ ಕಾನೂನಿನ ಕ್ರಮಗಳು ಅಥವಾ ಕಾನೂನಿನ ಬೆದರಿಕೆಗಳು ಬಂದ್ರು ನೀವು ಮತ್ತೆ ಇದಕ್ಕೆ ಸ್ಟಿಲ್ ಆಗಿ ನಿಂಗೆ ನಿಲ್ತೀರಾ ಅಂತ? ನಾವ್ ಈ ಕಾನೂನು ಕ್ರಮಗಳು, ಈ FIR, ಜೈಲು, ಬೇಲು ಇದ್ ನೋಡಾದ್ಮೇಲೆ ಯಾವ್ದಕ್ಕೂ ಎದ್ರೋದಿಲ್ಲ. ನಾವ್ ತಪ್ಪು ಮಾಡಕ್ ಹೋಗಲ್ಲ. ನಾವ್ ಇರೋ ಸತ್ಯವನ್ನ ಧ್ವನಿ ಎತ್ತಿ ಮಾತಾಡ್ತೀರಿ. ನೀವ್ ಆ ಸತ್ಯನ್ ಮಾತಾಡ್ಬಾರ್ದು ಅಂತೇಳಿ ಕಾನೂನ್ನ ದುರುಪಯೋಗ ಮಾಡ್ಕೊಂಡು ನನ್ ಮೇಲೆ ಕಾನೂನು ಕ್ರಮಗಳು ಜರುಗಿಸುವಂತ ಕೆಲಸ ಮಾಡಿದ್ರೆ ಅಲ್ಲಿ ಸತ್ಯತೆ ಕೊಡ್ಲೇಬೇಕಲ್ಲ, ಎವಿಡೆನ್ಸ್ ನ್ಯಾಯಾಲಯದಲ್ಲೂ. ಗೆಲ್ಲೋದ್ ಯಾವ್ದು? ಸತ್ಯ ಅಲ್ವಾ? ಸತ್ಯನ್ ಮುಚ್ಚಿಡಕ್ ಆಗಲ್ಲ ಅಲ್ವಾ? ಇವತ್ತಲ್ಲ ನಾಳೆ, ಇವತ್ತು ಸಂಧ್ಯಾ ಧ್ವನಿ ಎತ್ತೋರು ನಾಳೆ ಇನ್ಯಾರೋ ಸ್ಟ್ರಾಂಗ್ ಆಗಿರೋರು ಧ್ವನಿ ಎತ್ತುತ್ತಾರೆ. ಎತ್ತಲೇಬೇಕು. ಸೊ ಈ ಕಾನೂನ್ಗೆ ಗೌರವ ಕೊಡ್ತೀನಿ ಹೊರತು ಕಾನೂನಲ್ಲಿ ಈ ಸುಳ್ಳು ದೂರುಗಳನ್ನ ಹಾಕೋದು ಇದಕ್ಕೆಲ್ಲ ನಾನು ಭಯ ಪಡೋಳಲ್ಲ. ಇಂತ FIR 100 ಬರ್ಲಿ, ಏನೇ ಕಾನೂನು ಕ್ರಮಗಳು ಜರುಗಿಸ್ಲಿ, ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತೀನಿ. ಅದು ಬಿಟ್ರೆ ನಾನು ಅಯ್ಯೋ ಭಯ ಬಿದ್ದು ಬೇಡಪ್ಪ ಇದ್ ಯಾಕ್ ಬೇಕು, ಇವೆಲ್ಲ ಪ್ರಚಾರದ ವಿಚಾರನಾ ತಿರ್ತಾವ್ರೆ? ಪ್ರಚಾರದ ವಿಚಾರನ ಇವು? ಜನ ಕೆಲವ್ರು ಹೇಳ್ತಾರಲ್ಲ ಕಮೆಂಟ್ ಹಾಕೊಂಡು, ಪ್ರಚಾರದ ವಿಚಾರ ಆಗತ್ತಾ? ನೋ ವೇ. ಅಲ್ಲ, ನೀವು ಹೋಗಿ ಒಳಗಡೆ ಹೋಗಿ ಏನ್ ಹೇಳ್ತೀರಿ ಹೇಳೋದ್ರಿಂದ ಸೊ ಅದೇ ಇವಾಗ ಕೆಲವರಿಗೆ ಅದೇ ನಮಗೂ ಅಷ್ಟೇ. ಇವಾಗ ನಾವೇನ್ ಹೋಗಿ ನೋಡಿಲ್ಲ ಅಲ್ವಾ, ಕೆಲವು ವಿಚಾರಗಳಂದ್ರೆ ಹೋಗಿ ಅಲ್ಲಿ ಏನು ಅನುಭವ ತಗೊಂಡಿರ್ತಾರೆ ಆ ವಿಚಾರಗಳನ್ನ ನಾವು ಕೇಳ್ಬಿಟ್ಟು ಓ ಈ ತರ ಇದೆ ಅಂತ ಕೆಲವು ಹೇಳ್ಬೇಕಾಗುತ್ತೆ. ಕೆಲವು ನಾವೇ ಹೋಗಿ ಎಕ್ಸ್ಪೆರಿಮೆಂಟ್ ಆಗಿ ಅಲ್ಲಿ ಇದ್ದು ನೋಡಿ ವಿಚಾರ ತಿಳ್ಕೊಳಕ್ಕಾಗಲ್ಲ. ಸೊ ನೀವ್ ಹೇಳ್ತಾ ಇರೋದು ಒಂಥರ ಹಂಗೆ ಅನಿಸ್ತಿದೆ. ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ಕಾನೂನು, ಪ್ರೆಸೆಂಟ್ ಪೊಲೀಸ್ ಅವರ ಕೆಲಸ ನೋಡ್ತಾ ಇದ್ರೆ, ಯಾಕೆಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ವಾ, ಸಾಕಷ್ಟು ಬಾರಿ ಈ ತರ ಟ್ಯಾಕ್ ಬಂದಿದೆ. ಅದರಲ್ಲೂ ಮೆನ್ನಲ್ಲಿ ದರ್ಶನ್ ಅವ್ರ ವಿಚಾರ ಆದ್ಮೇಲೆ ಫುಲ್ ಬದಲಾವಣೆನೆ ಮಾಡ್ತೀವಿ ಅನ್ನೋ ತರ ಎಲ್ಲ ರೌಡಿಗಳಾಗಿರ್ಬೋದು, ಆರೋಪಿಗಳನ್ನಾಗಿರ್ಬೋದು ಆ ಜೈಲಿಗೆ ಈ ಜೈಲಿಗೆ ಎಲ್ಲ ಕಳ್ಸ್ಬಿಟ್ಟು ತಿರ್ಗಾ ಮತ್ತೆ ಇವಾಗ ಪರಪ್ಪನಗ್ರಹಕ್ಕೆ ಹಾಕಿದ್ದಾರೆ. ಮೆನ್ಸ್ ಬ್ಯಾರಕ್ ಅಲ್ಲಿ ಬದಲಾವಣೆ ಆಗಿದೆ, ಇಲ್ಲ ಅನ್ನಲ್ಲ, ಚೇಂಜಸ್ ಆಗಿದೆ. ಬಿಕಾಸ್ ಇಲ್ಲಿ ಪೊಲೀಸ್ ಅಲ್ಲಿನ ಸಿಬ್ಬಂದಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ. ಅದು ವುಮೆನ್ ಬ್ಯಾರಕ್ ಆಗ್ಲಿ ಮೆನ್ ಬ್ಯಾರಕ್ ಆಗ್ಲಿ, ಕಂಟ್ರೋಲ್ ಮಾಡಕ್ ಆಗ್ದಿರ ಇದ್ದಾಗ ಅವ್ರು ಮಾಡೋದು ಒಂದೇ ಒಂದು ಟೆಕ್ನಿಕ್, ಎಲ್ಲಾರನ್ನು ಒಳಕ್ ಹಾಕ್ಬಿಟ್ಟು ಲಾಕ್. ನೀವು ಒಳಗಡೆ ಸಾಯ್ರಿ ಬದುಕ್ರಿ ಹೆಂಗಾದ್ರೂ ಜಗಳ ಲಾಕ್. ಅವ್ರಿಗೇನ್ ಈಸಿ ಸಿಸ್ಟಮ್ ಇದು, ಅದು ಲಾಕ್ ಮಾಡ್ಬಿಡುದು. ಸೊ ಈ ತರ ಒಂದೊಂದ್ ವಾರ ಲಾಕ್ ಮಾಡಿದ್ದಾರೆ, ಹೊರ್ಗಡೆ ಬಿಡದಿರಾ, ಊಟ ಅಲ್ಲೇ ಕೊಡೋ ಅಂತದ್ದು ಎಲ್ಲ. ಬಟ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದೆ ಅನ್ನೋದಕ್ಕಿಂತ ಒಂದು ಆಲ್ಮೋಸ್ಟ್ ಒಂದು 40% ಸ್ಟ್ರಿಕ್ಟ್ ಆಗಿರ್ಬೋದು ಅಲ್ಲಿ, ಇನ್ 60% ಆಗಿಲ್ಲ. ಇನ್ ನಮ್ಮಲ್ಲಂತೂ ವುಮೆನ್ಸ್ ಬ್ಯಾರಕ್ ಫಸ್ಟ್ ವುಮೆನ್ಸ್ ಅಂದ್ರೆ ಗಂಡಸರು ಬರಲ್ಲ, ಗಂಡಸರು ಬರ್ತಾರ ಅಂದ್ರೆ ಏನೋ ಕರೆಂಟ್ ರಿಪೇರಿ, ನೀರ್ ರಿಪೇರಿ ಇಂಥದಕ್ ಬರ್ತಾರೆ. ಇನ್ ಆ ಗಂಡಸರು ಬಂದ್ರೇನು ಬೇಗ ಎದ್ದೋಳ್ರೆ ಗಂಡಸರು ಬಂದ್ರು ಅಂತ ಓಡಿಸ್ಬಿಡ್ತಾರೆ ಜೈಲಿನ ಸಿಬ್ಬಂದಿಗಳು ಯಾರಿದ್ದಾರೆ. ಸೊ ಅಲ್ಲಿ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಹೊರಗಡೆನು ಗೊತ್ತಾಗಲ್ಲ. ಅಂಡ್ ನಾವೇನಾದ್ರೂ ಸತ್ಯ ಹೇಳಕ್ ಬಂದ್ರೆ ಅದನ್ನ ಮುಚ್ಚಾಕುವಂತ ಪ್ರಯತ್ನ ಅಲ್ಲಿನ ಜೈಲಿನ ಸಿಬ್ಬಂದಿ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಏನೋ ವ್ಯವಹಾರ ಇರುತ್ತಲ್ಲ, ಅವೆಲ್ಲ ಹೊರಗಡೆ ಬಂದ್ಬಿಟ್ರೆ ಅವ್ರ 10 ಜನ ಸೇವ್ ಆಗ್ಬೇಕಂದ್ರೆ ನಾನು ಒಬ್ಬಳ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ರೆ ಅಲ್ವಾ. ಸೊ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಾದ್ರೆ ನಮ್ಮ ಸತ್ಯ ಮುಚ್ಚಾಕೊಳ್ಳೋಣ ಅಂತ ಹೇಳಿ ಒಂದು NCR ಮಾಡಿಸಿದ್ದಾರೆ ಅಷ್ಟೇ ಹೊರತು ಇನ್ನೇನು ಇಲ್ಲ. ಬಟ್ ತನಿಖೆ ಕರೆಕ್ಟ್ ಆಗಿ ನಡೀತು ಅಂದ್ರೆ, ಕರ್ಕೊಂಡೋಗಿ ನಿಲ್ಸಿ ತನಿಖೆ ಆಯ್ತು ಅಂದ್ರೆ ಎಲ್ಲಾನು ಹೊರಗಡೆ ಬರುತ್ತೆ. ಸೊ ಈ ಬರೀ ಜೈಲು ಸಿಬ್ಬಂದಿಗಳು ಮಾತ್ರ ಅಲ್ಲದೆ ಇದರಿಂದ ದೊಡ್ಡವರ ಕೈವಾಡ ಇದೆ ಅಂತ ಅನ್ಸುತ್ತಾ? ನೋ ನೋಡಿ, ಈಗ ಜೈಲ್ ಸರಿ ಹೋಗ್ತಾ ಇಲ್ಲ, ಜೈಲ್ ಬದಲಾಗ್ತಾ ಇಲ್ಲ ಅಂತ ರಾಜಕೀಯ ಪಕ್ಷಗಳನ್ನ ನಾವು ಟಾರ್ಗೆಟ್ ಮಾಡ್ತಾರೆ ಪಬ್ಲಿಕ್ ಅಲ್ವಾ. ಈಗ ನಮ್ಮ ರಾಜ್ಯದ CM ಸಹ ತಿಹಾರ್ ಜೈಲ್ ಅವತ್ ನೋಡ್ದಿರಾ ಇದ್ದಿದ್ರೆ, ಅವ್ರು ಎದುರಿಸ್ತೀರಾ ಇದ್ದಿದ್ರೆ ಆ ಇಡಿ ಪ್ರಕರಣನ, ಇವತ್ತು ಅವ್ರ ರಾಜ್ಯದ CM ಆಗ್ತಾ ಇದ್ರ ಅಲ್ವಾ. ಗೃಹ ಮಂತ್ರಿಗಳು ಸೆಂಟ್ರಲ್ ಅಲ್ಲಿ ಇರುವಂತ ಅಮಿತ್ ಶಾ ಅವರು ಒಂದು ಗಡೀಪಾರ್ ಆಗಿದ್ದಂತ, ಅವರು ಕಾನೂನು ಹೋರಾಟ ಜೈಲು ಎಲ್ಲ ಹೆದರ್ಸ್ತೀರಾ ಇದ್ದಿದ್ರೆ ಅವ್ರು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗ್ತಾ ಇದ್ರ. ಇವತ್ತು ಬದಲಾವಣೆ ಅನ್ನೋದು ಜೈಲ್ ಯಾರು ನೋಡಿ ಬಂದಿದಾರಲ್ಲ ಅವ್ರಿಗೆ ಅನುಭವ ಆಗತ್ತೆ ಈ ಜೈಲ್ ಬದಲಾಗಲ್ಲ ಅಂತ ಹೇಳಿ. ಯಾಕಂದ್ರೆ ಅಲ್ಲಿನ ಸ್ಥಿತಿ, ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಸಿಬ್ಬಂದಿಗಳ ಎಲ್ಲಾನು ಗೊತ್ತಿರೋದ್ರಿಂದ ಇದನ್ನ ನಾನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ, CM ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಹಾಗಂತ ಅವ್ರನ್ನ ಸಸ್ಪೆಂಡ್ ಮಾಡ್ಕೊಂಡಿರೋದಲ್ಲ, ಒಬ್ಬರನ್ನ ಯಾರನ್ನಾದ್ರೂ ಪರ್ಮನೆಂಟ್ ಅವ್ರ ಯೂನಿಫಾರ್ಮ್ ಬಿಚ್ಚಿಸಿದ್ರೆ ನಾಳೆ ದಿವಸ ಎಚ್ಚೆತ್ಕೊಳ್ತಾರೆ, ಎಚ್ಚೆತ್ಕೊಳ್ತಾರೆ. ಕಷ್ಟಪಟ್ಟಿ ನಾನು ಪೊಲೀಸ್ ಆಗ್ಬೇಕು ಅಂತ ಬರ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಎಕ್ಸಾಮ್ ಬರ್ದಿರೋಂಥವ್ರು ನಮ್ಗೆ ಒಂದ್ಸಲ ಅಪಾಯಿಂಟ್ಮೆಂಟ್ ಮಾಡಿ ನಾಮಿನೇಷನ್ ಮಾಡಿ ನಮ್ಗೆ ಕೊಡಿ ಅಂತ ಕೇಳ್ತಾರೆ. ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡ್ತಾರೆ ಬೀದಿದಲ್ಲಿ. ಅವ್ರಿಗೆ ಅವಕಾಶ ಕೊಡಿ, ಈ ಲಂಚಕೋರರು ಕೊಡೋ ಬದಲು ತಗಿರಿ ಅವ್ರನ್ನೆಲ್ಲಾರ್ನು, ಆಕ್ರಿ ಹೊಸ ಯೂತ್ಸ್ ಚೇಂಜ್ ಮಾಡ್ಬೇಕು ನಮ್ಮ ರಾಜ್ಯನ. ಈ ಸೀನಿಯರ್ಸ್ ಇದ್ದು ಭ್ರಷ್ಟಾಚಾರ ಮಾಡಿ ಲಂಚ ತಿಂದು ಅದ್ ಕಾಮನ್ ಆಗೋಗಿದೆ.
ಹಾಕ್ರಿ, ಯೂತ್ಸ್ಗೆ ಅವಕಾಶ ಕೊಡಿ, ಅವ್ರನ್ನ ಅಪಾಯಿಂಟ್ ಮಾಡಿ. ಯಾಕಂದ್ರೆ ಅವ್ರ ಕಷ್ಟ ಸುಖ ಕೆಲ್ಸ ಇಲ್ದಿರ ಇರೋದು. ಇವತ್ಗೂ ಎಷ್ಟೋ ಜನ ಪೊಲೀಸವ್ರು ನಾನು ಯಾಕೆ ಇಷ್ಟು ಲಕ್ಷ ಕೊಟ್ಟು ಈ ಸ್ಟೇಷನ್ಗೆ ಹೋಗ್ಬೇಕು, ಎಲ್ಲಿ ಕೊಡ್ತಾರೋ ಡ್ಯೂಟಿ ಮಾಡೋಣ ಅಂತ ನಿಯತ್ತಾಗಿರುವಂತ ಪೊಲೀಸವರು ಇದಾರೆ ನಿಯತ್ತಾಗಿರೋರು. ಬರೋ ಸಂಬಳ ಸಾಕು ಅಂತ ಹೇಳ್ಕೊಂಡು ಬದುಕ್ತಾರವ್ರು ಇದಾರೆ. ಇನ್ನಷ್ಟು ಜನ ಇದೇ ಸ್ಟೇಷನ್ ಬೇಕು, ಇಲ್ಲೇ ಬೇಕು. ಯಾಕೆ ಹೇಳಿ? ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಗ್ತಾರೆ. ಏನಕ್ಕೆ ಹೇಳಿ? ಒಂದಷ್ಟು ವಸೂಲಿ ಮಾಡಕ್ಕಲ್ಲ. ಬದಲಾವಣೆ ಎಲ್ಲಿ? ಪೊಲೀಸವರು ಸರಿಲ್ಲ, ರಾಜಕಾರಣಿಗಳು ಸರಿಲ್ಲ, ಯಾರು ಸರಿ, ನಮ್ಮ ಜನರೇ ಸರಿ ಇಲ್ದಿರ ಇದ್ದಾಗ ಬದಲಾವಣೆ ಎಲ್ಲಿಂದ? ನಾವು ಬದಲಾಗಬೇಕು, ಪ್ರಜ್ಞಾವಂತರಾಗಬೇಕು, ಪ್ರಶ್ನೆ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಬರಬೇಕು. ಕರೆಕ್ಟ್. ಸೊ ಇನ್ನೊಂದು ಇದ್ರ ನಡುವೆ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು, ಅಂದ್ರೆ ಇದು ನಿಮ್ಗೆ ಎಷ್ಟು ಅನುಭವ ಆಗಿದೆ ಅಥವಾ ನೀವು ಕೇಳಿದಿರೋ ಬೇರೆ ಆರೋಪಿ ಕೈದಿಗಳಿಂದ ಗೊತ್ತಿಲ್ಲ. ಜೈಲಲ್ಲಿ ಏನಂದ್ರೆ ಈ ಲೆಸ್ಬಿಯನ್ಸ್ಗಳು ಇದ್ದಾರೆ, ಅದರಲ್ಲೂ ವುಮೆನ್ಸ್ ಇದರಲ್ಲಿ ಇದ್ದಾರೆ ಅಂತ. ಅದ್ರ ಜೊತೆಗೆ ಜೈಲು ಸಿಬ್ಬಂದಿಗಳೇ ಅಂದ್ರೆ ಮೇಲ್ ಸಿಬ್ಬಂದಿಗಳೇ ಬಂದಿರತಕ್ಕಂತ ಮಹಿಳಾ ಆರೋಪಿ ಕೈದಿಗಳಿಗೆ ಅಂದ್ರೆ ಬೇರೆ ತರ ಯೂಸ್ ಮಾಡ್ಕೊಳ್ಳೋದು ಇದೆ ಅನ್ನೋ ಟಾಕ್ ಇದೆ. ಸೊ ಇದು ಎಷ್ಟು ನೀವು ಕೇಳ್ಪಟ್ಟಿದ್ರೆ ಅಷ್ಟು ನಿಮಗೆ ಎಷ್ಟು ಇದ್ರ ಬಗ್ಗೆ ಗೊತ್ತಿದೆ ಅಂತ? ಇಲ್ಲ, ಜೈಲು ಸಿಬ್ಬಂದಿಗಳು ಏನದು ನೀವು ಮೇಲ್ ಬಂದ್ ಯೂಸ್ ಮಾಡ್ಕೊಳ್ತಾರೆ, ಅದು ಸುಳ್ಳು. ಅದು ಚಾನ್ಸಸ್ ಇಲ್ಲ. ಬಿಕಾಸ್ ಎಂಟ್ರಿಗೆ ಹೋದಾಗ ಇಲ್ಲ ಅದಕ್ಕೆ ಹೋದಾಗ ಮಾತಾಡ್ಸ್ಬೋದು ಹೊರ್ತು ಮಿಸ್ಯೂಸ್ ನೋ, ಅದೆಲ್ಲ ಇಲ್ಲ. ಅಂಡ್ ಲೆಸ್ಬಿಯನ್ಸ್ 100% ಇದ್ದಾರೆ. ಅಲ್ಲಿನ ಲೆಸ್ಬಿಯನ್ಸ್ ಒಂದು 10-15 ಜನ ಲೆಸ್ಬಿಯನ್ಸ್ ಇದ್ದಾರೆ. ಆ 15 ಜನ ಲೆಸ್ಬಿಯನ್ಸ್ ಅಲ್ಲಿ ಅಲ್ಲಲ್ಲೇ ಮೂಲೆಯಲ್ಲಿ ಕುತ್ಕೊಂಡು ಕಿಸ್ಸಿಂಗ್ ಮಾಡ್ತಾರೆ, ಮತ್ತೊಂದ್ ಮಾಡ್ತಾರೆ. ಅಂಡ್ ಬೇರೆ ಅಮಾಯಕ ಹೆಣ್ಮಕ್ಳನ್ನ ಕರೀತಾರೆ, ಪ್ರಪೋಸ್ ಮಾಡು ಅಂತಾರೆ, ನಾನ್ ನಿನ್ ಲವ್ ಮಾಡ್ತೀನಿ, ಈ ಬ್ಯಾಡ್ ಟೆಕ್ಚರ್ಸ್ ಎಲ್ಲ ಮಾಡು ಅಂತಾರೆ. ಅಮಾಯಕ ಒಂದು ಹೆಣ್ಣು ಮಗಳು, ಅವಳ ಹೆಸರು ಹೇಳೋದ್ ಬೇಡ, ಅದಕ್ಕೆ ಅವಳು ಸಹಕರಿಸ್ತಿರ ಇದ್ದೋಗ ಅವಳಿಗೆ ಒಂದ್ ಪಂಚ್ ಕೊಟ್ಟಿ ಮೂಗಲ್ ರಕ್ತ ಬರುತ್ತೆ, ಕಿರ್ಚ್ಲಾಡಿ ದೊಡ್ಡ ಜಗಳ ಆಗಿದ್ದಂತ ಸಮಯದಲ್ಲಿ ಆಗ ಅವಳನ್ನ ನೊಂದಂತ ಹೆಣ್ಮಗಳನ್ನ ಬೇರೆ ರೂಮಿಗೆ ಶಿಫ್ಟ್ ಮಾಡಿ ನನ್ನ ಪೇರೆಂಟ್ಸ್ ಕಾಲ್ ಮಾಡ್ಬೇಕು, ನನ್ನ ಲಾಯರ್ ಕಾಲ್ ಮಾಡ್ಬೇಕು ಅಂದಾಗ ಸಮಾಧಾನ ಮಾಡಕ್ಕೆ ಅವ್ರು ಯಾರು ಇನ್ನ ಇಬ್ರಿದ್ರಲ್ಲ ಲೆಸ್ಬಿಯನ್ಸ್, ಅವ್ರಿಬ್ರನ್ನ ಒಂದು ಸೆಲ್ಗೆ ಹಾಕಿ ಕೂಡಾಕ್ತಾರೆ. ಒಂದ್ 3-4 ದಿವಸ ಕೂಡಾಕಿ ನೀವೇನು ಮಾತಾಡಬಾರ್ದು, ನೀವು ಸಾರಿ ಕೇಳ್ಬೇಕು ಅಂತ ಹೇಳಿ ಅಲ್ಲಿಗೆ ಊಟ ಕೊಡುವಂತದ್ ಮಾಡಿ ಇದ್ ಮಾಡ್ತಾರೆ. ಕೊನೆಗೆ 3-4 ಡೇಸ್ ಆದ್ಮೇಲೆ ಪನಿಷ್ಮೆಂಟೇ ಅಲ್ಲ, ಅದು ಲಾಕ್. ಏನೇ ತಪ್ಪು ಮಾಡ್ಲಿ ಲಾಕ್. ಆಮೇಲೆ ಅವ್ರನ್ನ ಲಾಕ್ ಮಾಡಿ ಕೊನೆಗೆ 3-4 ಡೇಸ್ ಆದ್ಮೇಲೆ ಈ ಹುಡುಗಿ ಹತ್ರ ಬಂದು ನೀಲ್ ಡೌನ್ ಮಾಡ್ಕೊಂಡ್ ತಪ್ಪಾಯ್ತು ಅಂತ ಕೇಳೋದು. ಈ ಹುಡುಗಿ ಹತ್ರ ತಪ್ಪಾಯ್ತು ಕೇಳಿದ್ರಿ, ಇನ್ನೊಂದು ಹುಡುಗಿ ಹತ್ರ ಸ್ಟಾರ್ಟ್ ಆಯ್ತಲ್ಲ ನಿಮ್ದು. ಅಂದ್ರೆ ಅಲ್ಲಿ ಎಷ್ಟು ಜನ ಲೆಸ್ಬಿಯನ್ಸ್ ಇದಾರಂದ್ರೆ ನಾವ್ ಅನ್ಕೊಳ್ತೀರಿ ಓ ಜೈಲಲ್ಲಿ ಫುಲ್ ಮೈ ತುಂಬಾ ಬಟ್ಟೆ ಹಾಕೊಂಡಿರ್ತಾರೆ ಅಂತ. ಈ ನೈಜೀರಿಯನ್ಸ್, ಈ ಲೆಸ್ಬಿಯನ್ಸ್ ಎಲ್ಲ 2 ಪೀಸಸ್ ಅಲ್ಲಿ ಇರ್ತಾರೆ. 2 ಪೀಸಸ್ ಅಲ್ಲಿ ಇರ್ತಾರೆ. ಯಾಕೆ ಅದನ್ನೆಲ್ಲ ಫೋಕಸ್ ಮಾಡಲ್ಲ? ಅಂಡ್ ಈ ನೈಜೀರಿಯನ್ಸು ಅಷ್ಟೇ, ಅವ್ರಿಗೆ ಹೆಂಗಂದ್ರೆ ಅವರು ಅಷ್ಟೇ ಈ ಲೆಸ್ಬಿಯನ್ಸ್ ರೀತಿಯಲ್ಲಿ ತುಂಬಾ ಜನ ಇದ್ದಾರೆ. ಅಂಡ್ ಅದನ್ನ ಕೇಳಕ್ ಹೋದ್ರೆ ಅವ್ರು ಯಾರನ್ನು ಮುಖಾಮುಖಿ ನೋಡಿದ್ರೆ ಚೆಚ್ಚು ಬಿಸಾಕ್ತಾರೆ. ಸೊ ಇಷ್ಟೆಲ್ಲ ಅಲ್ಲಿ ನಡೆಯೋಗ ಇದು ಲೆಸ್ಬಿಯನ್ಸ್ ಅಂದ್ರೆ ಚಿಕ್ಕ ಪ್ರಕರಣ ಅಲ್ಲ ತಿರ್ತಾವ್ರೆ. ತಮಿಳ್ನಾಡಲ್ಲಿ ಒಂದಿಬ್ರು ಹೆಣ್ಣು ಮಕ್ಳು ಲೆಸ್ಬಿಯನ್ಸು ತನ್ನ ಜನ್ಮ ಕೊಟ್ಟ ಮಗುನ ಕೊಲೆ ಮಾಡಿದ್ರು. ಒಂದು ಸ್ನೇಹಿತೆಗೆ ಸಮಯ ಕೊಡ್ತಾ ಇಲ್ಲ, ನೀನು ಮದ್ವೆ ಆದ್ಮೇಲೆ ನೀನ್ ನನ್ ಜೊತೆ ಇದ್ದಂತ ಕಳ್ದಂತ ಸಮಯಗಳೆಲ್ಲ ನೀನ್ ಮರಿತಾ ಇದ್ಯಾ ಅಂತ ಹೇಳಿ ಮಗುನ್ ಸಾಯಿಸಿದ್ರು. ಅದೊಂದು ಪ್ರಕರಣ ದೊಡ್ಡ ಸದ್ದಾಯ್ತು ಜಾನ್ವರಿದಲ್ಲಿ. ಸೊ ಈ ಜೈಲೊಳಗೆನೆ ಲೆಸ್ಬಿಯನ್ಸ್ ಇದಾರಲ್ವಾ ನೀವು, ಹಾಗಾದ್ರೆ ಈ ಸದ್ಯಕ್ಕೆ ಹೊರಗಡೆ ಬಂದಿಲ್ಲ. ಅಂಡ್ ಮತ್ತೊಂದು, ನನ್ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದಾರಂತ NCR ಮಾಡಿಸಿದವರು ಜೈಲ್ ಒಳಗೆ ವುಮನ್ ಬ್ಯಾರಕ್ ಅಲ್ಲಿ ಲೆಸ್ಬಿಯನ್ಸ್ ಅಂತ ಕೆಲಸ ಮಾಡ್ತಾರೋ ಅಂತದ್ ಗೊತ್ತಿದ್ರೇನು ಯಾಕೆ ಅವ್ರ ಮೇಲೆ FIR ಪ್ರಕರಣ ದಾಖಲು ಮಾಡಿಲ್ಲ ಜೈಲಿನ ಸಿಬ್ಬಂದಿಗಳು? ನೀವೇ ಅವ್ರನ್ನ ಲಾಕ್ ಮಾಡಿದ್ರಲ್ಲ, ನೀವೇ ಅವ್ರಿಗೆ ಪನಿಷ್ಮೆಂಟ್ ಕೊಟ್ರಲ್ಲ, ಯಾಕೆ ತಾಕತ್ತಿಲ್ವಾ? ಅದನ್ನ ಬದಲಾಯಿಸ್ಬೇಕಲ್ವಾ? ಇಲ್ಲ ಲೆಸ್ಬಿಯನ್ಸ್ ನ ಬೇರೆ ಕಡೆ ಹಾಕಿ, ಇಲ್ಲ ನೈಜೀರಿಯನ್ಸ್ಗೆ ಬೇರೆ ಬ್ಯಾರಕ್ ಮಾಡಿ ಅನ್ನೋಂಥದ್ದು ಯಾಕೆ ನೀವು ಅದ್ರ ಬಗ್ಗೆ ಹೋರಾಟ ಮಾಡಿಲ್ಲ? ಯಾಕೆ ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಂಡಿಲ್ಲ? ಜೈಲಿನ ಅವ್ಯವಸ್ಥೆ ಬಗ್ಗೆ ಸತ್ಯನ ಮಾತಾಡಿದ್ರೆ ನೀವು ನನ್ ಮೇಲೆ ಕಾನೂನು ಕ್ರಮ ತಗೊಳ್ತೀರಾ. ಬಟ್ ಅಲ್ಲಿ ಮೂಲೆಯಲ್ಲೂ ಪೊಲೀಸರು ಅಲ್ಲಿನ ಸಿಬ್ಬಂದಿಗಳು ನೋಡ್ಕೊಂಡ್ ಕೂತಿರ್ತಾರೆ. ಕಾರ್ನರ್ಸ್ ಅಲ್ಲಿ ಕಿಸ್ ಮಾಡ್ತಾರೆ, ಅಸಹ್ಯವಾಗಿ ಬಿಹೇವ್ ಮಾಡ್ತಾರೆ. ಆದ್ರೆ ಬಟ್ ನಮ್ ಕರ್ನಾಟಕದವರು ಅದನ್ನ ನೋಡ್ಕೊಂಡ್ ಕೂತಿರ್ತಾರೆ. ಅಂದ್ರೆ ಇವಾಗ ಈ ತರ ಲೆಸ್ಬಿಯನ್ಸ್ ಅಲ್ಲಿ ಹಿಂದಿಯವರ ಅಥವಾ ಕರ್ನಾಟಕದವ್ರು ನೈಜೀರಿಯನ್ ಎಲ್ಲ ಮಿಕ್ಸ್ ಇದೆ ಅಂತ? ಎಲ್ಲ ಮಿಕ್ಸ್ ಇದೆ. ನೈಜೀರಿಯನ್ಸು ಇದಾರೆ, ಈ ಡೆಲ್ಲಿ ಮಣಿಪುರ್ ಭಾಗದವರು ಇದಾರೆ, ಇನ್ ನಮ್ ಕರ್ನಾಟಕದವರು ಇದಾರೆ, ಎಲ್ಲಾರು ಇದಾರೆ. ಜೈಲಿನ ಸಿಬ್ಬಂದಿಗಳು ಇದಕ್ಕೆ ಪ್ರಶ್ನೆ ಮಾಡಲ್ಲ, ಅವ್ರಿಗೆ ಗೊತ್ತು ಅವ್ರ ಪನಿಷ್ಮೆಂಟ್ ಕೊಡೋದೇ ಲಾಕ್ ಅನ್ನೋದು ಅಷ್ಟೇ. ನೆಕ್ಸ್ಟ್ ಆ ಲಾಕ್ 3-4 ದಿವಸ ಮುಗಿಯುತ್ತೆ, ತಿರ್ಗಾ ಹೊರಗಡೆ ಬಂದು ತಿರ್ಗಾ ಅದೇ ಕೆಲಸ ಮಾಡ್ತಾರೆ. ತುಂಬಾ ಬ್ಯಾಡ್ ಟಚಸ್, ಹೊಸ ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡೋದು, ಅವ್ರು ಹೇಳೋ ಮಾತ್ ಕೇಳಿಲ್ಲ ಅಂದ್ರೆ ಅವ್ರನ್ನ ಹೊಡಿಯೋದು, ಅಲ್ಲೇ ಮಾಡೋದು. ಅವ್ರು ಮಾತಾಡಕ್ ಹೋದ್ರೆ ಇನ್ನ ನಾವಿಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀರಿ, ನಮ್ ಪೇರೆಂಟ್ಸ್ ಬರಕ್ ಆಗಲ್ಲ, ಇನ್ ನಮ್ಗೆ ಸಡನ್ ಆಗಿ ಬೇಲ್ ಸಿಗಲ್ಲ, ಯಾರ್ಗ್ ಹೇಳೋಣ ಅನ್ನುವಂತ ಒಂದು ಭಯದಲ್ಲಿ ಇರ್ತಾರೆ ಹೊರತು. ಬಟ್ ಅಲ್ಲಿ ನಿಜವಾಗ್ಲೂ ಈ ಅನೈತಿಕ ಚಟುವಟಿಕೆಗಳು ಏನ್ ನಡೀತಾ ಇದೆ ಇವೆಲ್ಲ ನಿಲ್ಬೇಕು.
ಇವೆಲ್ಲ ನಿಲ್ಲೇಬೇಕು. ಇದನ್ನ ಹಲೋ ಕುಮಾರ್ ಸರ್ ಗಮನಕ್ಕೆ ತಗೊಳ್ಬೇಕು. ಬಟ್ ಅಲ್ಲಿರೋರು ಹೇಳಿಲ್ಲ. ಹ್ಮ್. ಖಂಡಿತವಾಗ್ಲೂ ತನಿಖೆ ಕರೆದ್ರೆ ಇವೆಲ್ಲ ನಾನು ಹೇಳುವಂತ ಕೆಲಸ ಮಾಡ್ತೀನಿ. ಓಕೆ. ಇನ್ನೊಂದು ಮೇಲ್ ಅಂದ್ರೆ ಆ ಒಂದು ಅವ್ರ ಸೆಲ್ ಬ್ಯಾರಕಲ್ಲಿ ಏನಂತಂದ್ರೆ ಮೊಬೈಲ್ಸ್ ಆಗಿರ್ಬೋದು, ಡ್ರಗ್ಸ್, ಗಾಂಜಾ, ಸಿಗರೇಟು ಇದೆಲ್ಲ ಸಪ್ಲೈ ಆಗ್ತಿದೆ ಅಂತ ನೀವು ಗೊತ್ತಿದೆ, ರೇಡ್ ಆದಾಗೆಲ್ಲ ಎಸ್. ಹೊರಗಡೆ ಬರ್ತೀವಿ. ಸೊ ಈಗ ವುಮೆನ್ ಇದರಲ್ಲಿ ನೀವು ನೋಡ್ದಂಗೆ ಆ ಥರ ಇದೆಯಾ ಅಂತ? ವುಮೆನ್ ಅಲ್ಲಿ ಏನೂ ಇಲ್ಲ. ಓಕೆ. ವುಮೆನ್ ಸಿಗರೇಟು, ಅಲ್ಲಿ ಡ್ರಗ್ಸ್ ಆ ಥರ ಏನು? ಇಲ್ಲ ಇಲ್ಲ ಆತರ ಏನೂ ಇಲ್ಲ. ಹ್ಮ್. ಅಂಥದ್ದು ಏನೂ ಬರೋದಿಲ್ಲ ಇಲ್ಲಿ. ಹ್ಮ್. ಬಿಕಾಸ್ ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು ಒಳ್ಳೊಳ್ಳೆ ಫುಡ್ಸ್ ಬರುತ್ತೆ ಹ್ಮ್. ಹೊರತು, ಹ್ಮ್. ಮತ್ತೆ ಈ ಲೆಸ್ಬಿಯನ್ಸ್ ಕಾಟ, ನೈಜೀರಿಯನ್ಸ್ ಕಾಟ ಇದು ಬಿಟ್ರೆ ಬೇರೆ ಏನೋ ಹೊರಗಡೆಯಿಂದ ಬರುತ್ತೆ. ಈ ಸಿಗರೇಟ್ಸು, ಹ್ಮ್. ಗಾಂಜಾ ಮತ್ತು ಇವೆಲ್ಲ ಇಲ್ಲ ಅಲ್ಲ, ಇಲ್ಲಿ. ಏನಕ್ಕೆ ಅಂದ್ರೆ ಈ ನೈಜೀರಿಯನ್ಸ್ ಅಂದ್ರೆ ಆಲ್ಮೋಸ್ಟ್ ಅವ್ರು ಡ್ರಗ್ಸ್ ಮತ್ತಲ್ಲೇ ಇರ್ತಾರೆ. ಸೊ ಅವರು ಬಿಟ್ಟು ಇರ್ತಾರ ಅಲ್ಲಿ, ಯಾಕೆಂದ್ರೆ ಅದಕ್ಕೋಸ್ಕರ ಅವ್ರು ಏನು ಗಲಾಟೆ ಮಾಡ್ತಿರ್ಲ್ವಾ ಅಂತ. ಇಲ್ಲ ಇಲ್ಲ ಹ್ಮ್. ಅದೆಲ್ಲ ನನಗೆ ಗೊತ್ತಿಲ್ಲ. ಹ್ಮ್. ಬಟ್ ಅವ್ರೇನು ಅಷ್ಟು ಎಂಟ್ರಿಗೂ ಹೋಗ್ತಾ ಇರಲಿಲ್ಲ. ಐ ಡೋಂಟ್ ನೋ, ನನ್ಗೆ ಹ್ಮ್. ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ. ಹ್ಮ್. ಬಟ್ ಜಗಳ ಅಂತ ಬಂತು ಅಂದ್ರೆ ಹ್ಮ್. ಯಾರ ವಿರುದ್ಧ ಆದ್ರೂ ನಿಂತ್ಕೊಂಡ್ರು ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಇಡೀ ನೈಜೀರಿಯನ್ಸ್, ಆಫ್ರಿಕನ್ಸ್ ಒಂದಾಗ್ಬಿಡ್ತಾರೆ. ಓಕೆ. ಯಾರು ಕಂಟ್ರೋಲ್ ಎಷ್ಟು ಮಾಡಕ್ಕಾಗಲ್ಲ. ಜನ ಇದ್ರು ಅವರು? ಒಂದು ಅಂದಾಜು ನೀವು ಅವ್ರು ಇದ್ದ ಮೋರ್ ದೆನ್ 50 ಮೆಂಬರ್ಸ್ ಓಕೆ. ಇದ್ದಾರೆ. ಹ್ಮ್. ಮೋರ್ ದೆನ್ 50 ಮೆಂಬರ್ಸ್ ಇದ್ದಾರೆ. ಹ್ಮ್. ಅವ್ರನ್ನ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಹ್ಮ್. 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 ಅವ್ರ ಪೊಲೀಸ್ ಅವ್ರ ಲಾಠಿ ತಗೊಂಡು ಅವ್ರಿಗೆ ಹೊಡಿತಾರೆ. ಓಕೆ. ಹೊಡೆದಿದ್ದಾರೆ ಸಹ. ಹ್ಮ್. 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 ರೀಸೆಂಟ್ ಆಗಿ ಹೊಡೆದಿದ್ದಾರೆ. ಹ್ಮ್. ಹೊಡೆದು ಅವ್ರ ಕಾಕಿನೆಲ್ಲ ಹೆಳ್ದು ಬಿಸಾಕಿದ್ದಾರೆ. ಹ್ಮ್. ಸೊ ಕೇಳಲ್ಲ ಅವ್ರನ್ನ ಯಾರ್ದು. ಮೋಸ್ಟ್ಲಿ ನೀವ್ ಹೇಳೋದ್ ನೋಡಿದ್ರೆ ಐ ಡೋಂಟ್ ನೋ ಅವ್ರದ್ದು ಅಷ್ಟು ಹೈಪ್ಗೆ ಒಂದು ಫೈಟ್ ಮಾಡ್ತಾರೆ ಅಂದ್ರೆ ಹ್ಮ್. ಗೊತ್ತಿಲ್ಲ ನನ್ಗೆ. ಇರ್ಬೋದು, ಇಲ್ಲ ಇಲ್ದಿರಾನು ಇರ್ಬೋದು. ಹೌದು. ಅಲ್ಲ, ಯಾಕೆಂದ್ರೆ ನೈಜೀರಿಯನ್ಸ್ ಅಂದ್ರೆ ಅವ್ರು ಆಲ್ಮೋಸ್ಟ್ ಬರೋದೇ ಒಂದು ವೀಸಾ ಹ್ಮ್. ಎಕ್ಸ್ಪೈರ್ ಆದ ಆ ಒಂದು ಇದು, NDPS ಮತ್ತೆ ಈ ಡ್ರಗ್ಸ್ ಕೇಸಲ್ಲಿ. ಸೊ ಈ ಇರ್ಬೋದು. ನನ್ಗೆ ಇರೋದ್ರಿಂದ ಇವಾಗ ನೀವ್ ಪ್ರಶ್ನೆ ಮಾಡೋದ್ ನೋಡಿದ್ರೆ ಅವ್ರ ಹ್ಮ್. ಕೋಪ ನೆನ್ಸ್ಕೊಂಡ್ರೆ ಗೊತ್ತಿಲ್ಲ, ಇರ್ಬೋದೇನೋ ಇರ್ಬೋದು. ಇರ್ಬೋದೇನೋ. ಹ್ಮ್. ಬಿಕಾಸ್ ಆ ಲೆವೆಲ್ ಕೋಪ. ಹ್ಮ್. ಫೋನ್ ಬೂತ್ ಅಂತ ಇದೆಲ್ಲ, ಫೋನ್ ಬೂತ್ನೇ ತಳ್ಳಾಕ್ಬಿಡ್ತಾರೆ, ಹೊಡಿತಾರೆ, ಹ್ಮ್. ಮುಲ್ಲಾಜೆ ಇಲ್ಲ. ಹ್ಮ್. ಆ ಲೆವೆಲ್ ಜಗಳ ಕಚ್ಚಾಕ್ಬಿಡ್ತಾರೆ. ಹ್ಮ್. ಒಬ್ರಿಗೆ ಒಂದ್ ಹೆಣ್ಮಗಳಿಗೆ ಕಿವಿ ಕಚ್ಚಿದ್ದಾರೆ, ಮೂಗ್ ಕಚ್ಚಿದ್ದಾರೆ. ಓಕೆ. ಅವ್ರನ್ನ ಕಂಟಿನ್ಯೂಸ್ ಲಾಕ್ ಹಾಕಿದ್ರು. ನಾನ್ ಬರೋವರ್ಗುನು 10 ಡೇಸ್ ಆಗಿದೆ, ಲಾಕ್ ಅಲ್ಲೇ ಇದ್ರು ಅವ್ರು. ಓಕೆ. ಅಲ್ಲೇ ಊಟ, ಅಲ್ಲೇ ಅವರು ಮತ್ತೆ ಅಲ್ಲೇ ಹೊರಗಡೆ. ಅಲ್ಲೇ ಅಲ್ಲೇ ಹ್ಮ್. ಕಂಟ್ರೋಲ್ ಮಾಡಕ್ ಆಗಲ್ಲ ಅವ್ರ ಹ್ಮ್. ಕೈಲಿ, ಹ್ಮ್. ಜೈಲಿನ ಸಿಬ್ಬಂದಿ ಕೈಲಿ. ಓಕೆ. ಸೊ ಇನ್ನೊಂದು ವಿಚಾರ, ಈಗ ನೀವು ಕೂಡ ನೋಡಿರ್ತೀರ, ಹೇಳಿದ್ರಿ ನೀವು ಅಂದರೆ ಯಾವುದೇ ಒಂದು ಸಂಸಾರದಲ್ಲಿ ನಾವು ಎಂಟ್ರಿ ಆಗಬಾರ್ದು ಅನ್ನೋ ಥರ. ಸೊ ವಿಜಯಲಕ್ಷ್ಮಿ ಅವ್ರ, ದರ್ಶನ್ ಅವ್ರ ಪ್ರಕರಣದಲ್ಲಿ, ಸೊ ವಿಜಯಲಕ್ಷ್ಮಿ ಅವರು ಬೇರೆ ಯಾರು ಅಂದರೆ ಎಲ್ಲರೂ ಮಾತಾಡೋದೇ, ಬೇರೆ ಯಾರಾದರೂ ಹೆಣ್ಮಗಳಾಗಿದ್ರೆ ಇಷ್ಟೊತ್ತಿಗೆ ಅವ್ರು ಬಿಟ್ಟು ಹೋಗ್ತಿದ್ರು. ಅಷ್ಟು ಇದು ನಮ್ಮ ಭಾರತೀಯ ಹೆಣ್ಮಕ್ಳು ಸಂಸ್ಕೃತಿ, ಇದು ನಮ್ಮ ಕರ್ನಾಟಕದ ಹೆಣ್ಮಕ್ಳು ಸಂಸ್ಕೃತಿ. ಅವ್ರು ನೋಡಿ ಎಷ್ಟೇ ಸಮಸ್ಯೆ, ಎಷ್ಟೇ ಕಷ್ಟ ಸುಖ ಬಂದರೂ ಬಿಟ್ಟು ಹೋಗಿಲ್ಲ. ಟಿಲ್ ಸಪೋರ್ಟ್ ಮಾಡ್ತಾ ಈಗಲೂ ಕೂಡ ಜೈಲಿಗೆ ಹೋಗ್ತಾರೆ. ಅವಾಗ ಅವ್ರಿಗೇನು ಬೇಕೆಲ್ಲ ಇದು ಮಾಡ್ತಾರೆ ಅಂತ. ಸೊ ಅವ್ರು ನೋಡಿದ್ರೆ ಏನು ಅನ್ಸುತ್ತೆ ಅಂತ? ವಿಜಯಲಕ್ಷ್ಮಿ ಅವರು, ದರ್ಶನ್ ಅವ್ರು ಹೀರೋ ಆದ್ಮೇಲೆ ಅವ್ರ ಲೈಫಲ್ಲಿ ಬಂದವರಲ್ಲ. ಹೌದು. ಝೀರೋ ಇಂದ ಬಂದು ತನ್ನ ಪತಿನ ಹೀರೋ ಮಾಡಿದಂತ ಮಹಿಳೆ ಅವರು. ಹೌದು. ಪ್ರತಿಯೊಂದು ಕಷ್ಟದಲ್ಲೂ ನಿಂತಿದ್ದಾರೆ. ಹ್ಮ್. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಸಕ್ಸಸ್ ಅಲ್ಲೂ ನಿಂತಿದ್ದಾರೆ, ಫೇಲ್ಯೂರ್ಸ್ ಅಲ್ಲೂ ನಿಂತಿದ್ದಾರೆ, ಅವರ ಒಂದು ಬ್ಯಾಡ್ ಟೈಮ್ ಅಲ್ಲೂ ಸಹ ನಿಂತಿದ್ದಾರೆ ಈಗ. ಹೌದು. ಸೊ ಆ ಮಹಿಳೆಗೆ ನಾನು ನಿಜವಾಗ್ಲೂ ಆಟ್ಸ್ ಆಫ್ ಅಂತ ಹೇಳ್ಬೋದು. ಹ್ಮ್. ಬಿಕಾಸ್ ಎಷ್ಟೆಷ್ಟೋ ವಿಚಾರಗಳಲ್ಲಿ ಗಂಡಂದ್ರು ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಹೆಣ್ಮಕ್ಳ ಸವಾಸ. ಆದ್ರೂ ಆ ಅಮ್ಮ ಹ್ಮ್. ಇಲ್ಲ, ನನ್ನ ಸಂಸಾರನ ಸರಿ ಮಾಡ್ಕೊಳ್ಬೇಕು, ನನ್ನ ಗಂಡನ ಸರಿ ಮಾಡ್ಕೊಳ್ಬೇಕು, ನನ್ನ ಕುಟುಂಬನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಯಾವೊಂದು ಮಹಿಳೆನೂ ಇನ್ನೊಂದು ಸಂಬಂಧ ಇಟ್ಕೊಂಡು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾದಾಗ ಯಾರು ಹೋಗ್ತಾರೆ ಹೇಳಿ? ಹೌದು. ಯಾರು ಹೋಗ್ತಾರೆ ಅವ್ರನ್ನ ಕಾಪಾಡಕ್ಕೆ? ಹ್ಮ್. ಹ್ಮ್. ನಾನಿದ್ದೀನಿ, ನೀನ್ ಧೈರ್ಯವಾಗಿರು ಅಂತ ಹೇಳಿ ಆ ಮಹಿಳೆ ನಿಂತಿದ್ದಾರೆ ಅಂತ ಅಂದ್ರೆ ಸೀರಿಯಸ್ಲಿ ವಿ ಹ್ಯಾವ್ ಟು ಸೇ ಆಟ್ಸ್ ಆಫ್ ಫಾರ್ ಹರ್. ಹೌದು. ಒಬ್ರು ಕಮಿಷನರು ಪವಿತ್ರನೇನೋ ಒಂದು ಕಂಪ್ಲೇಂಟ್ ಅಲ್ಲಿ ಸೆಕೆಂಡ್ ವೈಫ್ ಅಂತ ಏನೋ ಹಾಕಿದಕ್ಕೆ ಹೋರಾಟ ಮಾಡಿದಂತ ಮಹಿಳೆ. ಹೌದು. ನಾನ್ ಬದುಕಿದ್ದೋಗ ಅವ್ರದ್ದು ಒಂದೇ ಅಜೆಂಡಾ, ಹ್ಮ್. ನಾನು ನನ್ನ ಮಗ ಇರೋವರ್ಗುನು ಬೇರೆ ಆ ಪ್ಲೇಸ್ಗೆ ಸಾಧ್ಯ ಇಲ್ಲ. ಹ್ಮ್. ಇಲ್ಲ ಆತರ ಆಯ್ತಾ, ಡಿವೋರ್ಸ್ ಕೊಟ್ಟು ಆದ್ಮೇಲೆ ಹ್ಮ್. ಅಲ್ಲಿವರೆಗೂ ಅವ್ರು ಬಿಟ್ಕೊಡಕ್ ಚಾನ್ಸೇ ಇಲ್ಲ ಬಿಡಿ, ಹೌದು. ಹ್ಮ್. ಬಿಟ್ಕೊಡಕ್ ಚಾನ್ಸೇ ಇಲ್ಲ. ಅಂಡ್ ಈ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳಿದಾಗ, ಒಂದು ಇತ್ತೀಚೆಗೆ ನಾನು ಬಂದ್ಮೇಲೆ ಗಮನಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಯಾರದು ಇನ್ನೊಬ್ರು ನಟ ಅವ್ರ ಜೊತೆ ಓಡಾಡ್ತಾರಲ್ವಾ, ಧನ್ವೀರ್. ಅಲ್ಲ ಧನ್ವೀರ್ ಅಲ್ವಾ, ಧನ್ವೀರ್ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ. ತಮ್ಮ ಹ್ಮ್. ಒಂದು ಬ್ರದರ್ ತರ ಒಂದು ಮಾರಲ್ ಸಪೋರ್ಟ್ಗೆ ಜೊತೆಯಾಗಿ ನಿಂತಿರೋದು. ಹೌದು. ಸಂಬಂಧಗಳು ಯಾರಗ್ ಬೆರೆಸ್ಬೇಕು ಅನ್ನೋದು ಬೇಡವಾ? ಹ್ಮ್. ಹ್ಮ್. ಅಂಡ್ ಅವ್ರು ಎಲ್ಲೋ ಟ್ರಿಪ್ ಹೋದ್ರೆ ಫೋಟೋಸ್ ಹಾಕೊಂಡ್ರೆ, ಗಂಡ ಜೈಲಲ್ಲಿದ್ದಾರೆ, ಹ್ಮ್. ಇವ್ರು ಈ ತರ ಓಡಾಡ್ತಾರೆ ಅಂದ್ರೆ ಅವ್ರು ಏನೋ ತಪ್ಪು ಮಾಡಿದಾರೆ ಅಂದ್ರೆ ಇವ್ರು ರೂಮ್ ಅಲ್ಲಿ 4 ಗೋಡೆ ಮಧ್ಯೆ ಕುತ್ಕೊಂಡು ಹ್ಮ್. ಮೆಂಟಲಿ ಡಿಪ್ರೆಷನ್ಗೆ ಹೋಗಿ ಕೊರ್ಕೊಂಡಿರ್ಬೇಕಾ? ಹ್ಮ್. ಶಿ ಹ್ಯಾಸ್ ಟು ಫೈಟ್ ಅಲ್ವಾ? ಹೌದು. ಫೈಟ್ ಮಾಡ್ಬೇಕು, ತನ್ನ ಪತಿನ ಉಳಿಸ್ಕೊಬೇಕು, ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಅವ್ರು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಹ್ಮ್. ಅವ್ರು ಸ್ಟ್ರಾಂಗ್ ಆಗಿರಕ್ಕೇನು ನಮಗ್ ಮೆಂಟಲ್ ಪೀಸ್ ಬೇಕು. ಖುಷಿಯಿಂದ ನಾವಿದ್ರೇನೆ ಅಲ್ವಾ ಎಲ್ಲಾನು ಮಾಡೋದಕ್ಕೆ ಸಾಧ್ಯ. Correct. ಸೊ ಆ ಒಂದು ಖುಷಿ ವಾತಾವರಣದಲ್ಲಿ ಅದೇನು ಅವ್ರೇನು ಒಬ್ರೇ ಹೋಗಲ್ಲ, ಅವ್ರ ಮಗ ಜೊತೆ ಇರ್ತಾರೆ ಯಾವಾಗೂನು. ಹ್ಮ್. ಸೊ ಅದ್ರಲ್ಲಿ ಎಷ್ಟು ಕೆಟ್ಟದಾಗೆ ತೇಜೋವಧೆ ಮಾಡ್ತಾರೆ ಅವ್ರನ್ನ, ಹ್ಮ್. ಎಷ್ಟು ಕೆಟ್ಟದಾಗಿ ತೇಜೋವಧೆ ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಾನು ಹೇಳೋದು, ಯಾವತ್ತಿದ್ರೇನು ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರೇ, ಹ್ಮ್. ವಿಜಯಲಕ್ಷ್ಮಿ ಅವರ ಪತಿ ದರ್ಶನ್ ಅವರೇ. ಏನೇ ಬ್ಯಾಡ್
ಟೈಮ್ಸ್ ಬಂದಿರ್ಬೋದು, ಬ್ಯಾಡ್ ಅಲಿಗೇಷನ್ಸ್ ಆಗಿರ್ಬೋದು, ಎಂತ ಪ್ರಕರಣ ಇದ್ರೇನು ಹ್ಮ್. ಅವ್ರಿಬ್ರನ್ನ ದೂರ ಮಾಡಕ್ ಸಾಧ್ಯ ಇಲ್ಲ. ಇವತ್ತಿಗೆ ದರ್ಶನ್ ಅವ್ರು ಯಾವಾಗೇ ಹೊರಗಡೆ ಬಂದ್ರೇನು ಅವ್ರು ನಿಜವಾಗ್ಲೂ ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಪಾದ ಎಷ್ಟು ತೊಳೆದಿ ಆ ನೀರ್ ಕುಡಿದ್ರೇನೋ ಅವ್ರ ಋಣ ತೀರ್ಸಕ್ ಸಾಧ್ಯ ಇಲ್ಲ. ಸೊ ಆ ಮಹಿಳೆಗೆ ಯಾವತ್ತೂ ಎಲ್ಲ ಅಭಿಮಾನಿಗಳು, ದರ್ಶನ್ ಅವ್ರ ಅಭಿಮಾನಿಗಳು ಥ್ಯಾಂಕ್ಫುಲ್ ಆಗಿರ್ತಾರೆ. ಓಕೆ. ಸೊ ನಿಮ್ಗೇನು ಆ ಟೈಮಲ್ಲಿ ಅವ್ರನ್ನ ನೋಡೋದಕ್ಕೆ ಅಂದ್ರೆ ಏನೋ ಚಾನ್ಸ್ ಇತ್ತ? ಕೋರ್ಟಲ್ಲಿ ಆಗಿರ್ಬೋದು, ಜೈಲಲ್ಲಿ ಆಗಿರ್ಬೋದು, ಯಾರನ್ನ? ದರ್ಶನ್ ಅವ್ರನ್ನ ನಾವ್ VC ಕೋರ್ಟ್ ಅಲ್ಲಿ ನೋಡ್ತಾ ಇದ್ರಿ. ಅಂದ್ರೆ ಅವ್ರ ಕೇಸಸ್ ಬಂದಾಗ ಈ ತರ ಒಂದು ಹಾಲ್, ಅದು ಹಾಲ್ ಅಲ್ಲಿ ಇಲ್ಲೊಂದು ಸಿಸ್ಟಮ್ ಇಟ್ಟಿರ್ತಾರೆ, ಇದು ಡೋರು. ಯಾರೇ ಆಗ್ಲಿ, ಯಾರ ಕೇಸಸ್ ಇರ್ಲಿ ಅಲ್ಲಿ ಕಾಣಿಸುತ್ತೆ ಸಿಸ್ಟಮ್ ಅಲ್ಲಿ ಎಲ್ಲಾರು. ಸೊ ಆ ಮೂಮೆಂಟ್ ಅಲ್ಲಿ ನೋಡಿದಿರಿ. ಓಕೆ. ಸೊ ಅದೇ ಇವಾಗ ಏನಂತಂದ್ರೆ ದರ್ಶನ್ ಅವ್ರದ್ದು ಚೆನ್ನಾಗಿದ್ದಾಗ, ಇದೇನು ಪ್ರಕರಣ ಆಗದೆ ಇದ್ದಾಗ ತರ ಎಲ್ಲರೂ ಚೆನ್ನಾಗಿದ್ರು, ಎಲ್ಲರೂ ನಮ್ಮವರೇ, ಎಲ್ಲರೂ ಆ ಥರ ಇತ್ತು. ಸೊ ಏನಿದಾಯ್ತು ಇನ್ಸಿಡೆಂಟು, ಕೆಲವರೆಲ್ಲ ದೂರ ಆದರು. ಅಂದರೆ ಅದು ಅವರು ಪೊಲಿಟಿಷಿಯನ್ ಆಗಿರ್ಬೋದು, ಜೊತೆಲಿದ್ದಂಥ ಆ್ಯಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸೊ ದೂರ ಆದರು. ಸೊ ಈಗ ಏನಾಗಿದೆ ಅಂದರೆ ದರ್ಶನ್ ಅವ್ರಿಗೆ ಏನಂದರೆ ಒಳಗಡೆಯಿಂದ ಈ ಥರ ಒಂದು ಕಷ್ಟ ಆದರೆ, ಒಳಗಡೆ ಇದ್ದು ಹೊರಗಡೆ ಬರದೇ ಇರೋ ಥರ ಕಷ್ಟ ಆದರೆ, ಸೊ ಈಗ ಜೊತೆಲಿದ್ದಾರಲ್ಲ ಹೋದ್ರು ಅನ್ನೋ ಥರ ಒಂದು ಬೇಸರ ಅದು ಕೂಡ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನಕ್ಕೆ ಬೆಳೆಸಿದ್ದಾರೆ ದರ್ಶನ್ ಅವರು, ಹೌದು, ಎಷ್ಟು ಜನನ ಹೀರೋ ಮಾಡಿದ್ದಾರೆ. ಯಾವತ್ತೂ ಅಷ್ಟೇ ಪ್ರೊಡ್ಯೂಸರ್ಗೆ ಗೌರವ ಕೊಡಿ ಅಂತ ಹೇಳ್ಕೊಡ್ತಾ ಇದ್ದವರು, ನಮ್ಮ ಕಲೆಗೆ, ನಮ್ಮ ವೃತ್ತಿಗೆ ಗೌರವ ಕೊಡಿ ಅಂತ ಹೇಳ್ತಾ ಇದ್ದವರು, ಅಮ್ಮ ಅಂತ ಕರೀತಾ ಇದ್ದವರು, ಎಂತೆಂತವ್ರ ಜನಕ್ಕೂ ರಾಜಕೀಯ ಪಕ್ಷದವ್ರಿಗೆ ಎಲ್ಲಾರ್ಗು ವಿನ್ ಆಗೋದಕ್ಕೆ ಸಪೋರ್ಟ್ ಮಾಡಿರೋಂಥವ್ರು, ಪ್ರಚಾರ ಕೊಟ್ಟು, ಅದೊಂದು ಇತಿಹಾಸನೇ ಇದೆ. ಅಂಡ್ ಇವರೆಲ್ಲ ಬಳಸ್ಕೊಂಡು ಈ ವ್ಯಕ್ತಿನ ಕೆಟ್ಟ ಸಮಯ ಬಂದೋಗ, ನಿಮ್ಗೆ ಅದೇ ಕೆಟ್ಟ ಸಮಯ ಬಂದಿದ್ರೆ ದರ್ಶನ್ ಅವ್ರು ಬಿಡ್ತಾ ಇದ್ರ? ಯಾರ್ಯಾರು ನಮ್ಮ ಅಣ್ಣ, ನಮ್ಮ ಬಾಸು, ನನ್ನ ಮಗ ಅಂತೆಲ್ಲ ಇದ್ರಲ್ಲ, ಅವರೆಲ್ಲ ಇವತ್ತು ಬದುಕಿದ್ದು ಸತ್ತಂತಿದ್ದಾರೆ. ಆದಷ್ಟು ಬೇಗ ಈ ಪ್ರಕರಣದಿಂದ ಹೊರಗಡೆ ಬರ್ಲಿ ಅಂತೇಳಿ. ಯಾಕೆ ಪರಪ್ನಗರ ದೂರ ಇಲ್ಲ, ಹೋಗಿ ಒಂದು ವಿಸಿಟ್ ಮಾಡ್ಕೊಂಡ್ ಬಂದ್ರೆ ಏನು? ಯಾಕೆ ಅದು ಜೈಲು? ಅಯ್ಯೋ ಜೈಲ್ ಹತ್ರ ಹೋಗ್ಬಾರ್ದು ಅಂತನಾ? ಅದು ಕೃಷ್ಣನ ಜನ್ಮಸ್ಥಳ. ಪರಪ್ನಗರ ಜೈಲಲ್ಲೇ ಕೃಷ್ಣ ಜನ್ಮ ತಾಳಿದಂತದ್ದು, ಕೃಷ್ಣನ ಜನ್ಮಸ್ಥಳ. ಹೋದವರೆಲ್ಲ ಇವತ್ತು ರಾಜ್ಯನ ಆಳ್ತಾ ಇದಾರೆ, ಕೇಂದ್ರನ ಆಳ್ತಾ ಇದಾರೆ. ಜೈಲ್ಗೆ ಹೋಗಿ ಬಂದವ್ರು ಯಾರಾದ್ರೂ ಕೆಳಗೆ ಹೋಗಿದಾರ? ಇನ್ನು ಮೇಲೆ ಹತ್ತಿದ್ದಾರೆ ಹೊರತು ಅವರ ಫ್ಯೂಚರೇ ಬದಲಾಗಿದೆ ಹೊರತು ಏನೂ ಆಗಿಲ್ಲ. ಬಟ್ ಇವತ್ತು ಎಷ್ಟು ಜನ ಹೋಗಿ ನೋಡಕ್ ಹೋದ್ರಿ? ಬಟ್ ಇನ್ನೊಂದು ನಾನು ಹೇಳ್ತೀನಿ, ದರ್ಶನ್ ಅವ್ರಿಗೆ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಬೆಳೆಸಿದವರೆಲ್ಲ ನಿಂತ್ಕೊಳ್ಳೋದು, ನನ್ನ ಜೊತೆ ನಿಂತಿರುವಂತಹ ಅಭಿಮಾನಿಗಳು, ನನ್ನ ಕುಟುಂಬ ಅನ್ನುವಂಥದ್ದು ಅರ್ಥ ಮಾಡ್ಸೋದಕ್ಕೆ ದರ್ಶನ್ ಅವ್ರನ್ನ ಜೈಲಿಗೆ ಕಳಿಸ್ತೇನೋ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಗೊತ್ತಾಗ್ಬೇಕು, ನನ್ನ ನಂಬಿಕೊಂಡು ನಿಂತಿರೋದು ನನ್ನ ಜೊತೆಗೆ ಒಂದು ನನ್ನ ಕುಟುಂಬದವರು, ಪತ್ನಿ, ಮಕ್ಕಳು, ಅವ್ರ ಅಮ್ಮ, ಎಲ್ಲಾರು. ಇನ್ನೊಂದು, ಅವ್ರು ಏನೇ ಆಗ್ಲಿ ಅವರ ಸೆಲೆಬ್ರಿಟೀಸ್ ಬಿಡ್ಕೊಡ್ದಿರ, ಅವ್ರು ಏನ್ ಕಟ್ಟಿದ್ದಾರೆ ಡಿ-ಬಾಸ್ ಕಿಂಗ್ಡಮ್ ಅನ್ನೋದು ಹೋಗ್ಬಾರ್ದು ಅನ್ನೋದಕ್ಕೆ ಅವ್ರು ಎಷ್ಟೆಷ್ಟು ಅವ್ರ ಮೇಲೇನು ಕಂಪ್ಲೇಂಟ್ಸ್ ಆಯ್ತು, ಅಭಿಮಾನಿಗಳ ಮೇಲೇನು. ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸಿದ್ರು, ಸ್ಟೇಷನ್ಗೆ ಹಾಕಿದ್ರು, ಏನೇನ್ ಮಾಡಿ, ಬಟ್ ಸ್ಟಿಲ್ ಬಿಟ್ಕೊಟ್ರ? ದರ್ಶನ್ ಅವರು ಬದಲಾಗಿದ್ದಾರೆ, ಬದಲಾಗ್ಬೇಕು ಸಹ. ಮತ್ತೆ ಆ ಹೆಣ್ಣಿನ ಸವಾಸ ಮಾಡಿ ಮತ್ತೆ ಏನಾದ್ರೂ ಅವರು ತಪ್ಪು ಮಾಡ್ಕೊಂಡ್ರೆ ಮುಗೀತು. ನನ್ನ ಕುಟುಂಬ, ನನ್ನ ಸಿನಿಮಾ, ಇಲ್ಲ ರಾಜಕೀಯನೋ ಏನೋ ಅನ್ಕೊಂಡ್ ಬದಲಾಗಿ ಬರ್ಬೇಕು. ಈಗ ಅರ್ಥ ಆಗಿರುತ್ತೆ ಅವ್ರಿಗೆ ಫ್ಯಾಮಿಲಿ ಅಂದ್ರೆ ಏನು ಅಂತ ಹೇಳಿ. ಬಟ್ ನಮ್ಮ ಜೊತೆಲಿರೋರು ಯಾರು, ನಮ್ಮವ್ರು ಯಾರು, ನಮ್ಮವ್ರು ಯಾರಲ್ಲ ಅನ್ನೋಂಥದ್ದು ಸಹ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಸೊ ಯಾರು ಬರ್ಲಿ ಬಿಡ್ಲಿ, ಕಾನೂನು ಹೋರಾಟ ಅವ್ರ ಪತ್ನಿನೇ ಅಲ್ವಾ ಮಾಡ್ಬೇಕು ಅಲ್ವಾ? ಅವರೆಲ್ಲ ಯಾಕೆ ತಲೆ ಮೇಲೆ ಹಾಕೊಳಕ್ ಅವ್ರು ಜನ್ಮ ಕೊಟ್ಟಿದಾರ? ತಾಯಿ ಅಂತ ಹೇಳ್ಕೊಳ್ಳೋರು, ನನ್ನ ಮಗನ್ಗ ಪರಿಸ್ಥಿತಿ ಬಂದೋಗ, ನನ್ನ ಚುನಾವಣೆದಲ್ಲಿ ನಿಂತೋಗ ಎಷ್ಟು ಜನ ನನ್ನ ತೇಜೋವಧೆ ಮಾಡಿದ್ರು, ಯಾರು ನಿಂತ್ಕೊಂಡಿದ್ದ ತಾಯಿ ಪರ? ಆವತ್ ಯಾರ್ ಕೈ ತೋರಿಸಿ ನಿಂತ್ಕೊಂಡ್ ಮಾತಾಡಿದ್ದು? ಇವತ್ತೆಲ್ಲ ಹೋದ್ರು? ಸೊ ಎಲ್ಲ ಕರ್ಮ ಅನ್ನೋದು ಬರುತ್ತೆ. ಈ ಸಮಯ ಅವ್ರದಲ್ಲ, ಕೆಟ್ಟ ಸಮಯನ ಕಳೆದು ಒಳ್ಳೆ ಸಮಯಕ್ಕೆ ಬಂದೋಗ ದರ್ಶನ್ ಅವ್ರಿಗೆ ಯಾರು ನಮ್ಮವ್ರು, ಯಾರು ಬೇಕು ಬೇಡ ಅಂತ ಹೇಳಿ ಹೊರಗಡೆ ಬಂದ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ ಬದುಕುವಂಥದ್ದು ಕಲೀಲಿ. ಓಕೆ. ಸೊ ಇದು ಇನ್ನೊಂದು ವಿಚಾರ ಏನಂತಂದ್ರೆ, ಗೊತ್ತಿಲ್ಲ ನಿಮ್ಗೆ ಎಷ್ಟು ಸಿನಿಮಾ ರಂಗದ ಬಗ್ಗೆ ಎಷ್ಟು ನೀವು ಒಡನಾಟ ಇದೆ ಅಥವಾ ಎಷ್ಟು ಆಸಕ್ತಿ ಇದೆ, ಎಷ್ಟು ಇನ್ಫಾರ್ಮೇಷನ್ ಇದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ನೋಡಿದ್ರೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಹೇಳಿದ್ದಾರೆ ಏನಂತಂದ್ರೆ, ಅಪ್ಪು ಸರ್ ಹೋದ್ರು, ದರ್ಶನ್ ಅವರು ಜೈಲ್ಗೆ ಹೋದ್ರು. ಸೊ ಇದಾದ್ಮೇಲೆ ಇಂಡಸ್ಟ್ರಿನೇ ಫುಲ್ ಕೆಳಗಡೆ ಹೋಗಿದೆ, 50-60% ಕೆಳಗಡೆ ಹೋಗಿದೆ. ಏನೇನು ಆಗ್ತಿದೆ ಅಂತ ಗೊತ್ತಿದೆ. ಎಷ್ಟು ಒಳ್ಳೆ ಸಿನಿಮಾಗಳು ಬಂದರೂ ಥಿಯೇಟರ್ ಸಿಗ್ತಿಲ್ಲ, ಕನ್ನಡದವ್ರು ಯಾರು ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಬರ್ತಿಲ್ಲ ಅಂತ. ಸೊ ಇದೇನು ಹೇಳ್ತೀರಾ ಅಂತ? ಇದು ಸಿನಿಮಾ ಇಂಡಸ್ಟ್ರಿದಲ್ಲಿ ಇರುವಂತವ್ರು ಅನೇಕ ಜನರು ನನಗೆ ಗೊತ್ತಿದ್ದಾರೆ, ಪ್ರೊಡ್ಯೂಸರ್ಸ್ ಸಹ ಗೊತ್ತಿದ್ದಾರೆ.
ಅಂಡ್ ಯಾರು ಇವ್ರಿಗೆ ವಿರುದ್ಧವಾಗಿದಾರಲ್ಲ ಒಬ್ರು, ಹ್ಮ್. ಅವರು ಸಹ ಸುಮಾರು ವರ್ಷದಿಂದ ಗೊತ್ತಿರೋರು. ಬಿಕಾಸ್ ನಾನು ಅದೇ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಇರುವಂತವಳು. ರಾಜಕೀಯದಲ್ಲಿ ನಾನು ಕಾಂಗ್ರೆಸ್ ಅಲ್ಲಿ ಇರೋದಕ್ಕೆ, ಆ ವ್ಯಕ್ತಿನೂ ಕಾಂಗ್ರೆಸ್ ಅಲ್ಲಿ ಇರೋದಕ್ಕೆ, ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಸೊ ಗೊತ್ತಿರೋರೆ. ಹ್ಮ್. ಅವರೇ ಒಂದ್ಸಲ ದರ್ಶನ್ ಅವ್ರನ್ನ ಹೊಗಳ್ತಾ ಇದ್ದವ್ರು ನಮ್ಮ ಹತ್ರ. ಓಕೆ ಅವ್ರ ಜೊತೆ ಎಲ್ಲ ಟ್ರಿಪ್ ಹೋಗೋಗ, ಸ್ಟೇಟಸ್ ಹಾಕೋಗ ಅವರೇ ಹೇಳ್ತಾ ಇದ್ದವ್ರು, ಓಕೆ ಬರೋರ್ಗೆ ಫಸ್ಟ್ ಹೊಟ್ಟೆ ತುಂಬಿಸ್ಬೇಕು, ಕೆಲ್ಸಕ್ಕೆ ಗೌರವ ಕೊಡ್ಬೇಕು, ನನ್ ಜೊತೆ ಬರೋಗ ಹಣಕ್ ಗೌರವ ಕೊಡ್ಬೇಡಿ, ಖಾಲಿ ಕೈಯಲ್ಲಿ ಬನ್ನಿ ನಾನಿದ್ದೀನಿ ಅಂತ ಹೇಳಿ ಅವರೇ ಹೇಳ್ತಾ ಇದ್ದವ್ರು. ಸಡನ್ ಆಗಿ ಸ್ನೇಹಿತನೇ ಶತ್ರು ಹಾಕ್ತಾರೆ ಅಂದ್ರೆ ಅವ್ರಿಬ್ರಲ್ಲಿ ಏನ್ ನಡೀತು ಅನ್ನೋದು ಗೊತ್ತಿಲ್ಲ. ಬಟ್ ನನಗ್ ಗೊತ್ತಿದ್ದ ಮೈಸೂರು ಎಸ್ಟೇಟ್ ಒಂದು ಪ್ರಕರಣ, ಹೌದು. ಫೇಕ್ ರಿಜಿಸ್ಟರ್ ಅದೇನೋ ಪ್ರಕರಣ, ಅದ್ರಿಂದ ಅಂತ ಹೇಳಿ ನನಗೊಬ್ರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಅದು ಬಿಡಿ. ಬಟ್ ದರ್ಶನ್ ಅವರು ಖಂಡಿತವಾಗ್ಲೂ ಅವ್ರು ಇಲ್ದಿರ ಇರೋದಕ್ಕೆ ಸಿನಿಮಾ ಇಂಡಸ್ಟ್ರಿ ಕೆಳಗೆ ಹೋಗಿದೆ. ಓಕೆ ಅವ್ರಿದ್ರೆ ಅವ್ರು ಬೆಳೆಯೋದ್ ಮಾತ್ರ ಅಲ್ಲ, ಎಲ್ಲಾರ್ನು ಬೆಳೆಸ್ತಾರೆ, ಎಲ್ಲ ಸಿನಿಮಾಗೂನು ಪ್ರಮೋಷನ್ ಮಾಡ್ತಾರೆ. ಹೌದು ಅವ್ರ ಸಿನಿಮಾಗ್ ಮಾತ್ರ ಮಾಡ್ತಾರ? ಇಲ್ಲ ಪ್ರತಿಯೊಬ್ಬ ನಟ ಯಾರೇ ಕರೀಲಿ ಅಣ್ಣ ನಮ್ಗೆ ಇದ್ ಮಾಡ್ಕೊಡಿ ಅಂತ ಅಂದ್ರೆ ಮುಂದೆ ಹೋಗ್ತಾರೆ, ಫಸ್ಟ್ ಹೌದು ಮುಂದೆ ಹೋಗಿ ಮಾಡ್ತಾರೆ. ಬಟ್ ಇವತ್ತು ಆ ವ್ಯಕ್ತಿ ಇಲ್ದಿದ್ದಕ್ಕೆ ಇಂಡಸ್ಟ್ರಿ ಕಡಿಮೆ ಆಗಿದೆ, ಕೆಳಗೆ ಹೋಗಿದೆ. ಅಂಡ್ ಎಸ್, ಕೆಲವೊಂದು ವ್ಯಕ್ತಿ ಏನು ಅವ್ರ ಬಗ್ಗೆ ಅಲಿಗೇಷನ್ಸ್ ಮಾಡ್ತಾ ಇದಾರೆ. ನಿಮಗ ಆ ವ್ಯಕ್ತಿ ಇಷ್ಟ ಆಗಿಲ್ವಾ? ಉಮಾಪತಿ ಶ್ರೀನಿವಾಸ್ ಗೌಡಗೆ ದರ್ಶನ್ ಅವ್ರನ್ನ ಹೊಗಳಿದ್ ನೀವೇ, ತೆಗಳ್ತಿರೋದ್ ನೀವೇ, ನಿಮಗ್ ಅವ್ರ ಇಷ್ಟ ಆಗಿಲ್ವಾ? ಬಿಟ್ಬಿಡಿ. ಓಕೆ ಅವರಿಂದ ನಿಮಗ್ ಕೆಟ್ಟದಾಗಿದ್ಯಾ, ಅವರಿಂದ ನಿಮಗ್ ನೋವು ಬೇಜಾರಾಗಿದ್ಯಾ, ಬಿಟ್ಬಿಡಿ. ಬಟ್ ಆಗಂತ ದ್ವೇಷ ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋದ್ರೆ ದ್ವೇಷ ಮಾಡೋರ್ಗೂ ಒಳ್ಳೇದಾಗಲ್ಲ. ಅವ್ರು ಅನುಭವಿಸ್ತಾ ಇರ್ತಾರಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ, ಅವ್ರು ನಿನ್ನಷ್ಟು ಕಲ್ಲು ಹೊಡಿತಾ ಇದ್ರೆ ಕಲ್ಲು ಹೊಡಿಯೋರ್ಗೆ ಶಿಕ್ಷೆ ಆಗೋದು ಒಂದ್ ದಿವಸ. ಒಂದಲ್ಲ ಒಂದ್ ದಿವಸ ಅವರೇ ಹಳ್ಳಕ್ ಬಿದ್ದಿದಾರಂದ್ರೆ ನೀವು ಬೀಳ್ದಿರ ಇರ್ತೀರಾ? ಯಾರು ಸಾಚ ಇಲ್ಲ ಇಲ್ಲಿ. ಆಗೋಗಿದೆ ಘಟನೆ, ಅದೇನ್ ನಡೆದಿದೆ ಅಂತ ಕಾನೂನಲ್ಲಿ ಉತ್ತರ ಕೊಡ್ತಾರೆ. ಹಾಗಂತ ಆ ವ್ಯಕ್ತಿನ ನೀನ್ ಸರಿ ಇಲ್ಲ, ನೀನ್ ಇಂಥವ್ನು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಅವ್ರ ವಿಡಿಯೋಸ್ ಕ್ಲಿಪ್ ಹೋಗ್ತಾ ಇದೆ. ಉಮಾಪತಿ ಗೌಡ ನಂಗೆ ತುಂಬಾ ಪರಿಚಯಸ್ಥರು. ಕೆಲವೊಂದಷ್ಟು ಫೋಟೋಸ್ ಕೊಡ್ತೀನಿ, ಅವ್ರ ಬರ್ತ್ಡೇಗೆ ಹೋಗಿ ವಿಶ್ ಮಾಡ್ತಾರೆ. ಬಿಕಾಸ್ ನಮ್ ಕಾಂಗ್ರೆಸ್ ಪಾರ್ಟಿದಲ್ಲಿ ಇದ್ದಂತವ್ರು, ಯೂತ್ ಐಕಾನು ಸತೀಶ್ ರೆಡ್ಡಿ ವಿರುದ್ಧ ನಿಂತ್ಕೊಳ್ತಾ ಇದಾರೆ, ಆಯ್ತು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಯೂತ್ಸ್ ಕೊಡೋಣ ಅವಕಾಶ ಅನ್ಕೊಂಡು ನಾವು ಬೆಂಬಲ ಕೊಟ್ಟಿದ್ವಿ. ಬಟ್ ಯಾವಾಗ ಈ ವ್ಯಕ್ತಿ ಮಾತು, ವರ್ಚಸ್ಸು, ಒಬ್ಬ ಸ್ಟಾರ್ ನಟ, ಕಷ್ಟಪಟ್ಟು ಬಂದಿದ್ದಂತ ನಟ, ನನ್ಗೂ ನಿಮ್ಗೆ ಸ್ನೇಹಿತರಾಗಿರ್ತೀರಿ, ನಿಮ್ಮಲ್ಲಿ ನನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಅಂದ್ರೆ ದೂರದಿಂದ ರೆಸ್ಪೆಕ್ಟ್ ಮಾಡ್ಬಿಡೋಣ, ದ್ವೇಷ ಮಾಡಕ್ ಹೋಗ್ಬಾರ್ದು. ದ್ವೇಷ ಮಾಡಿದಾಗ ನಿಮ್ಮ ಸ್ನೇಹಿತರಿಗೆ ಬೆಲೆ ಎಲ್ಲಿ? ರೆಸ್ಪೆಕ್ಟ್ ಎಲ್ಲಿ ಇರುತ್ತೆ ನಿಮ್ ಫ್ರೆಂಡ್ಶಿಪ್ಗೆ? ಒನ್ ಟೈಮಲ್ಲಿ ಜೊತೆಲಿ ತಿಂದಿರ್ತೀರಾ, ಜೊತೆಲಿ ಓಡಾಡಿರ್ತೀರಾ. ಆವಾಗ ನೀವು ದ್ವೇಷ ಮಾಡಿದ್ದಕ್ಕೂ, ನೀವು ಅಷ್ಟ್ ದಿವಸ ಜೊತೆಲಿ ಇದ್ದಿದ್ದಕ್ಕೂ ರೆಸ್ಪೆಕ್ಟ್ ಏನ್ ಸಿಗುತ್ತೆ? ಬಿಟ್ಬಿಡಿ. ಉಮಾಪತಿ ಶ್ರೀನಿವಾಸ್ ಗೌಡಗೆ ಹೇಳೋದು, ಬಿಟ್ಬಿಡಿ. ದರ್ಶನ್ ಅವ್ರು ನಿಮ್ಗೆ ಇಷ್ಟ ಇಲ್ವಾ? ನಿಮ್ಗೆ ಅವ್ರ ಮೇಲೆ ಕೋಪ ಇದ್ಯಾ? ಅವರಿಂದ ನಿಮ್ಗೆ ಅನ್ಯಾಯ ಆಗಿದ್ಯಾ? ಭಗವಂತ ನೋಡ್ಕೊಳ್ತಾನೆ. ಬಟ್ ಸುಖ ಸುಮ್ನೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಅದ್ ನಿಮ್ಗೂ ಒಳ್ಳೇದಲ್ಲ, ಆ ವ್ಯಕ್ತಿಗೂ ಒಳ್ಳೇದಲ್ಲ. ಆ ಒಂದು ಪ್ರಕರಣದಲ್ಲಿ ಅವ್ರು ಕೆಟ್ಟವರಾಗಿರ್ಬೋದು, ಬಟ್ 99 ಪ್ರಕರಣ ಒಳ್ಳೆ ಕೆಲ್ಸನೇ ಮಾಡಿದಾರಲ್ವಾ ಅವರು? ಪ್ರಕರಣ ಅನ್ನಲ್ಲ, 99 ಸೇವೆ ಒಳ್ಳೆ ಕೆಲ್ಸ ಮಾಡಿದಾರಲ್ವಾ? ಇದೇ ಉಮಾಪತಿ ಶ್ರೀನಿವಾಸ್ ಅವರು ನನಗೊಂದ್ಸಲ ಹೇಳಿದ್ದಾರೆ ದರ್ಶನ್ ಅವ್ರ ಬಗ್ಗೆ, ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹೇಳಿ. ಆದ್ರೆ ಇವತ್ತು ಅದೇ ವ್ಯಕ್ತಿ ಕೆಟ್ಟವರು ಅಂದೋಗ ಅಲ್ವಾ, ಕೆಳಕ್ ಬಿದ್ದೋಗ ಹಾಳಕ್ಕೊಂದು ಕಲ್ಲು ಅಂತ ಹಾಕ್ತಾರಲ್ಲ, ಸೊ ಎಲ್ಲಾರು ಸರಿ ಹಾಕಿದ್ದಾರೆ. ಇವಾಗ ಕಲ್ಲನ್ನೆಲ್ಲ ಸೈಡಕ್ ತಳ್ಳಿ ಎದ್ದು ಬರ್ತಾರೆ. ಎದ್ದು ಬಂದು ಬಂಡೆ ತರ ನಿಂತ್ಕೊಳ್ತಾರೆ. ಅವರು ರಾಜಕೀಯಕ್ಕೆ ಪ್ರವೇಶ ಆಗ್ತಾರೋ, ಸಿನಿಮಾ ಇಂಡಸ್ಟ್ರಿ, ಬಟ್ ಡೆಫಿನೆಟ್ಲಿ ಅವ್ರ ಸ್ಟಾರೇ ಬದಲಾಗತ್ತೆ. ಈ ಒಂದು ಪ್ರಕರಣದಿಂದ ಹೊರಗಡೆ ಬಂದೇ ಬರ್ತಾರೆ. ಇನ್ನೊಂದೇನಂದ್ರೆ, ಇವಾಗ ಮೊನ್ನೆ ನೀವು ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಕಲಾಸಿ ಪಳ್ಳೆ ರಿಲೀಸ್ ಆಯ್ತು. ಸೊ ಎಂತೆಂಥ ಸಿನಿಮಾಗಳು ಹೊಸದಾಗಿ ರಿಲೀಸ್ ಆದ್ರೂ ಕೂಡ ಅಷ್ಟು ಕ್ರೇಜು, ಅಷ್ಟು ಫ್ಯಾನ್ಸ್ ಹೌಸ್ಫುಲ್ ಆಗಿರಲ್ಲ. ಸೊ ಎಲ್ಲರೂ ಕೂಡ ಮತ್ತೆ ತಿರ್ಗಾ ಸಪೋರ್ಟ್ ಮಾಡಿ ಕಲಾಸಿ ಪಳ್ಳೆನ ಫುಲ್ ಹೌಸ್ಫುಲ್ ಮಾಡ್ತಿದ್ದಾರೆ. ಸೊ ಆ ದರ್ಶನ್ ಅವ್ರ ಫ್ಯಾನ್ಸು ನಾವು ಯಾವ ಫಿಲಮ್ ಬಂದರೂ ಕೂಡ, ರಿಲೀಸ್ ಆದರೂ ಕೂಡ, ಹಳೆ ಫಿಲಮ್ ಆದ್ರೂ ನಾವು ಬರ್ತೀವಿ ಅಂತ ಒಂದು ಆ ಥರ ಸಪೋರ್ಟ್ ಕೊಡ್ತಿದ್ದಾರೆ. ಇನ್ನೊಂದು ಏನಂತಂದರೆ, ಇವಾಗ ಒಂದು ಟೈಟಲ್ ವಿಚಾರವಾಗಿ ಬಾಸ್ ಅಂತ ಒಂದು ಟೈಟಲ್ ಇಟ್ಕೊಂಡು ಒಬ್ರು ಸಿನಿಮಾ ಕೂಡ ಮಾಡಿದ್ರು. ಅದು ಈಗ ವಿಜಯಲಕ್ಷ್ಮಿ ಅವರು ಆ ಟೈಟಲ್ ಇಡಬಾರ್ದು ಅನ್ನೋ ಥರ ಕೋರ್ಟ್ಗೆ ಸ್ಟೇ ತಂದ್ಬಿಟ್ಟು ಅದ್ರದ್ದು ಒಂದು ಕಾನೂನು ಲೀಗಲಿ ಅವರು ಇದು ಮಾಡ್ತಿದ್ದಾರೆ, ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅಂದ್ರೆ ಇನ್ ಬಾಸ್ ಬರೀ ಬಾಸ್ ಅಂತ ಒಂದು ಸಿನಿಮಾ ಇದ್ ಮಾಡಿದ್ದಾರೆ. ಸೊ ಅದು ವಿಜಯಲಕ್ಷ್ಮಿ ಅವರು, ಆದ್ರೆ ದರ್ಶನ್ ಅವರು ಸಿಗ್ನೇಚರ್ ಹಾಕಿರೋ ಒಂದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದು ಬೇಡ, ಈ ತರ ಬೇಡ ಅಂತ ಏನೋ ಅವ್ರದ್ದು ಲೀಗಲ್ ಇದಿದೆ. ಸೊ ನೀವು ಕೂಡ ಮಾತಾಡ್ತಾ ಹೇಳ್ತಾ ಇದ್ರಿ, ದರ್ಶನ್ ಅವರು ಬಂಡೆ ತರ ಎದ್ದು ಬರ್ತಾರೆ, ಎದ್ದು ಬಂದವರು ರಾಜಕೀಯಕ್ಕೆ ಹೋಗ್ತಾರ, ಸಿನಿಮಾದಲ್ಲಿ ನಿಲ್ತಾರೋ ಗೊತ್ತಿಲ್ಲ ಅಂತ. ಸೊ ಹೊರಗಡೆ ಟಾಕ್ ಕೂಡ ಇದೆ. ಏನು ತಮಿಳ್ನಾಡಲ್ಲಿ ವಿಜಯ್ ದಳಪತಿ CM ಆದ್ರು, ಸೆಲೆಬ್ರಿಟಿಯಾಗಿ, ನಮ್ಮ ಕರ್ನಾಟಕದಲ್ಲಿ ಆ ಕೆಪಾಸಿಟಿ ಇರೋದು ದರ್ಶನ್ ಅವ್ರಿಗೆ. ಸೊ ಅವ್ರು ರಾಜಕೀಯಕ್ಕೆ ಬರಬೇಕು, ಅದಂತ ಸೆಕೆಂಡ್ ಇನ್ನಿಂಗ್ಸ್ ಬಂದು ಸ್ಟಾರ್ಟ್ ಮಾಡಿ ಪಕ್ಕ ಚಾನ್ಸ್ ಇದೆ ಅಂತ ತರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಅದೇ ಹೇಳ್ತಿದ್ದಾರೆ. ಸೊ ನೀವೇನು ಹೇಳ್ತೀರಾ ಅಂತ? 100% ದರ್ಶನ್ ಅವರ ಫ್ಯೂಚರು
ಕಣ್ ಮುಂದೆ ಎಲ್ಲಾರ್ಗುನು ಅವರ ಸೆಲೆಬ್ರಿಟೀಸ್ಗಾಗ್ಲಿ ಇಲ್ಲ ಅವ್ರ ಕುಟುಂಬದವ್ರಿಗಾಗ್ಲಿ ಕಾಣಿಸ್ತಾ ಇದೆ ಓಕೆ. ಅಂಡ್ ಅವ್ರ ವಿರೋಧಿಗಳಿಗೂ ಕಾಣಿಸ್ತಾ ಇದೆ. ಹ್ಮ್. ಅದ್ ಆಗ್ಬಾರ್ದು ಅನ್ನೋದಕ್ಕೆ ಈ ಒಂದು ಪೆಟ್ಟು ಕಲ್ಲು ಎಸಿತಾ ಇರೋಂಥದ್ದು. ಓಕೆ. ಬಟ್ ದರ್ಶನ್ ಅವ್ರ ಮೂವಿ ಅಂತ ಕಲಾಸಿಪಳ್ಳಿ ಅಂತ ಬಂದ್ರೆ ಇನ್ನ 100 ವರ್ಷ ಬಿಟ್ಟಾಕಿ ಇವನ್ ಆಮೆ ಆ ಸಿನಿಮಾಗೆ ಅವ್ರ ಆಕ್ಟಿಂಗ್ಗೆ ಅದಕ್ಕೆ ನಾನು ಕ್ರೇಜ್. ಹ್ಮ್. ದರ್ಶನ್ ಅಭಿಮಾನಿನೇ ಆಗ್ಬೇಕಂತಲ್ಲ, ಇವಾಗ ದರ್ಶನ್ ಅಭಿಮಾನಿಗ್ಲೇ ಹೋಗೋ ಸಿನಿಮಾ ನೋಡಿರಲ್ಲ, ಹೌದು ಪ್ರತಿಯೊಬ್ರು ನೋಡ್ತಾರೆ. ಹೌದು ಇವಾಗ ಅವ್ರ ಸಿನಿಮಾ ಬಗ್ಗೆ ವಿರೋಧ ವ್ಯಕ್ತಪಡಿಸ್ಬೇಕಂದ್ರೆ ಸಿನಿಮಾ ನೋಡಿದ್ರೆ ಅಲ್ವಾ ಕಮೆಂಟ್ ಮಾಡಕ್ ಸಾಧ್ಯ. ಹೌದು. ಹ್ಮ್. ಪ್ರತಿಯೊಬ್ರು ಹೋಗಿ ಸಿನಿಮಾ ನೋಡಿರ್ತಾರೆ. ಕಳಾಸಿಪಳ್ಳಿ ಇನ್ನು 100 ವರ್ಷ ಬಿಟ್ಟರು ಅದು ಸಕ್ಸಸ್ 100 ಡೇಸ್ ಓಡುತ್ತೆ. ಹ್ಮ್. ಅಂಡ್ ಅವ್ರಿಗೆ ಲೈಫ್ ಟರ್ನಿಂಗ್ ಆಗಿದ್ದಂತ ಒಂದು ಸಿನಿಮಾ ಅಂದ್ರೆ ಸಾರಥಿ. ಹ್ಮ್. ಅವರು ಜೈಲಿಂದ ರಿಲೀಸ್ ಆಗಿ ಬಂದೋಗ ಸ್ಟಾರ್ಟಿಂಗ್ ಅಲ್ಲಿ ಹೌದು ಅಲ್ಲಿ ಅವ್ರ ಸ್ಟಾರ್ ಬದಲಾಯ್ತು. ಬಟ್ ಆ ಸ್ಟಾರ್ ಬದಲಾಗಿ ಸಾರಥಿ ಹೆಂಗ್ ತಗೊಂಡೋಯ್ತು ಹೇಳಿ ಮೂವಿ ಅವ್ರದ್ದು. ಹೌದು. ಸಕ್ಸಸ್ ಯಾವ ಲೆವೆಲ್ ತಗೊಂಡೋಗಿ ನಿಲ್ಸ್ಬಿಟ್ರು. ಹ್ಮ್. ಅಂಡ್ ವಿಜಯಲಕ್ಷ್ಮಿ ಅವ್ರು ಯಾವ್ದೋ ಒಂದು ಸ್ಟೇ ತಗೊಂಡ್ ಬಂದಿದ್ದಾರೆ ಹೌದು. ಬಾಸ್ ಅನ್ನೋ ಮೂವಿಗೆ. ಅದು ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ನಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅದು ಇನ್ಸ್ಟಾ ಎಲ್ದಿರ ಇರೋದಕ್ಕೆ ನಾನು ಅದ್ ನೋಡಿಲ್ಲ. ಅದ್ ಗೊತ್ತಿದ್ರೆ ನಾನು ಮಾತಾಡ್ತಾ ಇದ್ದೆ. ಬಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ, ಡಿ ಬಾಸ್ ಸೆಲೆಬ್ರಿಟೀಸ್ಗಾಗ್ಲಿ ಯಾರೇ ಅವ್ರ ಕುಟುಂಬಸ್ಥರಿಗಾಗ್ಲಿ ದರ್ಶನ್ ಅವರ ಫ್ಯೂಚರು ನೆಕ್ಸ್ಟ್ CM ಅಲ್ಲ, ಬೇರೆ ಲೆವೆಲ್ಗೂ ಹೋಗುತ್ತೆ. ಬಿಕಾಸ್ ಮಾನವೀಯತೆ ಮನುಷ್ಯತ್ವ ಇರುವಂತ ವ್ಯಕ್ತಿ, ಜನನ ಎಲ್ಲಾರನು ಸಮಾನತೆಯಿಂದ ತಗೊಂಡೋಗ್ಬೇಕಂತ ವ್ಯಕ್ತಿ, ಹಣ ಇರೋರ್ಗೆ ಕೈ ಶೇಕ್ ಮಾಡುವಂತ ವ್ಯಕ್ತಿ ಅಲ್ಲ, ಹಣ ಇಲ್ದಿರ ಬಡವನ್ಗೆ ರಸ್ತೆಲಿರೋನ್ಗೂ ಕೈ ಶೇಕ್ ಮಾಡುವಂತ ವ್ಯಕ್ತಿ. ಒಂದು ಸಾಮಾನ್ಯ ಹೋಟೆಲ್ ಇಂದ ಅವರು ರಸ್ತೆ ಸೈಡ್ ತಿನ್ನೋದು, ಫುಟ್ಪಾತ್ ಅಲ್ಲೇ ತಿನ್ನೋದು, ಅವ್ರು ಎಲ್ಲೇ ಹೋಗ್ಲಿ ಸಾಮಾನ್ಯ ವ್ಯಕ್ತಿಗಳನ್ನ ಬೆಳೆಸುವಂತ ವ್ಯಕ್ತಿ ಇನ್ನ ರಾಜ್ಯವನ್ನ ಆಳೋದಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ರಾಜ್ಯ ಬದಲಾವಣೆ ತರೋದಿಲ್ವಾ? ತಂದೆ ತರ್ತಾರೆ. ಅವ್ರು ರಾಜಕೀಯಕ್ಕೆ ಬರ್ಬೇಕು ಅನ್ನೋಂಥದ್ದೇ. ಬಿಕಾಸ್ ಅವ್ರ ವರ್ಚಸ್ ಇವಾಗ ನೋಡಕ್ ಹೋದ್ರೆ ಡೆಫಿನೆಟ್ಲಿ ಇಲ್ ಬಿ ಎ ವೆರಿ ಗುಡ್ ಪೊಲಿಟಿಷಿಯನ್ ಇನ್ ಫ್ಯೂಚರ್. ಸೊ ತಮಿಳ್ನಾಡಲ್ಲಿ ಆದ ತರ ಕರ್ನಾಟಕದಲ್ಲೂ ಆಗ್ಲಿ, repeat ನಮ್ಗೆ ಆಗುತ್ತೆ ತುಂಬಾ ಅಂತ. ಖುಷಿ ಆಗ್ಲಿ. ಹ್ಮ್. ಆ ಮನುಷ್ಯ ತಿಂದಿರುವಂತ ಪೆಟ್ಟು ನೋವು ಅವಮಾನಕ್ಕೆ ಆಗ್ಲಿ. ಓಕೆ. ವಿ ಆಲ್ ಪ್ರೇ ಫಾರ್ ದಟ್. ಬದಲಾವಣೆ ಆಗ್ಬೇಕು ಅಂದ್ರೆ ಒಂದು ಅವಕಾಶ ಬರಬೇಕು. ನಮ್ಮ ಲೈಫ್ ಯಾವಾಗ ಬ್ಯುಸಿ ಆಗತ್ತೆ, ಯಾವಾಗ ನಮ್ಗೆ ಸಮಯ ಸಿಗೋದಿಲ್ಲ, ಯಾವಾಗ ಜನರ ಕಾಳಜಿ ಹೆಚ್ಚಾಗತ್ತೆ, ಸಿನಿಮಾ ಬಿಡಿ, ಜನರ ಮೇಲೆ ಕಾಳಜಿ ಹೆಚ್ಚಾಗತ್ತೆ, ಜನ ಸೇವೆ ಅಂತ ಬರ್ತೀರಿ, ಆಗ ಬೇರೆ ಬೇರೆ ತಪ್ಪು ಕೆಲ್ಸಗಳಿಗೆ ಬೇರೆ ಬೇರೆ ಕೆಲ್ಸಗಳಿಗೆ ಹೋಗಕ್ ಸಮಯನೂ ಇರೋದಿಲ್ಲ. ನಾಳೆ ದಿವಸ ಎಲ್ಲಾದ್ರೂ ಏನೋ ಸಿಕ್ಕಾಕೊಂಡ್ರೆ ಏನಾಗತ್ತಪ್ಪ ಅಂತ ಭಯ ಇರುತ್ತೆ. ಹೌದು. ಭಯ ಇರುತ್ತೆ. ದರ್ಶನ್ ಅವ್ರ ಪ್ರಕರಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಈ ಒಂದು ಪ್ರಕರಣ, ಇವತ್ತೊಬ್ರು ಸೆಲೆಬ್ರಿಟಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಅವರ ಪತ್ನಿಯರ ಕೈ ಇಟ್ಕೊಂಡು ಓಡಾಡ್ತಾ ಇದಾರೆ ಹೊರತು ಬೇರೆ ಅಫೇರು ಇನ್ನೊಂದು ಓಡಾಡ್ತಾ ಇಲ್ಲ. ನೋಡಿ, ಆ ಒಂದು ಕೇಸು ಅದೊಂದು ಬದಲಾವಣೆ ಆಯ್ತು. ಎಲ್ಲರಿಗೂ ಲವರ್ಸ್ ಇರ್ತಾರೆ, ಎಲ್ಲರಿಗೂ ಬೇರೆ ಬೇರೆ ಅಕ್ರಮ ಸಂಬಂಧ ಇರುತ್ತೆ. ಆದ್ರೆ ಈ ಒಂದು ಪ್ರಕರಣ ಇದಾದ್ಮೇಲೆ ಪ್ರತಿಯೊಬ್ರು ಅವ್ರ ಹೆಂಡತಿರ್ ಜೊತೆ ಓಡಾಡ್ತಾರೆ, ಹೆಂಡತಿರ್ ಕೈ ಹಿಡ್ಕೊಂಡೇ ಓಡಾಡ್ತಾರೆ. ಈ ಒಂದು ಚೇಂಜಸ್ ಏನಕ್ಕಂದ್ರೆ ಹೆಂಡತಿ ಅವತ್ತಿದ್ರೇನು ಹೆಂಡತಿನೇ. ಹೌದು. ಈ ಪ್ರಕರಣ ಚೇಂಜಸ್ ಕೊಟ್ಟಿದ್ದು. ಫಸ್ಟ್ ನಾನು ನೋಡ್ತಾ ಇರ್ಲಿಲ್ಲ, ಹೆಂಡತಿನೇ ತೋರಿಸ್ತಾ ಇರ್ಲಿಲ್ಲ, ಸಿಂಗಲ್ ಅನ್ನೋದು ಗೊತ್ತಿಲ್ಲ, ಮ್ಯಾರಿಡ್ ಅನ್ನೋದು ಗೊತ್ತಿಲ್ಲ. ಈಗ ಹಂಗಿಲ್ಲ, ಅವ್ರ ಫ್ಯಾಮಿಲಿ ಜೊತೆನೆ ವಿಡಿಯೋಸ್ ಹಾಕ್ತಾರೆ, ಫ್ಯಾಮಿಲಿ ಜೊತೆನೆ ಇರ್ತಾರೆ, ನಾವು ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ತರ ತೋರಿಸ್ಕೊಳ್ತಾರೆ. ಸೊ ಅದು ಚೇಂಜಸ್ ಆಗಿದ್ದು ಈ ಒಂದು ರೇಣುಕಾಸ್ವಾಮಿ ಪ್ರಕರಣದಿಂದ. ಓಕೆ. ಸೊ ಇನ್ನ ಈ ವಿಚಾರ ನಿಮ್ಮನ್ನ ಕೇಳಲೇಬೇಕು, ಯಾಕೆಂದ್ರೆ ನೀವು ಪಾಲಿಟಿಕ್ಸ್ ಅಲ್ಲಿ ಇದ್ದೀರಾ, ಅದರಲ್ಲೂ ಕಾಂಗ್ರೆಸ್ ಇದರಲ್ಲಿ ಇದ್ದೇ ಇದ್ದೀರಾ, ನೀವು ಒಂದು ಪೋಸ್ಟ್ ಅಲ್ಲೂ ಕೂಡ ಇದ್ರಿ. ಸೊ ಇವಾಗ ಪ್ರೆಸೆಂಟ್ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ CM ಬದಲಾವಣೆ ಆಯ್ತು, ಸಾಕಷ್ಟು ಚರ್ಚೆ ಇತ್ತು, DK ಶಿ ಅವ್ರು ಆದ್ರು. ಸೊ ಆದ್ರೂ ಕೂಡ ನಿಮ್ಮ ಕಾಂಗ್ರೆಸ್ ಅಲ್ಲೇ ಸ್ವಲ್ಪ ಒಡಕು ತರ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು, ಒಂದ್ ಕಡೆ DK ಶಿ ಅವರು, ಇನ್ನೊಂದ್ ಕಡೆ ಪರಮೇಶ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಖರ್ಗೆ ಅವರು. ಸೊ ಈ ತರ ಏನ್ ಹೇಳ್ತಾರೆ ಕವಲುಗಳಿದೆ. ಸೊ ಇದು ನೀವು ಕಂಪ್ಲೀಟ್ ಮಾಡ್ತೀರಾ 5 years ಅಂತ? ಡೆಫಿನೆಟ್ಲಿ ಕಂಪ್ಲೀಟ್ ಮಾಡ್ತಾರೆ. ನಮ್ಮೆಲ್ಲರ ಇಚ್ಛೆ ಇದ್ದಿದ್ದು DK ಶಿವಕುಮಾರ್ ಅವರು ಒಂದು CM ಆಗ್ಬೇಕು ಅಂತ ಹೇಳಿ. ಅವರ ಪರ್ಸನಲ್ ಏನೇ ಇರ್ಲಿ, ಅವ್ರ ಮೇಲೆ ಏನ್ ಕೇಸಸ್ ಇರ್ಲಿ, ಅದ್ ಯಾವುದೇ ವಿಚಾರ ಇರ್ಲಿ, ಆ ವ್ಯಕ್ತಿ ತೀರಾ ಸಂಘಟನೆ ಕಟ್ಟು ಪಕ್ಷದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಎಷ್ಟೇ ಅವಮಾನ ಕೇಸಸ್ ಇದ್ರೇನು ಒಂದು ನಮ್ಮ ರಾಜ್ಯದ CM ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಅದ್ ಹಾಗಿದ್ದಾರೆ. ಅದ್ ನಮ್ಗೆ ತುಂಬಾ ಖುಷಿ. ಆ ಟೈಮಲ್ಲಿ ನಾನು ಜೈಲಲ್ಲಿದ್ದೆ. ಆವಾಗೂ ನಾವು ನೆಕ್ಸ್ಟ್ ಏನಾಗತ್ತೆ ನಾಳೆ ಹೈಕಮಾಂಡ್ ಹೇಳುತ್ತೆ ಅನ್ನೋಗ ನಾವು ಪೇಪರ್ಸ್ ನೋಡ್ತಾ ಇದ್ದಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ನಾನು ರಾಮನಗರ ಉಸ್ತುವಾರಿ ಆಗಿದ್ದೆ, ನಾನು ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಇದ್ದಾಗ ಉಸ್ತುವಾರಿ ಇದೆ. ಸೊ ಎಲ್ಲಾರನ್ನ ನೋಡಿದಾಗ ಅಲ್ಲಿ ಅವ್ರು ಕಟ್ಟಿರುವಂತ ಕನಕಪುರ ಕ್ಷೇತ್ರದಲ್ಲಿ ಏನ್ ಕನಕಪುರ ಬಂಡೆ ಅಂತಾರೆ, ಅಲ್ಲಿ ಅವ್ರು ಕಟ್ಟಿರೋ ಜನ ಏನು ಹಣ ಕೊಟ್ಟಿಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತ್ರ. ಅಲ್ಲಿ ಯಾವತ್ತೂ ಇವ್ರು ಎಲೆಕ್ಷನ್ಗೆ ಹೋದ್ರೂ ಹಣ ಕೊಡೋದಿಲ್ಲ. ಒಂದು ಬಟ್ಟೆ
ಆ ತರ ಸಾರಿ ರೇಷ್ಮೆ ಸೀರೆಗಳು ಕೊಟ್ಟು Okay. ಹೆಣ್ಮಕ್ಳಿಗೆ ಒಂದು ಬಾಗ್ನ ಕೊಡುವಂತ ಕೆಲಸ ಮಾಡ್ತಾರೆ, ಆ ತರನೇ ಮಾಡಿರುವಂತದ್ದು. ಓಕೆ. ಅಂಡ್ ಬಿರುಕು ಅನ್ನೋದು ಅದು ಅಪೋಸಿಷನ್ ಪಾರ್ಟೀಸ್ ತೋರಿಸ್ತಾರೆ ಹೊರತು ಕಾಂಗ್ರೆಸ್ ಪಾರ್ಟಿಯವರು ಎಲ್ಲೂ ಸಹ ನಮಗ್ ಬಿರುಕಿದೆ ಮತ್ತೊಂದಿದೆ ಅನ್ನಲ್ಲ. ಹ್ಮ್. ಆಬ್ವಿಯಸ್ಲಿ ಒಂದು DCM ಸಿಎಂ ಅಂತ ಸ್ಥಾನಕ್ಕೆ ಬಂದಾದ್ಮೇಲೆ ಹ್ಮ್. ಅವ್ರಿಗೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ಅವರು ಹ್ಮ್. ಸಿದ್ದರಾಮಯ್ಯ ಅವರ ಒಪಿನಿಯನ್ ತಗೊಂಡು ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಹ್ಮ್. ಬಿಕಾಸ್ ಹಿರಿಯ ನಾಯಕರವರು ಅವರ ಸಲಹೆ ಸೂಚನೆ ಡಿಸ್ಕಷನ್ ಮಾಡಿನೇ ಹೋಗೋದು. ಹ್ಮ್. ಅಂಡ್ ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ಯಾರೇ ಇರ್ಬೋದು, ಡಿಸ್ಕಷನ್ ಆಗತ್ತೆ. ಹ್ಮ್. ಈ ಅಲ್ಲೊಂದು ಬಿರುಕು ಅಂತ ಹೇಳೋದು ಬರೀ ಅಪೋಸಿಷನ್ ಪಾರ್ಟಿ ಆಗಿರ್ತಾರೆ. ಹ್ಮ್. ಅಂಡ್ ನಾನು ಎಲ್ಲ ಪಕ್ಷಕ್ಕೂ ಗೌರವ ಕೊಡ್ತೀನಿ. ಹ್ಮ್. ವಿಚಾರಗಳು ಕರೆಕ್ಟ್ ಆಗಿತ್ತಂದ್ರೆ ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ. ವಿಚಾರ ಸರಿ ಇಲ್ಲ ಅಂದ್ರೆ ಹ್ಮ್. ಅದನ್ನ ನಾನು ಎತ್ತಿಡ್ದಿ ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡುವಂತ ಕೆಲಸ ಮಾಡ್ತೀನಿ. ಈಗ ನೋಡಿ, ರೈತರ ಪ್ರತಿಭಟನೆ ಏನು ಬಿಡದಿದೆ ಬಿಡ್ದಿದೆ. ಟೌನ್ಶಿಪ್ ನಡೀತಾ ಇದೆ, ಅದು ಖಂಡಿತವಾಗ್ಲೂ ನಾನು ವಿರೋಧ ಮಾಡ್ತೀನಿ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಸಹ ಒಂದು ಮರ ಗಿಡಗಳು ನೋಡಕ್ ಆಗ್ತಾ ಇಲ್ಲ. ಹೌದು. ಬರೀ ಬಿಲ್ಡಿಂಗು, ನಮ್ಗೆ ಒಂದು ಆಕ್ಸಿಜನ್ ಸಿಗ್ತಾ ಇಲ್ಲ ಹ್ಮ್. ಅಲ್ವಾ? ಎಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ ನಮ್ಮ ಬೆಂಗಳೂರಲ್ಲಿ ಅಂತ ಅಂದ್ರೆ, ಅಲ್ಲಿ ಒಬ್ಬರನ್ನ ಸ್ಮಶಾನದಲ್ಲಿ ಉಣೋ ಕೂಡ ಜಾಗ ಇಲ್ಲ ಅಂತ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹೌದು. ಬಿಕಾಸ್ ಸ್ಮಶಾನಗಳ ಮೇಲೆ ಅಪಾರ್ಟ್ಮೆಂಟ್ಸು, ಹ್ಮ್. ಮಾಲ್ಸು ಇದೇ ಹೆಚ್ಚಾಗಿದೆ. ಅಂಥದ್ರಲ್ಲಿ ಬಿಡದಿ ಆ ಟೌನ್ಶಿಪ್ ಏನ್ ನಾನು ಮೊನ್ನೆ ನೋಡಿದೀನಿ, ಅದ್ರ ಬಗ್ಗೆ ಮಾತಾಡ್ಬೇಕು. ಹ್ಮ್. ಎಷ್ಟು ಗ್ರೀನರಿ ಇದೆ. ಹೌದು. ಅದು ಚೆನ್ನಾಗಿದ್ಯಾ ಭೂಮಿ, ಚೆನ್ನಾಗಿಲ್ವೋ, ಬಟ್ ಅದು ಗಿಡ ಮರಗಳಿದಾವೆ, ಹೌದು. ಎಲ್ಲಾನು ಇದೆ. ದಯವಿಟ್ಟು ಆ ಒಂದು ವಿಚಾರದಲ್ಲಿ ನಾನು ಅಪೋಸು, ಅದ್ ಮಾಡಕ್ ಹೋಗ್ಬಾರ್ದು. ಹ್ಮ್. ಇದು ಕೆಲವೊಂದು ರಾಜಕೀಯ ಪಕ್ಷಗಳು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತಾರೆ ಹೊರತು, ಹ್ಮ್. ನಿಜವಾಗ್ಲೂ ರೈತರ ಕಾಳಜಿ ಇದ್ದು ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಇರುತ್ತೆ. ಹ್ಮ್. ಯಾಕಂದ್ರೆ ಭೂಮಿ ಅನ್ನೋದು ಯಾವತ್ತಿದ್ರೂ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಭೂಮಿನ ಕಳ್ಕೊಳಕ್ ಹೋಗ್ಬಾರ್ದು. ಏನೋ ಅಷ್ಟು ಕೊಟ್ಬಿಟ್ಟು ಹ್ಮ್. ಏನಕ್ಕೆ ಡೆವಲಪ್ಮೆಂಟ್ ಆ ಜಾಗದಲ್ಲಿ ಮಾಡ್ಬೇಕು? ಹೌದು. ಏನಕ್ ಮಾಡ್ಬೇಕು? ನಮಗ್ ಬೇಕಾಗಿರೋದೇನು ಪರಿಸರ. ಹ್ಮ್. ಅಲ್ಲಿ ರೈತರು ಮೊನ್ನೆ ಜಾಹ್ನವಿ ಅಂತ ಅನ್ಸುತ್ತೆ, ಹ್ಮ್. ಜಾಹ್ನವಿ ಬಿಗ್ ಬಾಸ್ ಜಾಹ್ನವಿ ಹೌದು. ಮಾತಾಡುವಾಗ, ಹ್ಮ್. ಮತ್ತೆ ಇನ್ನೊಂದು ಖಾಸಗಿ ವಾಹಿನಿ ಒಬ್ರು ಆಂಕರ್ ಮಾತಾಡುವಾಗ, ನಾನು ಹಾಲ್ ಹಾಕಿ ರೈತರ ಜಮೀನು ಇದ್ ಮಾಡ್ಕೊಂಡು, ಹೊಲ ಇದ್ ಮಾಡ್ಕೊಂಡು 1 ಲಕ್ಷ ಸಂಪಾದನೆ ಮಾಡ್ತೀನಿ ತಿಂಗಳಿಗೆ ಅಂತ ಒಂದು ಮಹಿಳೆ ಹೇಳ್ತಾರೆ ಹ್ಮ್. ಅಂದ್ರೆ ಹೌದು. ತಿಳ್ಕೊಳ್ಳಿ. ಗ್ರೇಟ್ ಅಲ್ವಾ? ಹೌದು. ಇವಾಗ ನಮ್ ಫ್ಯೂಚರ್ ಅನ್ನೋದು ಎಲ್ಲಿರುತ್ತೆ? ನೆಕ್ಸ್ಟ್ ಭೂಮಿ ವ್ಯವಸಾಯ ಅನ್ನೋದ್ರಲ್ಲೇ ಇರುತ್ತೆ, ಹ್ಮ್. ಒಂದಷ್ಟು ಜಮೀನ್ ಇತ್ತು ಅಂದ್ರೆ. ಹೌದು. ಸೊ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲಾದ್ರೂ ಬೇರೆ ಕಡೆ ಮಾಡಿ, ಬಟ್ ಅದ್ರಲ್ಲೂ ರಾಜಕೀಯ ತಂದು ಹ್ಮ್. ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಆ ರೈತರ ಜೊತೆ ನಾವು ಸಹ ಇರ್ತೀರಿ, ಹೋಗ್ತೀರಿ, ಮಾತಾಡ್ತೀರಿ, ಬಟ್ ಅದ್ ಆಗ್ಬಾರ್ದು ಅನ್ನೋದು ನಾನು DK ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಬಟ್ ಡೆವಲಪ್ಮೆಂಟ್ ಅಂತಾರೆ, ಹ್ಮ್. ಬೇಡ. ಗಿಡ ಮರಗಳನ್ನ ನಾಶ ಮಾಡಿ ಡೆವಲಪ್ಮೆಂಟ್ ಆ ಜಾಗ ಬೇಡ. ತುಂಬಾ ಚೆನ್ನಾಗಿದೆ ಪ್ರಕೃತಿಯಲ್ಲಿ. ಹೌದು. ಹೌದು. ಓಕೆ. ಇಷ್ಟೆಲ್ಲ ಸಾಮಾಜಿಕ ಕಳಕಳಿ ಹೋರಾಟಗಳು ಮಾಡ್ತಾ ಇರ್ತಕ್ಕಂಥ ಸಂಧ್ಯಾ ನಾಗರ್ ಅವರು ಅಧಿಕೃತವಾಗಿ ಯಾವಾಗ ಚುನಾವಣೆಗೆ ಧುಮುಕೋದು? ನಾನು ಯಾವತ್ತು ನಾನು ಹೆಜ್ಜೆ ಇಟ್ಟೆ ಕಾಂಗ್ರೆಸ್ ಪಾರ್ಟಿಗೆ, ಅದು ನನಗೆ ಗುರುತಿಸ್ಕೊಟ್ಟಿದ್ದಂತ ಐಡೆಂಟಿಫೈ ಆಗಿದ್ದು ನಾನು ಕಾಂಗ್ರೆಸ್ ಇಂದಾನೆ. ಓಕೆ. ಸೊ ಆ ಪಕ್ಷದಲ್ಲಿರುವಂತ ವ್ಯಕ್ತಿಗಳು ಬದಲಾವಣೆ ಆಗ್ತಾನೆ ಇರ್ತಾರೆ. ಹ್ಮ್. ನನ್ನ ಒಂದು ವೈಯಕ್ತಿಕ ಸಮಸ್ಯೆದಿಂದ ನಾನು ದೂರ ಉಳಿದಿದ್ದೆ. ಹ್ಮ್. ಬಟ್ ಯಾವತ್ತೂ ನಾನು ಕಾಂಗ್ರೆಸ್ ಪಾರ್ಟಿಗೆ ಫಸ್ಟ್ ನನ್ನ ಪ್ರಿಫರೆನ್ಸ್ ಕೊಡೋದು ಆ ಒಂದು ಚಿಹ್ನೆಗೆ. ಓಕೆ. ಸೊ ನಾನು ರಾಜಕೀಯದಲ್ಲಿ ಇಲ್ಲ ಅಂತಲ್ಲ, ನಿರಂತರವಾಗಿದ್ದೀನಿ. ಹ್ಮ್. ವೆರಿ ಸೂನ್ ನಿಮ್ಗೆ ಎಲ್ಲಾರ್ಗೂ ಗೊತ್ತಾಗತ್ತೆ. ಬಿಕಾಸ್ ಕೆಲವೊಂದು ವೈಯಕ್ತಿಕ ವಿಚಾರದಿಂದ ಆಗಾಗ ಡಿಸ್ಟರ್ಬ್ ಆಗ್ತಾನೆ ಇದ್ರೆ ಹ್ಮ್. ಅದು ಪಾರ್ಟಿಗೂ ಡ್ಯಾಮೇಜ್ ಆಗತ್ತೆ. ಓಕೆ. ಸೊ ಇದಕ್ಕೆ ಈಗ ಹೆಂಡ್ ತಗೊಂಡಿದ್ದೀನಿ. ಹ್ಮ್. ಸೊ ಮುಂದಿನ ನನ್ನ ನಿರಂತರ ಸೇವೆ ಹ್ಮ್. ಸಾಮಾಜಿಕವಾಗಿರುತ್ತೆ. ಸೇವೆ ಮಾಡ್ತಾ ಇರ್ತೀನಿ, ಅನೇಕ ಮಕ್ಕಳಿಗೂ ಹೆಲ್ಪ್ ಮಾಡ್ತೀನಿ, ವೃದ್ಧರಿಗೂ ಹೆಲ್ಪ್ ಮಾಡ್ತೀನಿ, ಅಂಡ್ ರಾಜಕೀಯವಾಗೂ ಸಹ ಸಕ್ರಿಯವಾಗಿರ್ತೀನಿ. ಅಲ್ಲ, ಏನಕ್ಕೆ ಈಗ ಪ್ರಶ್ನೆ ಬಂತಂದ್ರೆ, ಇವಾಗ GB ಎಲೆಕ್ಷನ್ ಇನ್ನೇನು ಹತ್ತಿರದಲ್ಲಿದೆ. ಸೊ ಸಂಧ್ಯಾ ಅವರು GBAದಲ್ಲಿ ಒಂದು ಕ್ಷೇತ್ರದಿಂದ ಪಾಸಿಟಿವ್ ನೀವು ಚುನಾವಣೆಗೆ ನಿಲ್ಲೋ ಚಾನ್ಸ್ ಇದೆ ಅನ್ನೋ ಟಾಕ್ ಇದೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ನಾನು GBA ಎಲೆಕ್ಷನ್ಸ್ ಅಂದ್ರೆ ನಾನು ಆಗ್ಲಿಂದನು ಬೇಗೂರು ವಾರ್ಡ್ಗೆ ನಾನು ಇದ್ ಮಾಡ್ತಾ ಇದ್ದಿದ್ದು. ಓಕೆ. ಸೊ ಬೇಗೂರು ವಾರ್ಡ್ ಅಲ್ಲಿ ಕ್ಯಾಟಗರಿ ಬಂದ್ರೆ ಮಾಡೋಣ ಅಂತ ಇದ್ದಿದ್ದು. ಹ್ಮ್. ಬಟ್ ಈಗ ನಾನು ಈಗಲ್ಲ ಹೊರಗಡೆ ಬಂದಿರೋದು. ಹ್ಮ್. ನಾನು ಒಳಗಡೆ ಇದ್ದೋಗ GB ಎಲೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳಿ ಕೋರ್ಟಿಂದ ಇದಾಗಿರೋಂಥದ್ದು. ಹ್ಮ್. ಸೊ ಡೆಫಿನೆಟ್ಲಿ ಅದು ಇಂಡಿಪೆಂಡೆಂಟ್ ಪಾರ್ಟಿಯಿಂದನೋ ಹೇಗೋ ಒಂದು ಹ್ಮ್. ಕಂಟೆಸ್ಟ್ ಮಾಡೇ ಮಾಡ್ತೀನಿ. ಹ್ಮ್. ನನ್ಗೂ ಪ್ರಿಪ್ರೇಷನ್ ಬೇಕು, ಸಮಯ ಬೇಕು. ಹ್ಮ್. ನಾನು ಹೇಳ್ತೀನಿ ನಿಮ್ಗೆ, ಸೊ ನಿಲ್ಲೋದಂತೂ ಪಕ್ಕ. ನಿಲ್ಲೋದಂತೂ ಪಕ್ಕ. ಅದು GBAಗೆ ನಿಲ್ತೀನೋ ಮತ್ತೊಂದು ನಿಲ್ತೀನೋ, ಹ್ಮ್. ಬಟ್ ರಾಜಕೀಯದಲ್ಲಿ ಒಂದು ಕ್ಷೇತ್ರಕ್ಕೆ ನಿಲ್ಲೋದಂತೂ ಪಕ್ಕ. ಅದು ಇವಾಗ ನಿಲ್ತೀನೋ ನೆಕ್ಸ್ಟ್ ನಿಲ್ತೀನೋ, ಹ್ಮ್. ಡೆಫಿನೆಟ್ಲಿ ಅದಂತೂ ನಾನು ಇರೋ ಅಷ್ಟರಲ್ಲಿ ಹ್ಮ್. ಆ ಒಂದು ಸಕ್ಸಸ್ ನಾನು ನೋಡ್ತೀನಿ. ಡೆಫಿನೆಟ್ಲಿ ನೋಡ್ತೀನಿ. ಅದಕ್ಕೋಸ್ಕರನೇ ಹ್ಮ್. ಎಲ್ಲ ನೆಗೆಟಿವ್ಸ್ ಇಂದ ಹೊರಗಡೆ ಬರೋಣ ಅನ್ನೋಂಥದಕ್ಕೆ ನಾನು ಬ್ರೇಕ್ ಹಾಕೋದಕ್ಕೆ ನಾನು ಜೈಲ್ಗೆ ಹೋಗಿದ್ದು. ಹ್ಮ್. ಬಿಕಾಸ್ ಜೈಲ್ಗೆ ಹೋಗಿ ಬಂದ್ರೆ ಅದು ಸರಿ ಹೋಗ್ಬಿಡುತ್ತೆ, ಇದು ಹೆಂಡ್ ಆಗತ್ತೆ ಅಂತ ಹೇಳಿ. ಸೊ ಐ ಆಮ್ ಗೋಯಿಂಗ್ ಟು ಹೆಂಡ್ ದಿಸ್. ಸೊ ಜೈಲಿಗೆ ಹೋಗಿ ಬಂದ್ಮೇಲೆ ಒಂಥರ ಪಾಸಿಟಿವ್ ಚೇಂಜಸ್ ಆಗಿದೆ. ಹೌದು, ಸಾಕು. ಇವಾಗ ಒಂದು ಮನುಷ್ಯ ಎಲ್ಲಿವರೆಗೂ
ಟಾರ್ಗೆಟ್ ಮಾಡ್ತಾನೆ, ಜೈಲ್ ಕಳ್ಸೋವರ್ಗು ಅಲ್ವಾ. ಇವಾಗ ಜೈಲ್ಗೆ ಹೋಗಿ ಬಂದಾಯ್ತಲ್ಲ, ವಾಟ್ ಇಸ್ ನೆಕ್ಸ್ಟ್? ನಥಿಂಗ್ ಇಸ್ ದೇರ್ ಅಲ್ವಾ. ನಮ್ ಫ್ಯೂಚರ್ ನಾವು ಕಾನ್ಸಂಟ್ರೇಷನ್ ಮಾಡೋಣ. ನಾನ್ ನಿಜವಾಗ್ಲೂ ಈ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ದಿರ ಇದ್ದಿದ್ರೆ ನಾನು ಫಸ್ಟೇ ಏನೋ ಒಂದು ಪೊಸಿಷನ್ಗೆ ಆಗ್ತದೆ. ಬಟ್ ಗಾಡ್ ಗ್ರೇಸ್ ಯಾವ್ದು ಎಲೆಕ್ಷನ್ಸ್ ನಡೆದಿಲ್ಲ. ನಮ್ ಸ್ಟೇಟ್ ಎಲೆಕ್ಷನ್ಸ್ ಏನಾಯ್ತು ಅಷ್ಟೇ ಬಿಟ್ರೆ ಇನ್ ಯಾವ್ದೇ GBA ಆಗ್ಲಿ ಬೇರೆದ್ ಯಾವ್ದು ನಡೆದಿಲ್ಲ. ಇನ್ ನಿರಂತರವಾಗಿ ಸಕ್ರಿಯವಾಗಿರ್ತೀನಿ. ಬಟ್ ಕಾಂಗ್ರೆಸ್ಗೆ ನಾನು ಬೆಂಬಲ ಕೊಡೋದು. ಕಾಂಗ್ರೆಸ್ ಪಾರ್ಟಿ ನನ್ನ ಗುರುತಿಸಿದೆ, ಒಂದು ಅವಕಾಶ ಕೊಟ್ಟಿದೆ, ಒಂದು ಪೊಸಿಷನ್ ಅಲ್ಲಿ ಇದ್ದೆ. ನಾನು ಎಲ್ಲಾದ್ರಲ್ಲೂ ಅವಕಾಶ ಕೊಟ್ಟೋಗ ನಾನೇ ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಹೊರ ಬಂದಿದ್ದೀನಿ. ಸೊ ಇನ್ ಮುಂದೆ ಸಕ್ರಿಯವಾಗಿರ್ತೀನಿ. 100% ನಿಮ್ ಚಾನಲ್ ಮೂಲಕ ಹೇಳ್ತೀನಿ. GBA ನಿಂತ್ಕೊಳ್ತೀನ, ಮತ್ತೊಂದು ನಿಂತ್ಕೊಳ್ತೀನ, ಇವತ್ತು ನಿಂತ್ಕೊಳ್ತೀನ. ಬಟ್ ಎಲೆಕ್ಷನ್ ಅಲ್ಲಿ ಮಾತ್ರ ಕಂಟೆಸ್ಟ್ ಮಾಡೋದು 100% ಸತ್ಯ. ಓಕೆ. ಸೊ ನನ್ಗೆ ಅನ್ಸಿದೆ GBA ಅಂದ್ರೆ ನೀವು ಈ ತರ ಹೇಳೋದ್ರಿಂದ GBA ಬಿಟ್ಬಿಟ್ಟು ನೀವೇನಾದ್ರು ML ಎಲೆಕ್ಷನ್ಗೆ ಹೋಗ್ಬೋದಾ ಅಂತ. ನೋಡಿ ನಾವು ಫಿನಾನ್ಷಿಯಲಿ ಚೆನ್ನಾಗಿದಿರೋ ಚೆನ್ನಾಗಿಲ್ವೋ ಮತ್ತೊಂದು. ಓಕೆ. ಬಟ್ ನಮ್ಮ ವಿಚಾರಗಳನ್ನ ನಮ್ಮ ಸರ್ಕಾರ ಕೊಡ್ತಾ ಇರೋಂಥದ್ದನ್ನ ಅದನ್ನ ಜನಕ್ಕೆ ತಲುಪಿಸುವಂತ ಕೆಲಸ, ಯಾವ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಆಕ್ಟಿವ್ ಆಗಿರ್ತೀರಿ, ಕೆಲಸ ಮಾಡ್ಕೊಂಡಿರ್ತೀರಿ, ಜನರು ಗುರುತಿಸ್ತಾರೆ, ಡೆಫಿನೆಟ್ಲಿ ಆ ಕ್ಷೇತ್ರದಿಂದ ಯಾವ್ದೋ ಒಂದು ಪಕ್ಷ ಬಂದು ನಮಗೆ ಟಿಕೆಟ್ ಕೊಡುತ್ತೆ, ನಿಂತ್ಕೊಳ್ಬಹುದು. ಅಂಡ್ ಕೆಲವರೆಲ್ಲ ನನ್ನ ಮೇಲೆ ಬ್ಯಾಡ್ ಅಲಿಗೇಷನ್ಸ್, ಏನೋ 100 ಕೋಟಿ 5,000 ಕೋಟಿ 200 ಕೋಟಿ ಇದೆ ಅಂತ ಏನೇನೋ ಹೇಳಿ ಮೋಸ ಮಾಡ್ಬಿಟ್ರೆ, ಏನೇನೋ ನಮ್ಗೆ ಯಾವ ಸಾವಿರಾರು ಕೋಟಿ ಇಲ್ಲ ಆಯ್ತಾ. ನಮಗೆ ಏನಂತಾರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತಾರಲ್ಲ, ಅಷ್ಟಕ್ಕಾದ್ರೂ ಭಗವಂತ ಕೊಟ್ಟಿದ್ದಾನೆ. ಸೊ ನನ್ನ ಒಂದು ಇದ್ರಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಕೆಲ್ಸಗಳಲ್ಲಿ ಗುರುತಿಸ್ಕೊಂಡು ನಾನೊಂದು ಜನರ ಆಕರ್ಷಣೆ, ಜನರ ಒಂದು ಬೆಂಬಲದಿಂದ ಒಂದು ಕ್ಷೇತ್ರದಲ್ಲಿ ನಿಲ್ಲೋದಂತೂ ಪಕ್ಕ. ಅದು ಒಂದು ಸಮಯ ಬರುತ್ತೆ. ಓಕೆ. ಸೊ ಇನ್ನೊಂದು ವಿಚಾರ, ನಿಮ್ ಕಿವಿಗೂ ಕೂಡ ಇದು ಕೇಳ್ತಾ ಇದ್ರೆ ಇವತ್ತು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಸಂಧ್ಯಾ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುವ ಎಲ್ಲಾ ಚಾನ್ಸ್ ಇದೆ ಅಂತ, ಆಮೇಲೆ ಹೋಗ್ತಾರೆ ಅಂತ ಕೂಡ ಇತ್ತು. ನಮಸ್ಕಾರ. ಸೊ ನಿಮ್ಗೆ ಏನಾದ್ರು ಅಪ್ರೋಚ್ ಬಂದಿದ್ಯಾ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ? ನನಗೆ ಇಂಟ್ರೆಸ್ಟ್ ಇಲ್ಲ. ರಿಯಾಲಿಟಿ ಶೋ ಅದು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾನು ಯಾವತ್ತೂ ಬಿಗ್ ಬಾಸ್ ವಿರುದ್ಧ ಮಾತಾಡ್ದೋಳ್ ಅಲ್ಲ, ಬಿಗ್ ಬಾಸ್ ವಿರುದ್ಧ ಧ್ವನಿ ಎತ್ತದೋಳಲ್ಲ. ಬಟ್ ಈ ಸಲ ಬಿಗ್ ಬಾಸ್ ವಿರುದ್ಧ ನಾನು ಕೆಲವೊಂದಷ್ಟು ಕಾಂಟ್ರವರ್ಸಿ ಮಾಡಿದ್ದೆ, ಹೋರಾಟ ಮಾಡಿದ್ದೆ. ಕಾರಣ ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ. ಗಿಲ್ಲಿನೇ ಗೆಲ್ಬೇಕು ಅನ್ನೋದು ಅಲ್ಲ, ರಕ್ಷಿತಾ ಗೆದ್ದಿದ್ರೇನು ಪರವಾಗಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಕಮಿಟ್ ಆಗ್ಬಾರ್ದು. ರಿಯಾಲಿಟಿ ಶೋ ಅನ್ನೋದು ರಿಯಲ್ ಆಗಿರ್ಬೇಕು. ದುಡ್ಡುಗೋಸ್ಕರ ಕಮಿಟ್ ಆಗ್ತಾ ಇದೆ ಅಂತ ಯಾವಾಗ ಮಾಹಿತಿಗಳು ಬಂತು, ಅಂಡ್ ಯಾವತ್ತು ಬಿಗ್ ಬಾಸ್ ಅಲ್ಲಿ ವೋಟಿಂಗ್ಸ್ ಎಷ್ಟು ಬರ್ತಾ ಇದೆ ಅನ್ನೋದು ತೋರಿಸ್ತಾನೆ ಇರ್ಲಿಲ್ಲ, ಯಾರೆಷ್ಟು ವೋಟಿಂಗ್ಸ್ ಅಂತ. ಅಂಡ್ ನನ್ಗೆ ಬೇರೆ ಬೇರೆ ಅಬ್ರಾಡ್ ಇಂದ, ಬೇರೆ ಸ್ಟೇಟ್ಸ್ ಇಂದ ಎಲ್ಲ ವಿಡಿಯೋಸ್ ಕಳ್ಸೋದು ಗಿಲ್ಲಿ ಪರ. ಅಂಡ್ ಸುಮಾರು ಜನ ನನ್ನ ಅಪ್ರೋಚ್ ಮಾಡ್ದೋಗ, ದಯವಿಟ್ಟು ಒಬ್ಬ ಬಡ ಹುಡುಗ ಎಷ್ಟೋ ರಿಯಾಲಿಟಿ ಶೋಸ್ ಅಲ್ಲಿ ಮಾಡಿದಾನೆ, ಬಟ್ ಎಲ್ಲೂ ಸಹ ಗೆಲುವು ಅನ್ನೋದು ಸಿಗ್ಲಿಲ್ಲ, ನಿಮ್ನೊಂದು ಧ್ವನಿ ಇರ್ಲಿ ಅಂತ ಹೇಳ್ದೋಗ, ನಾನ್ ಆಗ ಆ ಹೋರಾಟಕ್ಕೆ ಜೊತೆ ಆಗಿ ನಿಂತಿ, ಇಲ್ಲಿಂದ ಅವ್ರ ಊರ್ ತನಕ ಹೋರಾಟ ಮಾಡಿ. ಅಂಡ್ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ಗೆ ಕಲ್ಲು ಹೊಡಿತೀನಿ, ಬಿಕಾಸ್ ಕಲ್ಲು ಹೊಡಿಯೋದು ಅಫೆನ್ಸ್ ಅಲ್ಲ ಆಯ್ತಾ, ಹೊಡಿತೀನಿ ಅಂತ ಹೇಳಿ. ಮತ್ತೆ ಒಂದು ಪೊಲೀಸ್ ದೂರ್ ಕೊಟ್ಟಿ ಸುದೀಪ್ ಅವ್ರ ಮೇಲೆ ಕೊಟ್ಟೆ ಅಂತ ಹೇಳಿ. ಏನಕ್ಕೆ ಕೊಟ್ಟೆ ಅಂದ್ರೆ, ಎಸ್ ಕ್ಯಾಟಗರಿ ಅನ್ನೋದು ಪ್ರತಿಯೊಂದು ಪ್ರಶ್ನೆ ಮಾಡ್ತಿರಲ್ಲ ಕೇಳಿ, ಬಟ್ ಅಲ್ಲೂ ಸಹ ಸಮರ್ಥಿಸ್ಕೊಳ್ಳುವಂತ ಕೆಲಸ ಮಾಡಿದ್ರು. ಇರ್ಲಿ, ಇಟ್ಸ್ ಓಕೆ. ಹಾಗಂತ ಸುದೀಪ್ ಅವರು ಏನ್ ನನ್ನ ಎನಿಮಿ ಅಲ್ಲ, ಸುದೀಪ್ ಅವ್ರ ವಿರುದ್ಧನೂ ಅಲ್ಲ, ಅವರು ವೆರಿ ಗುಡ್ ಸ್ಟಾರ್ ನಟ ಅಲ್ವಾ. ಸೊ ಅವ್ರ ಅಭಿಮಾನಿಗಳು ನನ್ನ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಟ್ರೋಲ್ ಮಾಡಿದ್ರು, ಎಲ್ಲಾನು ಮಾಡಿದ್ರು. ಬಟ್ ನಾನೊಂದ್ ಹೇಳೋದು, ಒಂದು ರಿಯಾಲಿಟಿ ಶೋಗ್ ಹೋಗುವಾಗ ಕಷ್ಟಪಟ್ಟು ಹೋಗಿರ್ತಾರೆ. ಯಾರಿಗೆ ಆ ಅರ್ಹತೆ, ಯೋಗ್ಯತೆ, ಆ ಶ್ರಮ ಇರುತ್ತೋ ಅವ್ರು ಗೆಲ್ಬೇಕು. ಈ ಕಡೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಹೆಂಗೆ ದುಡ್ಡು ಕಮಿಟ್ ಆಗಿ ಮೋಸ ಆಗತ್ತೆ, ಆ ತರ ರಿಯಾಲಿಟಿ ಶೋದಲ್ಲಿ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ರಕ್ಷಿತಾ ಗೆಲ್ಲಿ, ಇಲ್ಲ ಅಶ್ವಿನಿ ಗೌಡ ಗೆಲ್ಬಾರ್ದು ಅಂತ ಅಲ್ಲ. ಅಶ್ವಿನಿ ಗೌಡ ಅಲ್ಲಿ ಕಾರ್ಡ್ ಯೂಸ್ ಮಾಡಿದ್ದೆ ಏನು, ನಾನು ಹೋರಾಟಗಾರ್ತಿ ಅಂತ ಹೇಳಿ. ಅಲ್ಲಿ ಎಲ್ಲೂ ಸಹ ಕನ್ನಡ ಪರ ಹೋರಾಟಗಾರ್ತಿ ಆದಂತ ಅಶ್ವಿನಿ 99% ಇಂಗ್ಲಿಷೇ ಬಳಸಿದ್ರು, 1% ಅಷ್ಟೇ. ಅಂಡ್ ಕನ್ನಡ ಪರ ಹೋರಾಟಗಾರರು ಏನಿದ್ದಾರೆ ಅವರೆಲ್ಲಾರು, ಗಿಲ್ಲಿನೂ ನಮ್ ಕನ್ನಡ ಹುಡುಗ, ಕರ್ನಾಟಕದ ಹುಡುಗ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹುಡುಗ. ಸೊ ಅವನ್ಗೂ ಒಂದ್ ಬೆಂಬಲ ಸೂಚಿಸಬಹುದಾಗಿತ್ತಲ್ಲ. ಸೊ ತೊಡೆ ತಟ್ಟಿ ನಿಂತ್ಕೊಳ್ಳುವಂಥದ್ದು ಏನೇನೋ ಮಾಡಿದ್ರು. ಆ ಒಂದ್ ವಿಚಾರಕ್ಕೆ ಯಾವತ್ತೂ ಅಷ್ಟೇ ಒಂದು ಏಟು ಹೆದ್ರೆ ಇಟ್ಟು ನೀನಾ ನಾನಾ ಅಂತ ನಿಂತ್ಕೊಂಡೋಗ, ಒಬ್ರನ್ನ ಗೆಲ್ಲಿಸ್ಬೇಕು ಅಂದೋಗ ನ್ಯಾಯದ ಪರವಾಗಿ ನಿಂತ್ಕೊಂಡು ಗಿಲ್ಲಿಗೊಂದು ಸಿಗ್ಲಿ, ಒಂದು ವಿನ್ನರ್ ಆಗ್ಲಿ ಅಂತ ಹೇಳಿ ನಾವು ಅಪ್ರೋಚ್ ಮಾಡಿ ಒಂದು ಹೋರಾಟ ಮಾಡಿದ್ರಿ ಹೊರತು ಎಲ್ಲೋ ಬಿಗ್ ಬಾಸ್ ವಿರುದ್ಧ, ಸುದೀಪ್ ಅವ್ರ ವಿರುದ್ಧ, ಎಲ್ಲ ಕಲರ್ಸ್ ಕನ್ನಡ ವಿರುದ್ಧ ಅನ್ನೋಂಥದ್ದು ನನ್ನ ಉದ್ದೇಶ ಇರ್ಲಿಲ್ಲ. ಅಲ್ಲಿ ಒಬ್ಬ ನಿಜವಾದ ವ್ಯಕ್ತಿಗೆ ಯಾರಿಗೆ ಅರ್ಹತೆ ಇದೆ ಆ ಒಂದು ವಿನ್ನರ್ ಅನ್ನೋ ಮೂಮೆಂಟ್ ಸಿಗ್ಬೇಕು ಅನ್ನೋಂಥದ್ದು, ಅದಕ್ಕೋಸ್ಕರ ಪ್ರಯತ್ನ ಮಾಡಿದ್ದು ಹೊರತು ಬೇರೆ ಏನೂ ಇಲ್ಲ. ಸೊ ಈ ಸುದೀಪ್ ಅಭಿಮಾನಿಗಳು ಅಷ್ಟೇ, ಎಲ್ಲಾರು ಅಷ್ಟೇ, ಓ ಸುದೀಪ್ ಅವ್ರನ್ನ ದ್ವೇಷ ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇ. ಕ್ಯಾಟಗರಿ ಬರಬಾರ್ದು, ನಾವೆಲ್ಲರೂ ಒಂದು ಅಲ್ವಾ. ಆ ರಕ್ಷಿತನ್ ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರು, ಹೋಗ್ತಾ ಹೋಗ್ತಾ ಸರಿ ಹೋದ್ರು. ಬಟ್ ಆ ಎಸ್ ಕ್ಯಾಟಗರಿಗೆ ಆನ್ಸರೇ ಸಿಗ್ಲಿಲ್ಲ. ಹೊರಗಡೆ ಬಂದಾದ್ಮೇಲೆ ಏನಾಯ್ತು, ಸಿಲ್ಲಿ ಅಂತ ಪದ ಬಂದ್ಬಿಡ್ತು. ಬಟ್ ಸಿಲ್ಲಿ ಅನ್ನೋ ಪದ ಅಲ್ಲ ಅವೆಲ್ಲ. ಸೊ ಬದಲಾವಣೆ ಆಗ್ಬೇಕು. ಹಾಗಂತ ಬಿಗ್ ಬಾಸ್ ನಾನು ಹೋಗ್ಬೇಕು ಅನ್ನೋದಲ್ಲ, ನನ್ಗೆ ಆ ಇಂಟ್ರೆಸ್ಟು ಇಲ್ಲ, ಹೋಗೋದು ಇಲ್ಲ. ಯಾರಿಗೆ ಆ ಒಂದು ಟ್ಯಾಲೆಂಟ್ ಇದೆಯೋ ಹೋಗ್ಲಿ, ಗೆದ್ದು ಬರ್ಲಿ. ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಥ್ಯಾಂಕ್ ಯು.
ಇನ್ನು ಸಂಧ್ಯಾ ಅವರೇ ಸಾಕಷ್ಟು ಅಂದರೆ ನೀವು ಆಲ್ಮೋಸ್ಟ್ ಬ್ಯುಸಿ ಇದ್ದೀರಾ. ಸೊ ನಿಮ್ದು ಪರ್ಸ್ನಲ್ಲು ಬಿಸ್ನೆಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಅದ್ರ ನಡುವೆ ನಮ್ಮ ಬಾಸ್ ಟಿ ವಿಗೆ ಬಂದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಬಗ್ಗೆ, ಪರ್ಸ್ನಲ್ ಬಗ್ಗೆ, ನಿಮ್ಮ ವರ್ಕು, ನಿಮ್ಮ ಹೋರಾಟ, ಆಮೇಲೆ ಏನು ಈಗ ಏನೇನಾಯಿತು ಇಶ್ಯೂಸು, ಆಮೇಲೆ ಕಾಂಟ್ರವರ್ಸಿ ಎಲ್ಲ ವಿಚಾರಗಳನ್ನು ಹಂಚ್ಕೊಂಡ್ರಿ. ಸೊ ನೆಕ್ಸ್ಟ್ ಸಂಧ್ಯಾ ಅವ್ರದ್ದು ಏನೇನಿದೆ ಅಪ್ಕಮಿಂಗ್ ಪ್ರಾಜೆಕ್ಟ್, ಪಾಲಿಟಿಕ್ಸ್ ಬಗ್ಗೆನೂ ಹೇಳಿದ್ರಿ. ಸೊ ನೆಕ್ಸ್ಟ್ ಅದು ಬಿಟ್ಟು ಏನೇನು ಮಾಡ್ತೀರಾ, ನೆಕ್ಸ್ಟ್ ಏನಿದೆ ಪ್ರಾಜೆಕ್ಟ್ ಅಂತ? ಖಂಡಿತವಾಗ್ಲೂ ಸಮಾಜದಲ್ಲಿ ಸಕ್ರಿಯವಾಗಿರ್ತೀನಿ. ಹ್ಮ್. ನ್ಯಾಯದ ಪರ ಹೋರಾಟ ಮಾಡ್ತೀನಿ, ಹೆಣ್ಣು ಮಕ್ಕಳ ಬಗ್ಗೆ ಹೋರಾಟ ಮಾಡ್ತೀನಿ. ಹ್ಮ್. ಆ್ಯಂಡ್ ಎಜುಕೇಷನ್ ಅನ್ನೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಹ್ಮ್. ಸೊ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದು ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಇರುತ್ತೆ. ಹ್ಮ್. ಏನೇ ಮಾಡಲಿ ಅದೊಂದು ವೈರಲ್ ಹಾಗೆ ಆಗತ್ತೆ ಹ್ಮ್. ಅಲ್ವಾ? ಹೌದು. ಹಾಗೆ ಆಗತ್ತೆ. ಹಾಗಂತ ನಾನು ಪ್ರಚಾರದ ಹುಚ್ಚುಕಲ್ಲ. ಹ್ಮ್. ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಬದಲಾವಣೆಗಳು ಆಗ್ಬೇಕು. ಹ್ಮ್. ಎಲ್ಲಾರು ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾರೆ. ಆ ತಪ್ಪನ್ನ ತಿದ್ದುಕೊಂಡು ಬದಲಾಯಿಸುವಂತ ಒಂದು ಸಮಾಜ. ಅಂಡ್ ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಅಂತಾರೆ. ಸ್ವತಂತ್ರ ಇದೆ. ಹ್ಮ್. ಆ ಸ್ವತಂತ್ರನ ದುರುಪಯೋಗ ಮಾಡ್ಕೊಳ್ಬೇಡಿ ಕೆಲ ಹೆಣ್ಮಕ್ಳು ಅಂತ ಹೇಳ್ತೀನಿ. ಹ್ಮ್. ಅಂಡ್ ಕೆಲ ಸಂಘಟನೆಗಳಿಗೆ ನಾನು ನಿಜವಾಗ್ಲೂ ಕೇಳ್ಕೊಳ್ಳೋದು, ಹ್ಮ್. ದಯವಿಟ್ಟು ಸಂಘಟನೆಗಳು ಹೆಸರು ಹೇಳ್ಕೊಂಡು ಹ್ಮ್. ಬೇರೆ ತಪ್ಪು ದಾರಿಗೆ ಹೆಣ್ಣು ಮಕ್ಕಳನ್ನ ತಳ್ಳುವಂತ ಕೆಲಸ ಮಾಡಬೇಡಿ. ಬಿಕಾಸ್ ಅತಿ ಹೆಚ್ಚು ನಾನು ಜೈಲಲ್ಲಿ ನೋಡಿದಂಥದ್ದು ಹ್ಮ್. ಸಂಘಟನೆಗಳಲ್ಲಿರುವಂತ ಹೆಂಗಸರು ಬಂದಿರುವಂತದ್ದೇ. ಓಕೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತೀರಿ, ಕೆಲವೊಂದು ಬೇರೆ ಬೇರೆ ದಾರಿ ಕಳಿಸ್ತಾ ಇದ್ದಾರೆ. ಹ್ಮ್. ಅಂಡ್ ದಯವಿಟ್ಟು ಜೈಲ್ಗೆ ಹೋಗುವಂತ ಪರಿಸ್ಥಿತಿಗಳು ತಂದಿಟ್ಕೊಳ್ಬೇಡಿ. ಯಾವುದೇ ಒಂದು ಕ್ರಿಮಿನಲ್ ಕೆಲ್ಸಗಳಿಗೆ, ಬೇರೆ ಒಂದು ಕೆಲ್ಸಗಳಿಗೆ ಕ್ರೈಮ್ ಮಾಡ್ಕೊಳಕ್ ಹೋಗ್ಬೇಡಿ. ಹ್ಮ್. ಕೋಪ ಅನ್ನೋದು ಕಡಿಮೆ ಮಾಡ್ಕೊಳ್ಳಿ. ಜೀವನದಲ್ಲಿ ಎಲ್ಲಾರ ಜೀವನದಲ್ಲೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ತಾಳ್ಮೆಯಿಂದ ಇದ್ದು ಬಿಟ್ರೆ ಯಾವುದು ಏನೂ ಆಗಲ್ಲ. ಹ್ಮ್. ಅಂಡ್ ನಮ್ಮ ಜೀವನದಲ್ಲಿ ನಾವು ನಮಗ್ ಸಿಗುವಂತ ಎಲ್ಲಾನು ಸೆಲೆಕ್ಟ್ ಮಾಡ್ತೀರಿ. ಯಾವುದು ನಮಗೆ ಚಪ್ಪಲಿ ಸೂಟ್ ಆಗತ್ತಾ, ಬಟ್ಟೆ ಸೂಟ್ ಆಗತ್ತಾ, ಎಲ್ಲಾನು ಮಾಡ್ತೀರಿ. ಬಟ್ ನಮ್ಮ ಲೈಫ್ ಪಾರ್ಟ್ನರ್ಗಳನ್ನು ಸೂಟ್ ಮಾಡ್ಕೊಳ್ಳುವಾಗ, ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಎಚ್ಚರದಿಂದಿರಿ. ಎಷ್ಟೇ ಒಳ್ಳೆಯವ್ರು ಆಗಿದ್ರೂ ಕೊನೆಯಲ್ಲಿ ಒಂದು ದಿವಸ ಹೆಣ್ಣು ಮಕ್ಕಳಿಗೆ ಫಸ್ಟ್ ವೀಕ್ನೆಸ್ ಪಾಯಿಂಟ್ ಅಂದ್ರೆ ಅದೇ ಆಗಿರುತ್ತೆ. ಬಿಕಾಸ್ ತಂದೆ ಆದವನು ಎಂತೋ ಕಷ್ಟದಲ್ಲಿ ಆಗ್ಲಿ ಕೊನೆವರೆಗೂ ನಿಂತಿರ್ತಾರೆ. ಹ್ಮ್. ತಂದೆ ಆದವರು ಹೌದು. ಮಕ್ಳು ಎಂತೋ ಪರಿಸ್ಥಿತಿಯಲ್ಲಿ ಇದ್ರೇನು. ಬಟ್ ಈ ಮಧ್ಯದಲ್ಲಿ ಬಂದಂತ ವ್ಯಕ್ತಿಗಳಿಂದ ನಾವು ಹೆಣ್ಣು ಮಕ್ಕಳು ಬೀದಿ ಹರಾಜಾಗೋದು ಬೇಡ. ನಮ್ಮ ಹೆಸರನ್ನ, ನಮ್ಮ ಒಂದು ಸಮಾಜ ನೋಡುವಂತ ದೃಷ್ಟಿನೇ ಬೇರೆ ರೀತಿಗೆ ತಗೊಂಡೋಗೋದು ಬೇಡ. ಅಂಡ್ ಹೆಣ್ಣು ಮಕ್ಕಳು ಯಾವುದೇ ಒಂದು ವ್ಯಕ್ತಿಯ ಜೊತೆ ನಾವು ಮದುವೆ ಆಗ್ಲಿ ಇಲ್ಲ ಸಂಬಂಧ ಬೆಳೆಸ್ಲಿ, ದಯವಿಟ್ಟು ಜಾಗೃತರಾಗಿರ್ರಿ. ಹ್ಮ್. ಅಂಡ್ ಈ ಅಕ್ರಮ ಸಂಬಂಧಕ್ಕೆ ಅನ್ನೋದಕ್ಕೆ ಬೀಳಕ್ ಹೋಗ್ಬೇಡಿ. ಹ್ಮ್. ಮನೇಲಿರೋ ಊಟ ಯಾವತ್ತು ಮನೆ ಊಟನೇ. ಬೇರೆ ಬೇರೆ ಕೆಲ್ಸಕ್ಕೆ ಮಾಡಕ್ ಹೋದ್ರೆ ನಾವು ನಮ್ಮ ಮಾನ ಮರ್ಯಾದೆನ ಹರಾಜ್ ಮಾಡ್ಕೊಂಡ್ ಬರ್ತೀರಿ. ಬಿಕಾಸ್ ಇಂಥ ಒಂದು ಕೆಲ್ಸಗಳಿಗೆ ಅತಿ ಹೆಚ್ಚು ಅಕ್ರಮ ಸಂಬಂಧದಿಂದನೇ ಬೀದಿ ಹೆಣಗ್ಲಾಗ್ತಾ ಇರೋದು. ಹ್ಮ್. ಈ ಪ್ರೀತಿ ಪ್ರೇಮ ಎಲ್ಲಾನು ಏನಿರುತ್ತೆ ಅದೆಲ್ಲ ತಾತ್ಕಾಲಿಕ, ಅದರಿಂದ ಬೀಳಕ್ ಹೋಗ್ಬೇಡಿ. ಹ್ಮ್. ನಮ್ಮನ್ನ ಇಷ್ಟಪಡೋರು ಖಂಡಿತವಾಗ್ಲೂ ನಮ್ಮನ್ನ ಇಷ್ಟಪಟ್ಟೇ ಪಡ್ತಾರೆ. ಹೌದು. ನಮಗ್ ಜೀವನ ಕೊಡಕ್ ಬರೋಂಥವ್ರು ಹಣದಿಂದೆ, ಅಧಿಕಾರದಿಂದೆ, ಇಲ್ಲ ಬೇರೆ ಏನೋ ಆಸೆಯಿಂದ ಇಟ್ಕೊಂಡ್ ಬಂದವರು ಖಂಡಿತವಾಗ್ಲೂ ಅದು ಒಳ್ಳೆ ಜೀವನ ಆಗೋದು ಸಾಧ್ಯನೇ ಇಲ್ಲ. ಹ್ಮ್. ಸೊ ನಮ್ಮನ್ನ ಗೌರವಿಸೋರು ಫಸ್ಟ್ ಆಫ್ ಆಲ್ ನಮ್ಗೆ ರೆಸ್ಪೆಕ್ಟ್ ಬೇಕು. ಹೌದು. ಇವತ್ತು ಬಾಸ್ ಟಿವಿನು ಏನ್ ಕರೆದ್ರೆ ಒಂದು ರೆಸ್ಪೆಕ್ಟ್ ಇಂದ ಕರೆದಿದ್ದಾರೆ. ಆ ರೆಸ್ಪೆಕ್ಟ್ ನಾನು ಸಹ ಉಳಿಸ್ಕೊಳ್ತೀನಿ ಯಾವತ್ತೂ. ಹ್ಮ್. ಅದೇ ತರ ನಮ್ಮ ಜೀವನದಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡೋರ್ಗೆ ನಾವು ರೆಸ್ಪೆಕ್ಟ್ ಕೊಡೋಣ. ಹೌದು. ಸೊ ಹೆಣ್ಣು ಮಕ್ಕಳಿಗೂ ನಾನು ನಿಮ್ಮ ಚಾನೆಲ್ ಮೂಲಕ ಸಲಹೆ ಕೊಡೋದು, ದಯವಿಟ್ಟು ತಪ್ಪು ದಾರಿಗೆ ಇಳಿಬೇಡಿ. ಹ್ಮ್. ಜೀವನ ಚಿಕ್ಕದು. ನಾವು ಹಾಳು ಮಾಡ್ಕೊಳ್ಳುವಂಥದ್ದಕ್ಕೆ ತಪ್ಪು ದಾರಿ ಹಿಡಿದು ಪೋಷಕರು ಬೀದಿಗೆ ಬರುವಂತ ಕೆಲಸ ಆಗೋದು ಬೇಡ. ಹೌದು. ಅಂಡ್ ನಾನು ನಿಮ್ಮ ಚಾನೆಲ್ ಮೂಲಕ ನಾನೆಷ್ಟು ನೊಂದಿದ್ದೀನಿ, ನಾನೆಷ್ಟು ಅವಮಾನ ಪಟ್ಟಿದ್ದೀನಿ, ಆದ್ರೂ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ನನ್ನಷ್ಟೇ ನನ್ನ ಫ್ಯಾಮಿಲಿಯವ್ರನ್ನೂ ಸಹ ಡ್ಯಾಮೇಜ್ ಮಾಡಿದ್ದಾರೆ, ನನ್ನ ತಂದೆ ತಾಯಿನೂ ಡ್ಯಾಮೇಜ್ ಮಾಡಿದ್ದಾರೆ. ಸೊ ನಾನು ನಿಮ್ಮ ಚಾನೆಲ್ ಮೂಲಕ ನನ್ನ ಪೇರೆಂಟ್ಸ್ಗೆ ಒಂದು ಸಾರಿ ಕೇಳ್ತೀನಿ. ಬಿಕಾಸ್ ನಾನೆಷ್ಟು ನೋವು ತಿಂದಿದ್ದೀನಿ, ಅವಮಾನಕ್ಕೆ ಒಳಗಾಗಿದ್ದೀನಿ. ಹ್ಮ್. ಕೆಲವೊಂದು ವಿಚಾರದಲ್ಲಿ ಅವ್ರ ಹೆಸರುಗಳು ತಗೊಂಬಂದು, ಬಿಕಾಸ್ ನನ್ನ ಹೆಸರು ಪಕ್ಕ ನನ್ನ ಅಪ್ಪ ಹೆಸರಿದೆ, ಹೌದು. ನನ್ನ ಅಮ್ಮ ಪ್ರತಿಯೊಬ್ಬರು ಹೆಸರು ಹಾಕಿನೂ ಅವ್ರಿಗೂ ಡ್ಯಾಮೇಜ್ ಮಾಡಿದ್ದಾರೆ. ಬಟ್ ಅದನ್ನೆಲ್ಲಾರು ಹ್ಮ್. ಸಹಿಸ್ಕೊಂಡಿದಾರಲ್ವಾ. ಹ್ಮ್. ಬಿಡು, ನನ್ನ ಮಗಳು ಏನಂತ ಗೊತ್ತು, ಬಿಡು ಒಳ್ಳೇದಾಗತ್ತೆ, ನೀನ್ ಧೈರ್ಯವಾಗಿರು ಅಂತಾರಲ್ಲ. ಸೊ ನಾನು ನಿಮ್ಮ ಚಾನಲ್ ಮೂಲಕ ನನ್ನ ಪೇರೆಂಟ್ಸ್ಗೆ ಸೀರಿಯಸ್ಲಿ ಹೇಳ್ತೀನಿ, ಥ್ಯಾಂಕ್ಫುಲ್. ನಮ್ಮ ಅಮ್ಮಗೆ ಅಂಡ್ ನಮ್ಮ ಪೇರೆಂಟ್ಸ್ಗೆ ಎಲ್ಲಾರ್ಗು ನನ್ನಿಂದ ನೋವಾಗಿದ್ರೆ ದಯವಿಟ್ಟು ಸಾರಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ಅದೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ನಿಮ್ಮ ಏನೇನಾಯ್ತು ಜೀವನದಲ್ಲಿ ಎಲ್ಲ ವಿಚಾರಗಳು ಕೂಡ, ಆಮೇಲೆ ಸಾಕಷ್ಟು ಹೋರಾಟಗಳು, ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತೀರಿ, ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ಇದೇ ಥರ ನಿಮ್ಮ ಕೆಲಸಗಳು ಹಿಂಗೆ ಕಂಟಿನ್ಯೂ ಆಗಲಿ, ಇನ್ನೂ ಹೆಚ್ಚಾಗಿ ಮಾಡೋ ಥರ Thank you. ಶಕ್ತಿ ಕೊಡಲಿ ಆ ದೇವರು. ಆಮೇಲೆ ರಾಜಕೀಯಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ರಿ. ಸೊ ಅಲ್ಲೂ ಕೂಡ ಯಶಸ್ಸು ನಿಮಗೆ ಸಿಗಲಿ, ಅಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡಿ. ಸೊ ನಮ್ಮ ಬಾಸ್ ಟಿವಿ ಕಡೆಯಿಂದ, ನಮ್ಮ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಬಾಸ್ ಟಿವಿ ಆಲ್ಸೋ. ತುಂಬ ಆಕ್ಟಿವ್ ಆಗಿರುವಂಥ ಚಾನಲ್ ಬಾಸ್ ಟಿವಿ. ಇದೇನು ಬಾಸ್ ಅಂತ ಇಟ್ಬಿಟ್ಟಿದಾರಲ್ಲ ಅಂತ ಅನ್ಕೊಂಡಿದ್ದೆ. ಹ್ಮ್. ಬಟ್ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀರಾ, ಒಳ್ಳೊಳ್ಳೆ ಸಮಾಜಕ್ಕೆ ಅವೇರ್ನೆಸ್ ಕೊಡುವಂಥ ಪ್ರೋಗ್ರಾಮ್ಸ್ ಮಾಡ್ತೀರಾ. ನಿಮ್ಮ ಚಾನಲ್ಗೂ ಸಹ ಆಲ್ ದ ಬೆಸ್ಟ್. ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸಂಧ್ಯಾ ನಾಗರಾಜ್ ಅವರ ಮಾತು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿ ಅಥವಾ ಮತ್ತೊಬ್ಬ ಗೆಸ್ಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.